ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಅಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೇಷರಾಶಿಗೆ ಸೆಪ್ಟೆಂಬರ್ ತಿಂಗಳು ಅದೃಷ್ಟದಾಯಕವಾಗಿರುತ್ತೆ. ಅಲ್ಲಿ ಉದ್ಯೋಗ, ಭೂಮಿ, ಮನೆಯಂತಹ ಯೋಗಗಳು ಬರ್ತಾ ಇರ್ತವೆ. ಅದೇ ರೀತಿ ಕೆಲವೊಂದು ಸಣ್ಣ ಪುಟ್ಟ ಎಚ್ಚರಿಕೆ ಸಹ ಬಂದಿದೆ. ಎಚ್ಚರ, ಕಲಹ, ರೋಗ ಅಂತ ಬಂದಿವೆ. ಹಾಗಾಗಿ ಉದ್ಯೋಗ, ಭೂಮಿ, ಮನೆ ಯೋಗ, ಎಚ್ಚರಿಕೆ, ಕಲಹ ಮತ್ತು ರೋಗದ ಅಂತ ಆರೋಗ್ಯದ ಬಗ್ಗೆ ಮತ್ತು ಕಲಹವಾಗುವುದರ ಬಗ್ಗೆ ಸಹ ಎಚ್ಚರಿಕೆ ಬೇಕಾಗುತ್ತೆ. ಅಲ್ಲಿ ವಿಶೇಷವಾಗಿ ನಿಮಗೆ ಈ ತಿಂಗಳ ಸೆಪ್ಟೆಂಬರ್ ಆರಂಭದಲ್ಲಿ 16ನೇ ತಾರೀಕುವರೆಗೆ ಸೂರ್ಯ ಭಗವಂತರ ವಿಶೇಷವಾದ ಆಶೀರ್ವಾದ ಸಿಂಹರಾಶಿಯಲ್ಲಿ ಇರುವಾಗ, ಆ ಬಳಿಕ 17ರಿಂದ ಅವರು ಕನ್ಯಾ ರಾಶಿಗೆ ಪ್ರವೇಶ ಮಾಡುವಾಗ ಸೂರ್ಯನ ವಿಶೇಷವಾದ ಕೃಪೆ ನಿಮಗೆ ಸಿಗುತ್ತೆ. ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಅಷ್ಟಿರೋದಿಲ್ಲ. ಆದರೆ ಯಾವಾಗ ಅಲ್ಲಿ ಪರಿವರ್ತನೆ ಕನ್ಯಾ ರಾಶಿಗೆ ಆಗ್ತಿದ್ದಂತೆ ನಿಮಗೆ ವಿಶೇಷವಾದ ಲಾಭಗಳು ಬರುವಂಥದ್ದು ಸೂರ್ಯನಿಂದ. ಮಂಗಳನು ಆರಂಭದಲ್ಲಿ ನಿಮಗೆ ಪೂರಕವಾಗಿರುವಂಥದ್ದು. ಬುಧ ಗ್ರಹದ ಆಶೀರ್ವಾದ 15ರಿಂದ ಬರುವಂಥದ್ದು. ಅದೇ ರೀತಿ ಶುಕ್ರ ಗ್ರಹವು ನಿಮಗೆ ತಿಂಗಳ ಪೂರ್ತಿ ಅನುಕೂಲವಾಗಿರುವಂಥದ್ದು. ರಾಹು ಸಹ ನಿಮಗೆ ಮಾಸ ಪೂರ್ತಿ ಅನುಕೂಲಕರವಾಗಿ ಇರುವಂಥದ್ದು. ಹಾಗಾಗಿ ಅಲ್ಲಿ 5 ಅಥವಾ 6 ಗ್ರಹಗಳ ಒಂದು ನಿಮಗೆ ಕೃಪೆ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಮಧ್ಯೆ ಸಿಗಲಿದೆ. ಹಾಗಾಗಿ ಹೆಚ್ಚೇನು ಆತಂಕ ಪಡುವಂಥ ವಿಚಾರಗಳೇನಿಲ್ಲ. ಹೆಚ್ಚಿನ ಗ್ರಹಗಳಿಂದ ನಿಮಗೆ ಶುಭ ಫಲಗಳ ಒಂದು ಖಾತ್ರಿ ಸೆಪ್ಟೆಂಬರ್ ತಿಂಗಳಲ್ಲಿ ಇರುತ್ತೆ. ಮೊದಲೇ ಹೇಳಿದಂತೆ ನಿಮಗೆ ಉದ್ಯೋಗ, ಭೂಮಿ, ಮನೆ ಯೋಗ ಅಂತ ಹೇಳಿದ್ರು. ಅಲ್ಲಿ ವಿಶೇಷವಾಗಿ ಮಂಗಳನು ನಿಮ್ಮ ರಾಶಿಯಾಧಿಪತಿ ಮಂಗಳ ಮೇಷ ಮತ್ತು ವೃಶ್ಚಿಕಕ್ಕೆ ಅಧಿಪತಿಯಾಗಿದ್ದೇನೆ. ಮಂಗಳ, ಕುಜ, ಅಂಗಾರಕ ಅಂತ ಕರೆಯುವಂತಹ ಮಂಗಳನು ನಿಮ್ಮ ರಾಶಿಯಾಧಿಪತಿಯಾಗಿದ್ದು 12ನೇ ತಾರೀಕುವರೆಗೂ ನಿಮಗೆ ಪೂರಕವಾಗಿ ಉತ್ತಮ ಫಲವನ್ನು ಕೊಡ್ತಾನೆ. ಆ ಮಂಗಳನ ದಯದಿಂದ ನಿಮಗೆ ವಿಶೇಷವಾಗಿ ಲಾಭ, ಜಯ, ಸುಖಗಳಾಗುವಂಥದ್ದು, ಜೊತೆಗೆ ಭೂಮಿ ವ್ಯವಹಾರ, ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು ಅಥವಾ ಭೂಮಿಗೆ ಸಂಬಂಧಪಟ್ಟ ದಾಖಲೆ ಪತ್ರಗಳನ್ನು ಸರಿಪಡಿಸಿಕೊಳ್ಳುವಂಥದ್ದು, ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳನ್ನು ಎಲ್ಲ ಸರಿಪಡಿಸಿಕೊಳ್ಳುವಂಥದ್ದು, ಅಥವಾ ಯಾವುದೇ ರೀತಿಯ ಕೌಟುಂಬಿಕ ಕಲಹ, ಸಹೋದರರ ಕಲಹ, ಆಸ್ತಿಯ ವಿವಾದ ಇವೆಲ್ಲ ಬಗೆಹರಿಸಲಿಕ್ಕೆ ಅಥವಾ ಅವನ್ನೆಲ್ಲ ಒಂದು ರಾಜಿ ಹಂತದಲ್ಲಿ ಅದನ್ನು ಸ್ವಲ್ಪ ಪರಿಹಾರ ಮಾಡಲಿಕ್ಕೆಲ್ಲ ಅವಕಾಶಗಳು ಬರ್ತಾ ಇರ್ತವೆ. ಹಾಗಾಗಿ ನಿಮ್ಮ ರಾಶಿಯಾಧಿಪತಿಯ ಕೃಪೆ ನಿಮಗೆ ಅಪರೂಪಕ್ಕೆ ಸಿಗುತ್ತೆ. ಯಾಕಂದರೆ ವರ್ಷದಲ್ಲಿ 2 ಅಥವಾ 3 ಬಾರಿ ಒಂದು ರಾಶಿಗೆ ಸಿಗುತ್ತೆ, ಯಾವಾಗಲೂ ಬರೋದಿಲ್ಲ. ಹಾಗಾಗಿ ಮಂಗಳನು ಅಪರೂಪಕ್ಕೆ ಉತ್ತಮ ಫಲ ಕೊಡುವಂಥ ಒಂದು ಗ್ರಹ ಆಗಿದ್ದಾನೆ. ಹಾಗಾಗಿ ಅಂತಹ ಒಂದು ಕುಜನ ಆಶೀರ್ವಾದ ನಿಮಗೆ ಈ ತಿಂಗಳ ಆರಂಭದಿಂದ 12ರವರೆಗೂ ಇರುವ ಕಾರಣ ಅನೇಕ ರೀತಿಯ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಉದ್ಯೋಗ ಅಪೇಕ್ಷೆ ಪಡೋರಿಗೆ ಉದ್ಯೋಗ ಸಿಗುತ್ತೆ. ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುತ್ತೆ. ಹೊಸದೇನಾದ್ರು ಆರಂಭ ಮಾಡೋದಕ್ಕೆ ಹೊಸದರ ಆರಂಭಕ್ಕೆ ಚಾಲನೆ ಸಿಗುತ್ತೆ. ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ ಇನ್ನಿತರ ಯಾವುದೇ ರೀತಿಯ ಕೈಗಾರಿಕೆ ಮಾಡುವಂಥವರಿಗೆ ಅದರ ಒಂದು ಲಾಭ, ಆದಾಯ ಹೆಚ್ಚಳ ಆಗುತ್ತೆ ಅಥವಾ ಹೊಸದರ ಆರಂಭಕ್ಕೆ ಚಾಲನೆ ಸಿಗುವಂಥದ್ದು. ಇದೇ ರೀತಿ ಬಂಧು ಮಿತ್ರರಲ್ಲಿ ಸಹ ಸಹಕಾರ ಸಿಗುವಂಥ ಯೋಗ. ಹಾಗಾಗಿ ಈ ಮೇಷರಾಶಿಗೆ ಸೆಪ್ಟೆಂಬರ್ನಲ್ಲಿ ನಿಮ್ಮ ರಾಶಿಯಾಧಿಪತಿಯ ಅಪೂರ್ವವಾದ ಅವಕಾಶ 12ನೇ ತಾರೀಕುವರೆಗೆ ಇರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ಉಪಯೋಗ ಮಾಡಿಕೊಳ್ಳುತ್ತದೆ. ಆ ಬಳಿಕ ಸೂರ್ಯನ ವಿಚಾರ ಮೊದಲೇ ಹೇಳಿದಂತೆ ಆರಂಭದಲ್ಲಿ ಸೂರ್ಯನ ಅನುಗ್ರಹ ಸ್ವಲ್ಪ ಕೊರತೆ ಇದ್ದರೂ ಅಲ್ಲಿ 17ನೇ ತಾರೀಕಿಗೆ ಸೂರ್ಯ ಅನುಗ್ರಹ ನಿಮಗೆ ಆರಂಭ ಆಗುತ್ತೆ. ಸೂರ್ಯನ ಅನುಗ್ರಹ ನಿಮಗೆ ನಿಮ್ಮ ರಾಶಿಯಿಂದ ಅಲ್ಲಿ 6ನೇ ಸ್ಥಾನದಲ್ಲಿರುವಂಥ ಕನ್ಯಾ ರಾಶಿಯಲ್ಲಿರುವ ಕಾರಣ ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜೊತೆಗೆ ಸರ್ಕಾರಿ ಕೋರ್ಟ್ ಕಚೇರಿ ಕೆಲಸಗಳು, ರಾಜಕೀಯ ಮೂಲ ಆಗುವಂಥ ಕೆಲಸ ಕಾರ್ಯಗಳು, ಉದ್ಯೋಗಕ್ಕೆ ಪ್ರಯತ್ನ ಪಡೋರಿಗೆ ಉದ್ಯೋಗ ಸಿಗುವಂಥ ಅವಕಾಶ ಮುಂತಾದ ಸೂರ್ಯನ ಸಹ ನಿಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಸೂರ್ಯನ ಅನುಗ್ರಹನೂ ಹಾಗೆ ವರ್ಷದಲ್ಲಿ ಕೇವಲ 4 ಬಾರಿ ಒಂದು ರಾಶಿಗೆ ಸಿಗುವಂಥದ್ದು ಅದು ನಿಮಗೆ ಈ ಬಾರಿ ಈಗ ಸಿಗ್ತಾ ಇದೆ. ಅಲ್ಲಿ ಸೆಪ್ಟೆಂಬರ್ 17ರಿಂದ ಮುಂದೆ ಅಕ್ಟೋಬರ್ 16ರವರೆಗೂ ನಿಮಗೆ ಆ ಸೂರ್ಯನ ಅನುಗ್ರಹ ಇದ್ದೇ ಇರುತ್ತೆ. ಹಾಗಾಗಿ ಅವೆಲ್ಲವೂ ಬಹಳ ಒಂದು ಅನುಕೂಲಕರವಾದ ವಾತಾವರಣ. ಈಗಾಗಲೇ ನಿಮಗೆ ಸಾಡೆ ಸಾತಿಯ ನೀವು ಒಂದು ಪೂರ್ಣ ಹಂತದಲ್ಲಿ ಇದ್ದೀರಾ. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಶನಿ ಮಹಾರಾಜರು ವಕ್ರಗತಿಯಲ್ಲಿರುವ ಕಾರಣ ಶನಿ ಮಹಾರಾಜರ ಒಂದು ಸಾಡೆ ಸಾತಿಯ ಪ್ರಭಾವದ ಒಂದು ವೇಗ ಸಹ ಕಡಿಮೆ ಇರುತ್ತೆ. ಅಂದರೆ ಪೂರ್ತಿ ಅದರ ನಿವಾರಣೆ ಅಂತೂ ಆಗಿಲ್ಲ. ಆದರೆ ಸಾಡೆ ಸಾತಿಯ ಒಂದು ಪ್ರಭಾವ ಈಗ ಸ್ವಲ್ಪ ಅಡ್ಡ ಪರಿಣಾಮಗಳು ಈಗ ಕಡಿಮೆ ಇರುತ್ತೆ. ಹಾಗಾಗಿ ಸೆಪ್ಟೆಂಬರ್ನಲ್ಲಿ ನಿಮಗೆ ಅನೇಕ ರೀತಿಯ ಉತ್ತಮವಾದ ಅವಕಾಶಗಳು ಬಂದಿವೆ. ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು ಮಂಗಳ ಅನುಗ್ರಹ, ಸೂರ್ಯ ಅನುಗ್ರಹ. ಅದೇ ರೀತಿ ಬುಧ ಅನುಗ್ರಹ ನಿಮಗೆ ಇರುತ್ತೆ ಅಂತ ಹೇಳಿದ್ದೇನೆ. ಬುಧನ ಅನುಗ್ರಹ ಆರಂಭದಲ್ಲಿ ಅಷ್ಟೇನೂ ನಿಮಗೆ ಉತ್ತಮವಾಗಿರೋದಿಲ್ಲ. 14ರವರೆಗೂ ಆತನು ಅಲ್ಲಿ ನಿಮಗೆ ವಿರುದ್ಧವಾದ ಕೆಲವು ಪರಿಣಾಮಗಳು ಬರ್ಬೋದು. ಕೆಲವೊಮ್ಮೆ ನಿಮಗೆ ಕಲಹದ ಕಾರಣ, ತಂದೆ ಮಕ್ಕಳ ಕಲಹ, ಕಿರಿಯರಲ್ಲಿ ಕಲಹ, ಕೆಲವೊಮ್ಮೆ ನಿಮ್ಮಲ್ಲಿ ನಾಸ್ತಿಕ ಭಾವನೆ, ವಿರುದ್ಧವಾದ ಲಿಂಗದವರ ಜೊತೆ ಏನಾದರೂ ಜಗಳಗಳು, ಅಂದರೆ ಸ್ತ್ರೀಯರಿಗೆ ಪುರುಷರಲ್ಲಿ, ಪುರುಷರಿಗೆ ಸ್ತ್ರೀಯರಲ್ಲಿ ಕಲಹಗಳು ಆಗುವಂಥದ್ದು, ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ಕಲಹಗಳು ಬರುವಂಥದ್ದು ಇವೆಲ್ಲ ಆರಂಭದ 14ರವರೆಗೂ ಬುಧನ ವೈರುಧ್ಯ ಇರುತ್ತೆ. ನಿಮಗೆ ಬುಧನ ವೈರುಧ್ಯವಾಗಿರುವಾಗ ಅವೆಲ್ಲ ಕಾರಣ ಆಗ್ಬೋದು. ಅದೇ ರೀತಿ ನಿಮಗೆ ಅಲ್ಲಿ ಈ
ಬುಧನ ಅನುಗ್ರಹದಿಂದ ಆಮೇಲೆ ಬಳಿಕ 15ರಿಂದ ನಿಮಗೆ ಬುಧನ ಅನುಗ್ರಹ ಆರಂಭವಾಗುತ್ತದೆ. ಆ ಬುಧನ ಅನುಗ್ರಹ 15ರಿಂದ ಬಂದಾಗ ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭ, ಸುಖ, ಜಯ ಆಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿದ್ಯೆಯಲ್ಲಿ ಪ್ರಗತಿ, ವಿದ್ಯಾರ್ಥಿ ಯುವಕರಿಗೆ ಸಾಧಕರಿಗೆ ಅವಕಾಶ, ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಈಗಾಗಲೇ ಉದ್ಯೋಗದಲ್ಲಿ ಬಡ್ತಿ, ಪ್ರಮೋಷನ್ ಅಂಥ ಅವಕಾಶಗಳು ಆ ಬುಧನ ಕೃಪೆಯಿಂದ ನಿಮಗೆ ಸಿಗಬಹುದಾಗಿದೆ. 15ರಿಂದ ತಿಂಗಳ ಕೊನೆವರೆಗೂ ಬುಧನ ಅನುಗ್ರಹ ನಿಮಗೆ ಯಥೇಚ್ಛವಾಗಿರುತ್ತೆ. ಇನ್ನು ಗುರುಗ್ರಹದ ವಿಚಾರದಲ್ಲಿ ನಿಮಗೆ ಗುರುಬಲ ಈಗಲೂ ಇರೋದಿಲ್ಲ, ಮುಂದೆನೂ ಇರೋದಿಲ್ಲ. ಹಾಗೆ ಗುರು ನಿಮಗೆ ಅಲ್ಲಿ ತೃತೀಯಸ್ಥನಾಗಿರುವ ಕಾರಣ ಗುರುವಿನಿಂದ ಕೆಲವು ಅಡ್ಡ ಪರಿಣಾಮಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಯಾಕಂದರೆ ಗುರುವಿನ ಒಂದು ಅಡ್ಡ ಪರಿಣಾಮಗಳಂದರೆ ಕೆಲವೊಮ್ಮೆ ನಿಮಗೆ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ, ಜೊತೆಗೆ ಮೇಲಾಧಿಕಾರಿಗಳಲ್ಲಿ ಭಿನ್ನಾಭಿಪ್ರಾಯ, ಮನೆಯ ಹಿರಿಯರಲ್ಲಿ ಕಲಹ, ಸಹೋದರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ಬರ್ಬೋದು. ಅಥವಾ ಸರ್ಕಾರದ ಯಾವುದೇ ಇಲಾಖೆಯಿಂದ ನಿಮಗೆ ನೋಟಿಸ್ಗಳು ಬರುವಂಥದ್ದು, ಯಾವುದೇ ದಂಡನೆ ಪಾವತಿ ಮಾಡುವಂಥ ವಿಚಾರಗಳು ಬರ್ಬೋದು. ವೃತ್ತಿಯಲ್ಲಿ ನಿಮಗೆ ಪದೇ ಪದೇ ಕೆಲವೊಮ್ಮೆ ಇತರರಿಂದ ನಷ್ಟಗಳು ಆಗುವಂಥದ್ದು, ಮನಸ್ಸಿನಲ್ಲಿ ಏನಾದರೂ ಸ್ವಲ್ಪ ಆತಂಕ, ಭಯ ಕಾಡುವಂಥದ್ದು. ಇನ್ನು ಕೆಲವರಿಗೆ ಯಾವುದೇ ಒಂದು ಕಾರಣಾರ್ಥವಾಗಿ ಮನೆಯನ್ನು, ವಾಸಸ್ಥಳವನ್ನು ಅಥವಾ ಉದ್ಯೋಗವನ್ನು ಬದಲಿಸುವಂಥ ಒಂದು ಸ್ಥಿತಿಗಳು ಸಹ ನಿರ್ಮಾಣ ಆಗ್ಬೋದು. ಹಾಗಾಗಿ ಗುರುವಿನ ಅನುಗ್ರಹ ನಿಮಗೆ ಅಷ್ಟೇನಿರೋದಿಲ್ಲ. ಹಾಗಾಗಿ ಯಾರ್ಯಾರ ಜಾತಕದಲ್ಲಿ ಈಗ ವೈಯಕ್ತಿಕವಾಗಿ ಇದೆಲ್ಲ ಹೇಳುವಂಥದ್ದು ಸಾರ್ವಜನಿಕವಾಗಿ, ಆದರೆ ವೈಯಕ್ತಿಕವಾಗಿ ಕೆಲವೊಬ್ಬರಿಗೆ ಅವರವರ ಜಾತಕದಲ್ಲಿ ಗುರುವಿನಲ್ಲಿ ನೀಚನಾಗಿದ್ದರೆ, ವಕ್ರಿಯಾಗಿದ್ದರೆ ಅಥವಾ ಗುರು ಅನ್ನೋರಿಗೆ ವಿರುದ್ಧವಾದ ದಶೆಗಳು ನಡೀತಾ ಇದ್ದರೆ, ಅವರ ಕುಂಡಲಿಯಲ್ಲಿ ಗುರುವಿಗೆ ಪಾಪಯುತಿ ಎಲ್ಲ ಇದೆ, ಅಂಥವರಿಗೆ ಇನ್ನಷ್ಟು ಸ್ವಲ್ಪ ಅಡ್ಡ ಪರಿಣಾಮಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಎಲ್ಲ ಪರಿಣಾಮಗಳು ಅಥವಾ ಫಲಿತಾಂಶಗಳು ಅವರವರ ವೈಯಕ್ತಿಕ ಕುಂಡಲಿಯ ಒಂದು ಫಲಿತಾಂಶಕ್ಕೂ ಸಹ ತಾಳೆ ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿ ಹೇಳುವಂಥದ್ದು ಈಗ ಸಾರ್ವತ್ರಿಕವಾಗಿ ಅಂದರೆ ಜನರಲ್ ಆಗಿ ಹೇಳುವಂಥದ್ದು ಇದು ಮೇಷರಾಶಿಗೆ. ಹಾಗಾಗಿ ಅಂತಹ ಒಂದು ಗುರುವಿನ ಅಡ್ಡ ಪರಿಣಾಮ ಕೆಲವೊಬ್ಬರಿಗೆ ಸ್ವಲ್ಪ ಸಂಕಷ್ಟವನ್ನು ತರಬಹುದಾಗಿದೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ಗ್ರಹವು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿರುತ್ತೆ. ಶುಕ್ರ ನಿಮಗೆ ಆರಂಭದಲ್ಲಿ 14ರವರೆಗೂ ಆತನು ಕಟಕದಲ್ಲಿರುವಾಗ ಚತುರ್ಥನಾಗಿಯೂ, ಆಮೇಲೆ 15ರಿಂದಲೇ ಸಿಂಹಕ್ಕೆ ಬರುವಾಗ ನಿಮ್ಮ ರಾಶಿಗೆ ಪಂಚಮಸ್ಥನಾಗಿಯೂ ಉತ್ತಮವಾದ ಫಲವನ್ನು ಕೊಳ್ಳಲಿದ್ದಾನೆ. ಶ್ರೇಷ್ಠವಾದ ಲಾಭಗಳು ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುತ್ತೆ. ಜೊತೆಗೆ ಹಣದ ಹರಿವು ಬಹಳ ಉತ್ತಮವಾಗಿರುವಂಥದ್ದು. ಅದೇ ರೀತಿ ಸಾಲವನ್ನು ತೀರಿಸುವಂಥ ಅವಕಾಶ, ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಶುಭವಾದ ಖರ್ಚುಗಳು ಬರುವಂಥದ್ದು, ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು. ಜೊತೆಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ಲಿ ಲಾಭ ಆದಾಯ ಎಲ್ಲ ಬರುತ್ತೆ. ನೀವು ಹಿಂದೆ ಮಾಡಿದ ಒಂದು ಯಾವುದೇ ಹೂಡಿಕೆಗೆ ಈಗ ಲಾಭ ಆದಾಯ ಬರುವಂಥದ್ದು. ಈ ರೀತಿ ಹಣದ ವಿಚಾರದಲ್ಲಿ ಸಂತೃಪ್ತಿ ಇರುತ್ತೆ. ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಕೃಪೆಯಲ್ಲಿ ಇದ್ದಾನೆ. ಇನ್ನು ಶನಿ ಮಹಾರಾಜರ ವಿಚಾರ ನಿಮಗೆ ಆಗಲೇ ಗೊತ್ತಿರುವಂತೆ ನೀವು ಸಾಡೆ ಸಾತಿಯ ಚಕ್ರದಲ್ಲಿ ಈಗ ಪ್ರಧಾನ ಪಾತ್ರಧಾರಿಗಳಾಗಿದ್ದೀರಾ. ಯಾವ ರೀತಿ ಮೀನ ರಾಶಿಯಲ್ಲಿ ಇದ್ದಾಗ ಮೀನ ಮತ್ತು ಅಲ್ಲಿ ಮೇಷರಾಶಿಗೆ ಹೆಚ್ಚು ಅಡ್ಡ ಪರಿಣಾಮಗಳು, ಕುಂಭರಾಶಿಗೂ ಪರಿಣಾಮ ಇರುತ್ತೆ. ಆದರೆ ಕುಂಭರಾಶಿಗಿಂತ ಮೀನ ಮತ್ತು ಮೇಷಕ್ಕೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ. ಆದರೆ ಸದ್ಯದ ಸ್ಥಿತಿಯಲ್ಲಿ ಈಗ ಅಲ್ಲಿ ಶನಿ ಮಹಾರಾಜರು ನವೆಂಬರ್ ಆರಂಭದವರೆಗೂ ಅವರು ವಕ್ರಗತಿಯಲ್ಲಿರುವ ಕಾರಣ ನಿಮಗೆ ಆ ವಕ್ರಗತಿಯ ಪರಿಣಾಮವಾಗಿ ಹೆಚ್ಚೇನು ಅಡ್ಡ ಪರಿಣಾಮಗಳಿಗೆ ಬರೋದಿಲ್ಲ. ಕೆಲವೊಮ್ಮೆ ಸಾಂಕೇತಿಕವಾಗಿ ಸಣ್ಣ ಪುಟ್ಟ ಅನಾರೋಗ್ಯ, ಸಾಂಕೇತಿಕವಾಗಿ ಸ್ವಲ್ಪ ಖರ್ಚುಗಳೆಲ್ಲ ಬರುವಂಥ ಸಾಧ್ಯತೆ ಬರುತ್ತೆ. ಹಾಗಾಗಿ ಶನಿ ಮಹಾರಾಜರ ವಕ್ರಿ ಪ್ರಭಾವದಿಂದ ಅವರ ಆ ಒಂದು ಪರೀಕ್ಷಾ ವೇಗ ಅಂತ ಹೇಳಿದರೆ ಪರೀಕ್ಷೆ ಇನ್ನೂ ಮುಗಿದಿಲ್ಲ, ಆದರೆ ಪರೀಕ್ಷೆಯ ಈಗ ಒಂದು ಕಾಲಾವಧಿ ಸ್ವಲ್ಪ ಈಗ ನಿಧಾನಗತಿಗೊಂಡಿದೆ ಅಷ್ಟೇ ಹೊರತು ಶನಿ ಮಹಾರಾಜರಿಂದ ಯಾವುದೇ ರೀತಿ ಹೆಚ್ಚಿನ ಆತಂಕ ಇಲ್ಲ. ಇನ್ನು ಸೆಪ್ಟೆಂಬರಲ್ಲಿ ಈಗ ರಾಹುವಿನ ವಿಚಾರ ನಿಮಗೆ ಬಹಳ ಉತ್ತಮ ಪ್ರೇರಕವಾಗಿರುತ್ತೆ. ಸೆಪ್ಟೆಂಬರಲ್ಲಿ ಗ್ರಹಣಗಳು ಸಹ ನಡೀತವೆ. ಅಲ್ಲಿ ಆ ಪಿತೃಪಕ್ಷದ ಮುಂದೆ ದಿನ ಹುಣ್ಣಿಮೆಗೆ ನಡೆಯುವಂಥ ಭಾದ್ರಪದ ಹುಣ್ಣಿಮೆ, ಜೊತೆಗೆ ಅಲ್ಲಿ ಭಾದ್ರಪದದ ಅಮಾವಾಸ್ಯೆಗೂ ಅಂದರೆ ಮಹಾಲಯ ಅಮಾವಾಸ್ಯೆಗೂ 2 ಗ್ರಹಣಗಳು ಬರ್ತವೆ. ಅಲ್ಲಿ ಗ್ರಹಣಗಳು ಸಂಭವಿಸುವ ಕಾರಣ ರಾಹುವಿನ ಅಡ್ಡ ಪರಿಣಾಮಗಳು ಎಲ್ಲ ರಾಶಿಗೂ ಬರುತ್ತೆ. ಅದರ ಪ್ರತ್ಯೇಕವಾದ ವಿಡಿಯೋನ, ಆ ಗ್ರಹಣದ ಪ್ರತ್ಯೇಕ ವಿಡಿಯೋನ ವೀಕ್ಷಿಸಿಕೊಳ್ಳಿ. ಆದರೆ ನಿಮಗೆ ಸರಾಸರಿಯಾಗಿ ಅಂದರೆ ಜನರಲ್ ಆಗಿ ಹೇಳುವಾಗ ಅಲ್ಲಿ ರಾಹುವಿನ ಬೆಂಬಲ ಅಲ್ಲಿ ಲಾಭದಲ್ಲಿ ಇರುವ ಕಾರಣ ನಿಮಗೆ ಉತ್ತಮ ಫಲ ಇದೆ. ಗ್ರಹಣದಿಂದಲೂ ನಿಮಗೆ ರಾಹುವಿನಿಂದ ಅಡ್ಡ ಪರಿಣಾಮಗಳು ಹೆಚ್ಚೇನು ಬರೋದಿಲ್ಲ. ಹಾಗಾಗಿ ಲಾಭ ಸ್ಥಾನದಲ್ಲಿ ಅಪರೂಪಕ್ಕೆ ಕೊಡುವಂಥ ರಾಹುವಿನ ಬೆಂಬಲ ಇರುವ ಕಾರಣ ಆಕಸ್ಮಿಕ ಧನ ಲಾಭ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ವಿದೇಶ ಮೂಲ ಅಥವಾ ಕೋರ್ಟ್ ಕಚೇರಿ ಮೂಲದಿಂದ ನಿಮಗೆ ಏನಾದರೂ ಪರಿಹಾರಗಳು, ಲಾಭಗಳು ಸಿಗುವಂಥದ್ದು, ಉದ್ಯೋಗದಲ್ಲಿ ಪ್ರಗತಿ, ಬಂಧುಗಳಲ್ಲಿ ಬಾಂಧವ್ಯ ಚೆನ್ನಾಗಾಗುವಂಥದ್ದು, ಅಥವಾ ದೀರ್ಘಕಾಲದಿಂದ ಪೆಂಡಿಂಗ್ ಯಾವುದೇ ರೀತಿಯ ಒಂದು ವಿವಾದಗಳು ಅದು ಆಕಸ್ಮಿಕವಾಗಿ ಪವಾಡ ಸದೃಶವಾಗಿ ಎಲ್ಲ ಪರಿಹಾರ ಆಗುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ. ಅದೇ ರೀತಿ ಯಾವುದೇ ರೀತಿಯ ಒಂದು ಮೋಜು ಮಸ್ತಿ ಕೂಟದಲ್ಲಿ, ಪ್ರವಾಸ ತಾಣಗಳಲ್ಲಿ, ಅದು ಅನೇಕ ರೀತಿಯ ಒಂದು ಸಂತೋಷ ಕೂಟಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ ಸಹ ಬರುತ್ತೆ ರಾಹುವಿನ ಕೃಪೆಯಿಂದ. ಕೇತು ನಿಮಗೆ ಪೂರಕವಾಗಿರೋದಿಲ್ಲ. ಪಂಚಮಸ್ಥನಾಗಿ ಕೇತು ಇರೋ ಕಾರಣ ಆತನ ಒಂದು ಅಡ್ಡ ಪರಿಣಾಮ ಕೆಲವೊಮ್ಮೆ ಬರುತ್ತೆ. ಕಿರಿಯರಲ್ಲಿ ಕಲಹ, ತಂದೆ ಮಕ್ಕಳ ಕಲಹ, ಬಂಧುಗಳಲ್ಲಿ ಕಲಹಗಳು ಬರುವಂಥ ವಾತಾವರಣ ಇರುತ್ತೆ. ಜೊತೆಗೆ ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು, ಹೊಟ್ಟೆ ನೋವು, ಕಣ್ಣು ನೋವು ಅಥವಾ ಕೈ ಕಾಲುಗಳಿಗೆ ಸಂಬಂಧಪಟ್ಟ ನೋವುಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ನಿಮಗೆಲ್ಲ ನೋಡಿ ಆರಂಭದಲ್ಲಿ ಕೊಟ್ಟಂಥ ವಾಕ್ಯದಲ್ಲಿ ಉದ್ಯೋಗ, ಮನೆ, ಭೂಮಿ, ಯೋಗ, ಅಲ್ಲಿ ಕಲಹ ಎಚ್ಚರ ಅಂದರೆ ಕಲಹ ಮತ್ತು ರೋಗ ಅಂತೇಳಿ ಅಲ್ಲಿ ಕೆಲವು ಹೇಳಿದಂತೆ ಈ ಕೇತುವಿನ ವೈರುಧ್ಯ,
ಶನಿ ಮಹಾರಾಜ ವೈರುಧ್ಯ, ಗುರುವಿನ ವೈರುಧ್ಯ, ಜೊತೆಗೆ ಆ ಒಂದು ಮಂಗಳನು ನಿಮಗೆ 13ರ ಬಳಿಕ ಮಂಗಳನು ಸಹ ವಿರುದ್ಧವಾಗಿರ್ತಾನೆ. ಅವೆಲ್ಲ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅಂತಹ ಕಾಲದಲ್ಲಿ ಇದೆಲ್ಲ ಸ್ವಲ್ಪ ಸಾಂಕೇತಿಕವಾಗಿ ಬರ್ಬೋದಾಗಿದೆ. ಒಳ್ಳೆಯದರ ಜೊತೆಗೆ ಸಣ್ಣ ಪುಟ್ಟ ಈ ಏರುಪೇರುಗಳು, ಅದು ಅನಾರೋಗ್ಯ ಸಮಸ್ಯೆ, ಜೊತೆಗೆ ಕಲಹದ ಅಥವಾ ಜಗಳದ ಸಮಸ್ಯೆಗಳು, ಶತ್ರುಕಾಟ, ಇವೆಲ್ಲ ಸಾಧ್ಯತೆ ಸಹ ಇರುತ್ತೆ ಸಂಪ್ರದಾಯದಲ್ಲಿ. ಹಾಗಾಗಿ ಹೆಚ್ಚಿನ ಅಂಶದ ಫಲಗಳು ಉತ್ತಮವಾಗಿವೆ. ಕೆಲವೊಂದು ಸುಮಾರು 100ಕ್ಕೆ ಒಂದು 60-70 ಭಾಗ ಉತ್ತಮ ಅಂತ ಹೇಳಿದ್ರೆ, ಸುಮಾರು 30ರಿಂದ 40 ಭಾಗ ಕೆಲವೊಮ್ಮೆ ಇಂತಹ ಒಂದು ಅಡ್ಡ ಪರಿಣಾಮಗಳು ಸಹ ವ್ಯಕ್ತವಾಗಿರ್ತವೆ. ಹಾಗೆ ಇವೆಲ್ಲನ ಗಮನದಲ್ಲಿಟ್ಕೋಬೇಕು. ಇಲ್ಲಿ ಸೂರ್ಯನಿಂದ ಕೇತುವಿನವರೆಗೆ ಆ 8 ಗ್ರಹಗಳ ಪರಿಣಾಮ ನೋಡಿದ್ದಾಯಿತು ಸೆಪ್ಟೆಂಬರ್ನಲ್ಲಿ. ಇನ್ನು ಕ್ಷಿಪ್ರವಾಗಿ ರಾಶಿ ಬದಲಿಸುವಂತಹದ್ದು ಅಲ್ಲಿ ಚಂದ್ರನು 2 ದಿನ ಅಥವಾ 2 ದಿನ 2.5 ದಿನಗಳಲ್ಲಿ ಒಂದೊಂದು ರಾಶಿಗಳು ಇರ್ತಾನೆ. ಅದಕ್ಕೆ ಅನುಗುಣವಾಗಿ ಯಾವ ದಿನಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಇದೆ, ಸೆಪ್ಟೆಂಬರ್ನಲ್ಲಿ ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿರ್ತಾನೆ ಗಮನಿಸಿಕೊಂಡು ಈಗ ನೋಡೋಣ. ಅಲ್ಲಿ ಆರಂಭದ 1, 2, 3 ನಿಮಗೆ ಚಂದ್ರನು ವಿರುದ್ಧವಾಗಿರುವಂಥದ್ದು. ಅಲ್ಲಿ 8, 9ರ ಸ್ಥಾನ ನಿಮ್ಮ ರಾಶಿಯಿಂದ ಅಷ್ಟಮ ಮತ್ತು ನವಮದಲ್ಲಿರುವಂತಹ ಚಂದ್ರನು ಅಲ್ಲಿ 1, 2, 3ರಲ್ಲಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮ ಜಾಸ್ತಿ ಬರುತ್ತೆ, ಖರ್ಚು ಜಾಸ್ತಿ ಬರುತ್ತೆ, ನಷ್ಟಗಳು ಆಗುವಂಥದ್ದು, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳು, ಜೊತೆ ಕಲಹ ಬರುತ್ತೆ ಜಾಸ್ತಿ. ಆಗಲೇ ಹೇಳಿದಂತೆ ನಿಮಗೆ ಈ ತಿಂಗಳಲ್ಲಿ ಕಲಹ ಮತ್ತು ರೋಗದ ಬಗ್ಗೆ ಎಚ್ಚರಿಕೆ ಅಂತ ಅಲ್ಲಿ ಕೆಲವೊಂದು ಸಾರಿ ಚಂದ್ರನ ವೈರುಧ್ಯ ನಿಮಗೆ ಕಲಹಗಳಿಗೆ ಕಾರಣ ಆಗುತ್ತೆ. ಹಾಗಾಗಿ ಅಲ್ಲಿ ಕಲಹ ಬರುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಬರುವಂಥದ್ದು ಎಲ್ಲ ಸಹಿತ 1, 2, 3 ನಿಮಗೆ ಅಷ್ಟು ಚಂದ್ರನ ಅನುಗ್ರಹ ಇರೋದಿಲ್ಲ. ಆ ಬಳಿಕ 4, 5, 6, 7, 8 ನಿರಂತರವಾಗಿ 5 ದಿನಗಳು ನೋಡಿ. ಮೊದಲ 3 ದಿನ ನಿಮಗೆ ಚಂದ್ರನ ಬೆಂಬಲ ಕೊರತೆ ಆಯಿತು. ಆದರೆ ನಂತರ ಬರುವಂಥ 5 ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ನಿಮಗೆ. 4, 5, 6, 7, 8 ಎಂಬ 5 ದಿನಗಳನ್ನು ನಿಮಗೆ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಯಶಸ್ಸು ಇದೆ, ಲಾಭ ಇದೆ. ಕರ್ಮ ಮತ್ತು ಲಾಭ ಸ್ಥಾನದಲ್ಲಿ ಬರುವಂತಹ ಚಂದ್ರನು ನಿಮ್ಮ ಉದ್ಯೋಗದಲ್ಲಿ ಪ್ರಗತಿ ಕೊಡ್ತಾನೆ. ಹಣಕಾಸಿನ ಅರಿವು ಚೆನ್ನಾಗಲಿಕ್ಕೆ ಸಹಾಯ ಆಗುತ್ತೆ. ಇತರ ಗ್ರಹಗಳ ಯಾವ್ಯಾವ ಗ್ರಹಗಳ ಬೆಂಬಲ ಇದೆ, ಉದಾಹರಣೆಗೆ ಶುಕ್ರ ನಿಮಗೆ ಪೂರಕವಾಗಿದ್ದಾನೆ, ಅಲ್ಲಿ ನಿಮಗೆ ಆರಂಭದಲ್ಲಿ ಮಂಗಳ ಪೂರಕವಾಗಿರ್ತಾನೆ. ಇವೆಲ್ಲ ಇರುವಾಗ ಅಲ್ಲಿ ಜೊತೆಗೆ ಚಂದ್ರನು ಸಹ ಅದರ ಜೊತೆ ಕೈ ಜೋಡಿಸಿದಾಗ ನಿಮಗೆ ವಿಶೇಷವಾದ ಫಲಗಳು ಈ 4ರಿಂದ 8ರವರೆಗೆ ವಿಶೇಷವಾಗಿ ಶುಭಗಳು ಅನುಭವಕ್ಕೆ ಬರಲಿವೆ. ಶುಭ ಕಾರ್ಯ ಪ್ರಯತ್ನದಲ್ಲಿ ಯಶಸ್ಸು, ವಿದ್ಯಾರ್ಥಿಗಳಿಗೆ ಪ್ರಗತಿ, ಪರೀಕ್ಷಾ ಅಥವಾ ಇನ್ನಿತರವಾದ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಸಕ್ಸಸ್ ರೇಟ್ ಬರುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ, ವ್ಯಾಪಾರಿಗಳಿಗೆ ಪ್ರಗತಿ ಮುಂತಾದ ಹಲವಾರು ಶುಭ ಫಲಗಳು ನಿಮಗೆ 4ರಿಂದ 8ರ ಅವಧಿಯಲ್ಲಿ ಬರುತ್ತೆ. ಆ ಬಳಿಕ 9, 10 ನಿಮಗೆ ಅಷ್ಟೇನು ಪೂರಕವಾಗಿಲ್ಲ. 9, 10ರಲ್ಲಿ ಸ್ವಲ್ಪ ನಿಮಗೆ ಆರೋಗ್ಯದ ಸಮಸ್ಯೆ, ಮಾತಿನ ಚಕಮಕಿ, ಜೊತೆಗೆ ಮನೆಯಲ್ಲಿ ಅಶಾಂತಿ ಅಥವಾ ಪತಿ ಪತ್ನಿಯರ ಮಧ್ಯೆ ಬಂಧುಗಳ ಜೊತೆಗೆ ಏನಾದರೂ ವೈಮನಸ್ಸು ಮೂಡುವಂಥದ್ದು, ಕಲಹದ ವಾತಾವರಣ. ಹಾಗಾಗಿ ಕಲಹ ಮತ್ತು ವಾಗ್ವಾದದ ಬಗ್ಗೆ ಎಚ್ಚರ, ಜೊತೆಗೆ ಹಣಕಾಸಿನ ಹೂಡಿಕೆ ಬಗ್ಗೆ ಸಹ ಎಚ್ಚರ, ಕಷ್ಟ ನಷ್ಟಗಳು ಆಗ್ಬೋದು. ಬಳಿಕ ಬರುವಂಥ 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ. 11, 12ರಲ್ಲಿ ನಿಮ್ಮ ರಾಶಿಯಲ್ಲಿ ನಿಮ್ಮ ಜನ್ಮರಾಶಿಗೆ ಅಲ್ಲಿ ಬರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಇದೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಇದೆ. 13, 14 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ, ಕಷ್ಟ ನಷ್ಟಗಳ ಸಾಧ್ಯತೆ, ಅನಾರೋಗ್ಯ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯಗಳು ಅಥವಾ ಈ ಶೀತ, ನೆಗಡಿ, ಜ್ವರ, ಹವಾಮಾನ ವೈಪರೀತ್ಯದ ಘಟನೆಗಳಿಂದ ಅಥವಾ ಆಗುವಂಥ ಪರಿವರ್ತನೆಗಳಿಂದ ಅನಾರೋಗ್ಯ ಸಮಸ್ಯೆಗಳು ಎದುರಾಗ್ಬೋದು. ಹಾಗಾಗಿ ಈ 13, 14ರಲ್ಲಿ ಹಣಕಾಸು ವಿಚಾರ, ಆರೋಗ್ಯ ವಿಚಾರ, ಮಾತಿನ ವಿಚಾರ ಸ್ವಲ್ಪ ಎಚ್ಚರ ಬೇಕು. 15, 16 ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರುವಂಥ ಉತ್ತಮ ದಿನ. ಲಾಭ, ಯಶಸ್ಸು, ಕೀರ್ತಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. 17, 18, 19, 20 ಈ 4 ದಿನಗಳು ಸ್ವಲ್ಪ ಚಂದ್ರನ ಬೆಂಬಲ ಮತ್ತೆ ನಿಮಗೆ ಕೊರತೆ ಆಗುತ್ತೆ. ಈ 4 ದಿನಗಳಲ್ಲಿ ಸ್ವಲ್ಪ ನೀವು ಬಂಧುಗಳಲ್ಲಿ, ಮಿತ್ರರಲ್ಲಿ ಸ್ವಲ್ಪವನ್ನು ಬಾಂಧವ್ಯನ ಕಾಪಾಡಿಕೊಳ್ಬೇಕು. ಕಲಹದ ವಾತಾವರಣ ಏರ್ಪಡುತ್ತೆ. ಸಿಟ್ಟಿನಿಂದ ಏನಾದರೂ ಆತಂಕದಿಂದ ಎಲ್ಲ ಭಯದ ವಾತಾವರಣ ನಿರ್ಮಾಣ ಆಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳು ವಿಘ್ನಗಳು ಬರುವಂಥದ್ದು, ಅಡೆತಡೆಗಳು ಬರುವಂಥದ್ದು, ನಿರಾಸೆ ಆಗುವಂಥ ಘಟನೆ, ಜೊತೆಗೆ ನಿಮಗೆ ಇತರರಿಂದ ಅವಮಾನಕರ ಘಟನೆ ಮನೆಯಲ್ಲಿಯೂ, ವೃತ್ತಿ ಜಾಗದಲ್ಲಾಗ್ಬೋದು ಅಥವಾ ಈಗಿನ ಸಾಮಾಜಿಕ ಜಾಲತಾಣ ಸೋಷಿಯಲ್ ಮೀಡಿಯಾದಲ್ಲಿ ಸಹ ನಿಮ್ಮ ವಿರುದ್ಧ ಏನಾದರೂ ಅವಮಾನಕರವಾದ ಪೋಸ್ಟ್ ಎಲ್ಲ ಬರುವಂಥದ್ದೆಲ್ಲ ಆಗುವಂಥದ್ದು. ಹಾಗಾಗಿ ಆ ಬಗ್ಗೆ ಎಚ್ಚರಬೇಕು. ಜೊತೆಗೆ ಯಾವುದೇ ರೀತಿಯ ಕಾನೂನು ಭಂಗಿಸುವಂಥ ಕೆಲಸಕ್ಕೆ ಕೈ ಹಾಕಿ ನಿಮ್ಮ ಮೇಲೆ ದಂಡನೆಗಳು ಬರುವಂಥದ್ದು ಅಂತೆಲ್ಲ ಬರುತ್ತೆ. ಹಾಗಾಗಿ ಈ 17ರಿಂದ 20ರ ಅವಧಿಯಲ್ಲಿ ಸ್ವಲ್ಪ ಎಚ್ಚರಿಕೆ. ಬಳಿಕ 21, 22, 23, 24, 25 ನಿರಂತರವಾಗಿ 5 ದಿನಗಳು. 21ರಿಂದ 25ರವರೆಗೆ ನಿಮಗೆ ವಿಶೇಷವಾದ ಲಾಭ, ಸುಖ, ಜಯ ಸಿಗುತ್ತೆ. ಇಷ್ಟಾರ್ಥ ಸಿದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆಯಿದೆ. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಅಂದರೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುವಂಥ 5 ದಿನಗಳು. ಆ 5 ದಿನಗಳನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 26, 27, 28 ಮಿಶ್ರ ಫಲಗಳು. 29, 30 ಸಹ ಮಿಶ್ರ ಫಲಗಳು. ಅಂದರೆ ಕೊನೆಯ 5 ದಿನಗಳು 26ರಿಂದ 30ರವರೆಗೆ ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳಾಗುವಂಥದ್ದು, ವ್ಯಾಪಾರದಲ್ಲಿ ಹಿನ್ನಡೆ, ಮಾತಿನ ಚಕಮಕಿ, ಬಂಧುಗಳಲ್ಲಿ ವಿರೋಧ, ಜೊತೆಗೆ ಏನಾದರೂ ಮನೆಯಲ್ಲಿ ಅಶಾಂತಿಯ ವಾತಾವರಣ ಮೂಡುವಂಥದ್ದು. ಜೊತೆಗೆ ಯಾವುದೇ ಪ್ರಯತ್ನ ಮಾಡಿದ್ರೆ ಅಲ್ಲಿ ವೈಫಲ್ಯ ಅಥವಾ ನಿಧಾನಗತಿಯ ಫಲಿತಾಂಶಗಳು ಬರುವಂಥದ್ದು. ಯಾವುದೇ ಕೆಲಸದಲ್ಲಿ ನಿಮಗೆ ಸ್ವಲ್ಪ ನಿರಾಸಕ್ತಿಗಳು ಬರುವಂಥದ್ದು. ಈ ರೀತಿ ಅಲ್ಲಿ ತನುಮನ ಧನದ ಸಂಯಮವನ್ನು ನೀವು 26ರಿಂದ ಕೊನೆಯ 30ರವರೆಗೂ ಕಾಪಾಡಿಕೊಳ್ಬೇಕಾಗುತ್ತೆ. ಕೊನೆಯ 4-5 ದಿನಗಳು ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ.
ಹಾಗಾಗಿ ಈ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಈಗ ಪ್ರತ್ಯೇಕವಾಗಿ ಹೇಳಿದ್ರೆ ಸುಮಾರು ನಿಮಗೆ 13 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ನಿಮಗೆ ಸಿಗುವಂಥ ಅವಕಾಶ ಈ ತಿಂಗಳಲ್ಲಿ ಬಂದಿದೆ. ಅವನ್ನು ನೀವು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಆಗಲೇ ಹೇಳಿದಂತೆ ನಿಮಗೆ ರವಿಯು ನಿಮಗೆ ಆರಂಭದಲ್ಲಿ ಪೂರಕವಾಗಿಲ್ಲ, ಮಧ್ಯದಲ್ಲಿ ಪೂರಕವಾಗಿ ಬರ್ತಾನೆ. 17ರಿಂದ ಮಂಗಳನು ನಿಮಗೆ 12ರವರೆಗೆ ಪೂರಕವಾಗಿರ್ತಾನೆ. ಬುಧನು 15ರಿಂದ ನಿಮಗೆ ಉತ್ತಮವಾಗಿರ್ತಾನೆ. ಶುಕ್ರನು ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಾನೆ. ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ಆಶೀರ್ವಾದ ಮಾಡ್ತಿದ್ದಾರೆ. ಹಾಗಾಗಿ ಯಾವ ಗ್ರಹಗಳು ತಿಂಗಳಲ್ಲಿ ನಿಮಗೆ ಯಾವ ರೀತಿ ಸಹಕಾರಿ ಆಗೋದು ಅನ್ನೋದನ್ನು ಗಮನಿಸಿದಾಯಿತು. ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಬಂದಾಗ ವೈಟ್ ಅಥವಾ ಬಿಳಿಯ ಬಣ್ಣವನ್ನು ಈ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇದೆ. ಇನ್ನು ಗ್ರೇ ಅಥವಾ ಬೂದು ಬಣ್ಣ ರಾಹುವಿನ ಸಂಕೇತ. ಹಾಗಾಗಿ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಸೂರ್ಯನ ಒಂದು ಸಂಕೇತವಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ನೀವು ಅಲ್ಲಿ 17ನೇ ತಾರೀಕಿನಿಂದ ತಿಂಗಳ ಕೊನೆಯವರೆಗೆ ಬಳಸ್ಕೊಳ್ಳಿ. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಇದು ಬುಧನ ಸಂಕೇತ. ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ನಂಬರ್ 5 ನೀವು 15ನೇ ತಾರೀಕಿಂದ ಬಳಸ್ಕೊಳ್ಳುವಂಥದ್ದು. ಇನ್ನು ಮಂಗಳನು ನಿಮಗೆ ಆರಂಭದಲ್ಲಿ ಪೂರಕವಾಗಿರೋ ಕಾರಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ನೀವು 12ರವರೆಗೆ ಅಂದರೆ ಆರಂಭದಿಂದ 12ನೇ ತಾರೀಕುವರೆಗೂ ಬಳಸ್ಕೊಳ್ಬೋದಾಗಿದೆ. ಹಾಗಾದರೆ 12ರಿಂದ ನಿಮ್ಮ ಬೆಳಕಲ್ಲಿ ಪರಿವರ್ತನೆ ಆಗುತ್ತೆ. 13ರಿಂದ ಅಲ್ಲಿ ಆತನು ರಾಶಿ ಪರಿವರ್ತನೆ ಮಾಡ್ತಾನೆ. ಹಾಗಾಗಿ 12ರವರೆಗೆ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ಬಳಸುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಆಗಲೇ ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರ ಅನುಗ್ರಹ ಇರುವಂಥ ದಿನಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಬಳಸ್ಕೊಳ್ಳುವಂಥದ್ದು. ಇನ್ನು ನಿಮಗೆ ಗ್ರಹದ ವೈರುಧ್ಯಗಳು ಇರ್ತವೆ ಅಂತ ಹೇಳಿದ್ದೇನೆ. ಆಗಲೇ ಶತ್ರು ಬಾಧೆ, ಕೆಲವೊಮ್ಮೆ ಕಲಹ, ಕೆಲವೊಮ್ಮೆ ಅನಾರೋಗ್ಯ ಇತ್ಯಾದಿ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಗ್ರಹಗಳ ವೈರುಧ್ಯದಿಂದ ಬರುತ್ತೆ. ಶನಿ, ಕೇತು, ಗುರು ನಿಮಗೆ ವಿರುದ್ಧವಾಗಿರ್ತಾರೆ. ಮತ್ತು ಕೆಲವೊಂದು ಹಂತದಲ್ಲಿ ಬುಧ, ಮಂಗಳ, ರವಿಗಳು ಸಹ ನಿಮಗೆ ಕೆಲವೊಂದು ಹಂತದಲ್ಲಿ ವಿರುದ್ಧವಾಗಿರುವಂಥ ಘಟನೆಗಳಾಗ್ತವೆ. ಹಾಗಾಗಿ ಆ ದೋಷ ನಿವಾರಣೆಗೆ ನೀವು ವಿಶೇಷವಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ ಮಾಡ್ಬೋದು. ಗಣೇಶನ ಭಕ್ತಿ, ಸುಬ್ರಹ್ಮಣ್ಯನ ಭಕ್ತಿ ಅಥವಾ ಈಶ್ವರನ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ಗುರು ಸ್ವರೂಪವನ್ನು ಭಕ್ತಿ ಮಾಡುವುದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರ ಸ್ತೋತ್ರ ಅಥವಾ ನವಗ್ರಹಗಳ ಅಷ್ಟೋತ್ತರ ಮುಂತಾದ ಯಾವುದೇ ರೀತಿಯ ನಿಮ್ಮ ಭಕ್ತಿ ಮಾರ್ಗ, ಪೂಜಾ ಮಾರ್ಗ, ದಾನ ಧರ್ಮದ ಮಾರ್ಗ ಅನುಸಾರ ಮಾಡ್ಬೋದಾಗಿದೆ. ಎಲ್ಲ ಮೇಷರಾಶಿಯವರಿಗೆ ಈ ಒಂದು ಅಪರೂಪಕ್ಕೆ ಸಿಗುವಂಥ ಈ ಸೂರ್ಯ ಮತ್ತು ಮಂಗಳರ ಆಶೀರ್ವಾದ ಜೊತೆಗೆ ಶುಕ್ರನ ಅನುಗ್ರಹ ಸಿಗುವಂಥ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶುಕೀರ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಸೆಪ್ಟೆಂಬರ್ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಷಭ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅದೃಷ್ಟದಾಯಕವಾದ ತಿಂಗಳು. ಅಲ್ಲಿ ನಿಮಗೆ ಈ ತಿಂಗಳ ವಾಕ್ಯ ಬಂದಂತೆ ಅದೃಷ್ಟ ಕುಲಾಯಿಸುವ ಮಾಸ, ಶುಭ ಕಾರ್ಯದ ಮಂದಹಾಸ ಎಂಬ ಒಂದು ವಾಕ್ಯ ಬಂದಿದೆ ನಿಮಗೆ. ಅಂದರೆ ನಿಮಗೆ ಅದೃಷ್ಟದ ಒಂದು ವಿಶೇಷವಾದ ಒಂದು ಒಲವಿರುತ್ತೆ. ಅದೇ ರೀತಿ ಏನು ಶುಭ ಕಾರ್ಯಗಳು ಸಿದ್ಧಿಯಾಗುವಂಥ ಒಂದು ಶುಭ ಸೂಚನೆಗಳು ಸಹ ಈಗ ಈ ಸೆಪ್ಟೆಂಬರ್ನಲ್ಲಿ ಬರಲಿದೆ. ಹಾಗಾಗಿ ಅನೇಕ ರೀತಿಯ ಉತ್ತಮ ಫಲಿತಾಂಶಗಳು ನಿಮಗೆ ಈ ತಿಂಗಳಲ್ಲಿ ಕಾದಿವೆ. ವಿಶೇಷವಾಗಿ ಅಲ್ಲಿ 6 ಅಥವಾ 7 ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಅಪರೂಪದ ರಾಶಿ ಆಗಿರುತ್ತೆ. ಅಂದರೆ ಸಾಮಾನ್ಯವಾಗಿ 2 ಅಥವಾ 3 ಗ್ರಹಗಳ ಒಂದು ಆಶೀರ್ವಾದ ಸಿಗೋದೇ ಅಪರೂಪ ಇರುತ್ತೆ. ಆದರೆ 5 ಅಥವಾ ಅದಕ್ಕಿಂತ ಹೆಚ್ಚು ಗ್ರಹಗಳ ಬೆಂಬಲ ಸಿಗುವಂಥದ್ದು ಅತ್ಯಪರೂಪದಲ್ಲಿ, ಅಂದರೆ ಯಾವಾಗಲೂ ಬರೋದಿಲ್ಲ. ಅದು ಕೆಲವೊಮ್ಮೆ ನಮ್ಮ ಜೀವಮಾನದಲ್ಲಿ ಕೆಲವು ಹಂತಗಳಲ್ಲಿ ಅಥವಾ ವರ್ಷದಲ್ಲಿ ಕೆಲವು ಬಾರಿ ಬರುತ್ತೆ. ಇನ್ನು ಕೆಲವೊಂದು ರಾಶಿಗಳಿಗೆ ವರ್ಷಾನುಪೂರ್ತಿ ಕೇವಲ 2 ಅಥವಾ 3 ಗ್ರಹಗಳಷ್ಟೇ ಕೃಪೆ ಮಾಡುವಂಥದ್ದೆಲ್ಲ ಸನ್ನಿವೇಶ ಇರುತ್ತೆ. ಅಂಥದ್ರಲ್ಲಿ ನಿಮಗೆ ಈಗ ಸೆಪ್ಟೆಂಬರ್ ತಿಂಗಳಲ್ಲಿ ಅಲ್ಲಿ 6 ಅಥವಾ 7 ಗ್ರಹಗಳ ಒಂದು ಆಶೀರ್ವಾದ ಪಡೆಯುವಂಥ ಒಂದು ಸುವರ್ಣ ಅವಕಾಶ ಬಂದಿದೆ. ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಅಲ್ಲಿ ವಿಶೇಷವಾಗಿ ಆರಂಭದಲ್ಲಿ ನಿಮಗೆ ಸೂರ್ಯನ ಬೆಂಬಲ ಅಷ್ಟೊಂದು ಇಲ್ಲದಿದ್ದರೂ ಇತರ ಎಲ್ಲ ಗ್ರಹಗಳು ಅಂದರೆ ಮಂಗಳ, ಬುಧ, ಗುರು, ಶುಕ್ರ, ಶನಿ, ರಾಹು ಎಂಬಂತಹ ಗ್ರಹಗಳ ಪೂರ್ಣ ಬೆಂಬಲ ಜೊತೆಗೆ ಮಧ್ಯೆ ಆಗುವಂಥ ಚಂದ್ರನ ಪರಿವರ್ತನೆ, ಚಂದ್ರನ ಬೆಂಬಲ ಸೇರಿದಾಗ ಅಲ್ಲಿ 6 ಅಥವಾ 7 ಗ್ರಹಗಳು ನಿಮಗೆ ತಿಂಗಳ ಪೂರ್ತಿ ರಕ್ಷಣೆಯನ್ನು ಕೊಡಲಿವೆ. ಜೊತೆಗೆ ಅಂದುಕೊಂಡಂತೆ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ, ಶಿಕ್ಷಣ, ಆರೋಗ್ಯ, ಹಣಕಾಸು ಮುಂತಾದ ಎಲ್ಲ ಕ್ಷೇತ್ರಗಳಿಗೂ ನಿಮಗೆ ಉತ್ತಮವಾದ ಫಲಿತಾಂಶಗಳನ್ನು ಸೆಪ್ಟೆಂಬರ್ ತಿಂಗಳಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಒಂದನೇದಾಗಿ ಈಗ ಸೂರ್ಯನಿಂದ ಆರಂಭಿಸಿ ಒಂದೊಂದೇ ಗ್ರಹಗಳು ನಿಮಗೆ ಯಾವ ರೀತಿ ಉತ್ತಮ ಫಲವನ್ನು ಕೊಡ್ತೇವೆ ಸೆಪ್ಟೆಂಬರ್ನಲ್ಲಿ ಗಮನಿಸೋಣ. ಆರಂಭದಲ್ಲಿ ಸೂರ್ಯನ ವಿಚಾರ ಗಮನಿಸಿದಾಗ ಸೂರ್ಯನ ಬೆಂಬಲ ನಿಮಗೆ ಅಷ್ಟೊಂದು ಇರೋದಿಲ್ಲ. ಅಲ್ಲಿ ನಿಮಗೆ ಸಿಂಹ ಮತ್ತು ಕನ್ಯಾ ರಾಶಿಯಲ್ಲಿ ಸೂರ್ಯನಿರುವ ಕಾರಣ 16ರವರೆಗೂ ಸಿಂಹದಲ್ಲಿಯೂ 17ರಿಂದ ಅಲ್ಲಿ ಕನ್ಯಾ ರಾಶಿಗೂ ಪರಿವರ್ತನೆ ಆಗಿರೋ ಕಾರಣ ಕೆಲವೊಮ್ಮೆ ನಿಮಗೆ ಇಲ್ಲಿ ಕೆಲವೊಂದು ಅಡ್ಡ ಪರಿಣಾಮಗಳು ನಿಮಗೆ ಚತುರ್ಥ ಮತ್ತು ಪಂಚಮದ ಅಡ್ಡ ಪರಿಣಾಮಗಳು ವ್ಯಕ್ತ ಆಗ್ಬೋದು. ಅಲ್ಲಿ ಕೆಲವೊಮ್ಮೆ ಅತೃಪ್ತಿ, ಹತಾಶೆ ಬಿಡುವಂಥದ್ದು, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಜೊತೆಗೆ ಹಿರಿಯರು ಮತ್ತು ಕಿರಿಯರ ನಡುವೆ ಮನಸ್ತಾಪಗಳು ಅಂದರೆ ತಂದೆ ಮತ್ತು ಮಕ್ಕಳಿರ್ಬೋದು ಅಥವಾ ನಿಮ್ಮ ಸಹೋದ್ಯೋಗಿಗಳು ಜೂನಿಯರ್ ಮತ್ತು ಸೀನಿಯರ್ಗಳಿರ್ಬೋದು, ಮೇಲಾಧಿಕಾರಿಗಳ ಜೊತೆ ಇರ್ಬೋದು. ಈ ರೀತಿ ಅಂತಹ ಒಂದು ಹಿರಿಯ ಮತ್ತು ಕಿರಿಯರಲ್ಲಿ ಬಾಂಧವ್ಯದ ಕೊರತೆ ಬರುತ್ತೆ, ಮಾತಿನ ಚಕಮಕಿ ಬರುತ್ತೆ, ಭಿನ್ನಾಭಿಪ್ರಾಯಗಳು ಬರುತ್ತೆ. ಅವೆಲ್ಲವೂ ತಿಂಗಳಲ್ಲಿ ನಿಮಗೆ ರವಿಯ ವೈರುಧ್ಯದಿಂದ ಆಗ್ಬೋದು. ಇನ್ನು ಕೆಲವರಿಗೆ ಮನಸ್ಸಿನಲ್ಲಿ ಸ್ವಲ್ಪ ಖಿನ್ನತೆ ಮೂಡುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಏಕಾಂಗಿತನ ಮೂಡುವಂಥದ್ದು, ಇವೆಲ್ಲ ಈ ಮನಸ್ಸಿಗೆ ಮತ್ತು ನಿಮ್ಮ ಭಾವನೆಗಳು ಜೊತೆಗೆ ಭಾವನೆ ಮತ್ತು ಬಾಂಧವ್ಯಗಳನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು ಅಷ್ಟೇ ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳು ಅಥವಾ ಕಷ್ಟ ನಷ್ಟಗಳು ಆರೋಗ್ಯದ ಮೇಲೆ ಅಥವಾ ಹಣಕಾಸಿನ ಮೇಲೆ ಅಡ್ಡ ಪರಿಣಾಮ ಇಲ್ಲ.
ಮಾತು ನಡವಳಿಕೆ ಮತ್ತು ಮನಸ್ಸನ್ನು ಸ್ವಲ್ಪ ನೀವು ಹತೋಟಿಯಲ್ಲಿ ಇಟ್ಟುಕೊಳ್ಳುವಂಥ ವಿಚಾರ ಸ್ವಲ್ಪ ಮಾಡಬೇಕಷ್ಟೇ ಹೊರತು ಸೂರ್ಯನಿಂದ ಹೆಚ್ಚಿನ ಅಡ್ಡ ಪರಿಣಾಮಗಳಿರುವುದಿಲ್ಲ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳ ನಿಮಗೆ ಆರಂಭದಲ್ಲಿ ಸ್ವಲ್ಪ ವೈರುಧ್ಯದ ಪರಿಣಾಮ ಬೀರಿದರೂ 13ನೇ ತಾರೀಕಿಗೆ ಮಂಗಳನ ರಾಶಿ ಪರಿವರ್ತನೆ ಆಗುತ್ತೆ. 13ಕ್ಕೆ ಆತನು ಕನ್ಯಾ ರಾಶಿಗೆ ಪ್ರವೇಶಿಸುವಂತಹಲ್ಲಿ ಕನ್ಯಾದಿಂದ ತುಲಾ ರಾಶಿಗೆ ಪ್ರವೇಶ ಆಗುತ್ತೆ. ಹಾಗಾಗಿ ಆ ಒಂದು ಮಂಗಳನು ಸಹ ನಿಮಗೆ ಅಲ್ಲಿ 13ರಿಂದ ಪೂರಕವಾಗಿರ್ತಾನೆ. 12ರವರೆಗೂ ಮಂಗಳನ ವೈರುಧ್ಯದಿಂದ ಕೆಲವೊಮ್ಮೆ ಸಣ್ಣ ಪುಟ್ಟ ಕಲಹ, ಮಾತಿನ ಚಕಮಕಿ, ಶತ್ರು ಪೀಡೆಗಳು ಅಥವಾ ಗುಪ್ತ ಶತ್ರುಗಳ ಕಾಟ ನಿಮಗೆ ಅದು 12ರವರೆಗೆ ವ್ಯಕ್ತವಾಗ್ಬೋದು. ಅಂದರೆ ಆರಂಭದಲ್ಲಿ ಅಲ್ಲಿ ಮಂಗಳ ನಿಮಗೆ ವಿರುದ್ಧವಾದ ಪರಿಣಾಮ ಬೀರುವಂಥ ಸಾಧ್ಯತೆ ಇರುತ್ತೆ. ಆದರೆ ಯಾವಾಗ ಅಲ್ಲಿ 13ನೇ ತಾರೀಕಿಗೆ ತುಲಾ ರಾಶಿಗೆ ಪ್ರವೇಶ ಆಗ್ತಿದ್ದಂತೆ ನಿಮಗೆ ಮಂಗಳನಿಂದ ಅದ್ಭುತವಾದ ಲಾಭ. ಯಾಕಂದರೆ ಮಂಗಳನ ಒಂದು ಆಶೀರ್ವಾದ ಬರುವಂಥದ್ದು ಅತ್ಯಪರೂಪದಲ್ಲಿ ವರ್ಷದಲ್ಲಿ 2 ಅಥವಾ 3 ಬಾರಿ ಬರುವಂಥದ್ದು. ಅದು ಈಗ ನಿಮಗೆ ಸೆಪ್ಟೆಂಬರ್ನಲ್ಲಿ ಈಗ 13ನೇದಿಂದ ಬರ್ತಾ ಇದೆ. ಹಾಗಾಗಿ ವಿಶೇಷವಾದ ಆ ಮಂಗಳನ ಆಶೀರ್ವಾದದಿಂದ ನಿಮಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಅಥವಾ ನಿಮ್ಮ ವ್ಯಾಪಾರ ಉದ್ಯಮವನ್ನು ಆರಂಭಿಸುವಂಥ ಯೋಗ, ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು ಅಥವಾ ಹಿಂದೆ ಇದು ಮಾಡುತ್ತಿದ್ದ ಉದ್ಯೋಗಕ್ಕಿಂತ ಇನ್ನೂ ಹೆಚ್ಚಿನ ಉತ್ತಮ ಉದ್ಯೋಗಗಳು ಸಿಗುವಂಥದ್ದು, ವಿದೇಶ ಮೂಲದ ಉದ್ಯೋಗ ಕೆಲವರಿಗೆ ಸಿಗ್ಬೋದು. ಇನ್ನು ಯಾರೋ ವಿದ್ಯಾರ್ಥಿಗಳು ಸೀಟುಗಳಿಗೆ ಪ್ರಯತ್ನ ಮಾಡ್ತಾಯಿದ್ರು ಅಂಥವರಿಗೆ ಅಪೇಕ್ಷೆ ಪಟ್ಟಂಥ ಒಂದು ಸಂಸ್ಥೆಯಲ್ಲಿ ಅಥವಾ ಶಿಕ್ಷಣ ಸಂಸ್ಥೆಯಲ್ಲಿ ಸೀಟುಗಳು ಸಿಗುವಂಥದ್ದು. ಈ ರೀತಿ ನಿಮ್ಮ ಏನೇನೋ ಕೋರಿಕೆಗಳು, ಮನಸ್ಸಿನ ಇಚ್ಛೆಗಳು ಇರ್ತವೆ ಅದೆಲ್ಲ ಪೂರ್ತಿ ಮಾಡಲಿಕ್ಕೆ ಮಂಗಳ ನಿಮಗೆ ಸಹಾಯ ಮಾಡ್ತಾ ಇದ್ದಾನೆ. ಮಂಗಳನ ಬೆಂಬಲ ನಿಮಗೆ 13ರಿಂದ ಆರಂಭ. ಆದರೆ ತಿಂಗಳ ಪೂರ್ತಿ ಮಂಗಳನ ಒಂದು ವಿಶೇಷವಾದ ರಕ್ಷಣೆ, ಇನ್ನು ಕೆಲವರಿಗೆ ಮನೆ, ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಸಹ ಒದಗಿ ಬರಲಿದೆ. ಇನ್ನು ಬುಧನ ವಿಚಾರ ನಿಮಗೆ ಆರಂಭದಲ್ಲಿ 14ರವರೆಗೂ ಬುಧನ ನಿಮಗೆ ಆಶೀರ್ವಾದ ಮಾಡುವಂಥ ಉತ್ತಮ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ವಿಶೇಷವಾಗಿ ಚತುರ್ಥದಲ್ಲಿ ಇರುವಂತಹ ಬುಧನಿಂದಾಗಿ ನಿಮಗೆ ಲಾಭ, ಸುಖ, ಜಯ, ಸಾಂಸಾರಿಕವಾದ ಉತ್ತಮ ನಡವಳಿಕೆ, ಇನ್ನು ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಮದುವೆಗಳು ಫಿಕ್ಸ್ ಆಗುವಂಥದ್ದು, ಪ್ರೇಮಿಗಳ ನಮಗೆ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು, ಜೊತೆಗೆ ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗುತ್ತೆ, ಹಣಕಾಸಿನ ಹರಿವು ಚೆನ್ನಾಗಿ, ವಿಶೇಷವಾಗಿ ಯಾರ್ಯಾರು ವ್ಯಾಪಾರ ಉದ್ಯಮ ಎಲ್ಲ ನಡೆಸ್ತಾರೋ ಅಂಥವ್ರ ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭ, ಆದಾಯ, ಹೊಸ ಇನ್ವೆಸ್ಟ್ಮೆಂಟ್ ಮಾಡಲಿಕ್ಕೆ ಅವಕಾಶ, ಹಿಂದೆ ಶತ್ರುಗಳಾಗಿದ್ದರು ಈಗ ನಿಮ್ಮ ಮೈತ್ರಿಯನ್ನು ಮಾಡುವಂಥದ್ದು, ಜೊತೆಗೆ ಎಲ್ಲ ಭಿನ್ನಾಭಿಪ್ರಾಯಗಳನ್ನು ಮರೆತು ನಿಮ್ಮ ಜೊತೆಗೆ ಸೇರುವಂಥದ್ದು ಮುಂತಾದ ಹಲವಾರು ಅಪರೂಪದ ಘಟನೆಗಳು ಈ ಬುಧನ ಅನುಗ್ರಹದಿಂದ ಆಗಲಿವೆ. ಹಣಕಾಸಿನ ಒಂದು ವಿಚಾರವಾಗಿ ಸಹ ಬಹಳ ಒಂದು ಸ್ಟೆಬಿಲಿಟಿ 14ರವರೆಗೂ ಬುಧನಿಂದ ಇರುತ್ತೆ. ಆದರೆ 15ಕ್ಕೆ ಅಲ್ಲಿ ಬುಧನ ಪರಿವರ್ತನೆ ಆತನು ಕನ್ಯಾ ರಾಶಿಗೆ ಹೋಗ್ತಿದ್ದಂತೆ ನಿಮಗೆ ಬುಧನ ಒಂದು ಆಶೀರ್ವಾದದ ಬಲ ಕಡಿಮೆ ಆಗುತ್ತೆ ಹೊರತು ಹೆಚ್ಚಿನೇನು ಕಷ್ಟ ನಷ್ಟಗಳಿಲ್ಲ, ಸಣ್ಣ ಪುಟ್ಟ ಏನು ವ್ಯತ್ಯಾಸಗಳಾಗ್ಬೋದು. ಆದರೆ 14ರವರೆಗೂ ಆತ ನಿಮಗೆ ಪೂರಕವಾಗಿರ್ತಾನೆ. ಇನ್ನು ಗುರುಬಲ ನಿಮಗೆ ಗೊತ್ತಿರುವಂತೆ ನಿಮಗೆ ಈ ತಿಂಗಳ ಪೂರ್ತಿ ಗುರುಬಲದ ವಿಶೇಷವಾದ ನಿಮಗೆ ಬಲವಿರುತ್ತೆ. ಧನ ಸ್ಥಾನದಲ್ಲಿರುವಂತಹ ಗುರುವಿಂದಾಗಿ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಇರುವುದಿಲ್ಲ, ಯಥೇಚ್ಛವಾದ ಧನ ಹರಿದು ಬರುತ್ತೆ. ಜೊತೆಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಅದಕ್ಕೆ ಉತ್ತಮ ಪ್ರತಿಫಲ ಬರುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಉದ್ಯೋಗಿಗಳಿಗೆ ಹೆಚ್ಚಿನ ಒಂದು ಯಾವುದಾದ್ರು ಅವರ ಇನ್ಕ್ರಿಮೆಂಟೋ, ಪ್ರಮೋಷನೋ ಅಥವಾ ಬಡ್ತಿನೋ ಮುಂತಾದೆಲ್ಲ ಸಿಗುವಂಥದ್ದು. ಜೊತೆಗೆ ಯಾರು ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸೋರಿಗೆ ಅವರ ಒಂದು ಉದ್ಯಮದಲ್ಲಿ ಹೆಚ್ಚಿನ ಪ್ರತಿಫಲಗಳು ಬರೋದು ಅಥವಾ ಅವರ ಉತ್ಪನ್ನಗಳಿಗೆ ಬೆಲೆ ಏರಿಕೆಯಿಂದ ಲಾಭ ಬರೋದು ಅಥವಾ ಉತ್ಪನ್ನಗಳಿಗೆ ಹೆಚ್ಚಿನ ಬೇಡಿಕೆ ಬಂದು ಉತ್ತಮವಾದ ಒಂದು ವ್ಯವಹಾರದಲ್ಲಿ ಚೆನ್ನಾಗಿ ಲಾಭ ಆದಾಯ ಬರುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ಗುರುವಿನ ಅನುಗ್ರಹದಿಂದ ಈ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಒದಗಿ ಬರುತ್ತೆ. ಇನ್ನು ಪ್ರಮುಖವಾದ ಗ್ರಹ ಶುಕ್ರ. ಹಾಗಾಗಿ 2 ಶುಭ ಗ್ರಹಗಳಲ್ಲಿ ಪ್ರಮುಖವಾಗಿ ಗುರು ಮತ್ತು ಶುಕ್ರರು ಪ್ರಮುಖ ಅಂತ ಹೇಳ್ತಾರೆ. ಹಾಗೆ ಅದರಲ್ಲಿ 2 ಗ್ರಹಗಳ ಒಂದು ಆಶೀರ್ವಾದ ಇರುವಂಥ ರಾಶಿ ನಿಮ್ಮದಾಗಿರುತ್ತೆ. ಅಲ್ಲಿ ಶುಕ್ರನ ಬೆಂಬಲ ಸಹ ನಿಮಗೆ ತಿಂಗಳ ಪೂರ್ತಿ ಅಲ್ಲಿ ತೃತೀಯದಲ್ಲೂ ಚತುರ್ಥದಲ್ಲೂ ಇರುವಂಥ ಶುಕ್ರನು ನಿಮಗೆ ಜಯವನ್ನು, ಶುಭವನ್ನು, ಲಾಭವನ್ನು ಕೊಡ್ತಾನೆ. ಶುಭ ಕಾರ್ಯಗಳಲ್ಲಿ ಯಶಸ್ಸು. ಆಗಲೇ ಹೇಳಿದಂತೆ ಶುಭ ಕಾರ್ಯದಿಂದ ಮಂದಹಾಸ ಎಂಬ ಈ ತಿಂಗಳ ವಾಕ್ಯದಲ್ಲಿ ಬಂದಿದೆ. ಆದರೆ ಮದುವೆ ಮಂಜುಗಳು ಫಿಕ್ಸ್ ಆಗುವಂಥದ್ದು, ಅದು ಗೃಹ ಪ್ರವೇಶಗಳು, ಮನೆಯನ್ನು ಕೊಳ್ಳುವಂಥದ್ದು, ಅದು ಇನ್ನಿತರ ಯಾವುದೇ ನಿಮ್ಮ ದೀರ್ಘಕಾಲದ ಕನಸು ನನಸಾಗಲಿಕ್ಕೆ ಸಹಾಯ ಆಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಬಂಧು ಮಿತ್ರರಲ್ಲಿ ಉತ್ತಮವಾದ ಬಾಂಧವ್ಯ ಮೂಡುವಂಥದ್ದು, ಹೊಸ ಉದ್ಯೋಗ ಕೆಲವರಿಗೆ ಸಿಗುವಂಥದ್ದು, ವಿದೇಶ ಮೂಲದ ಉದ್ಯೋಗ, ವಿದೇಶದ ಪ್ರಯಾಣ ಮುಂತಾದ ಹಲವಾರು ನಿಮ್ಮ ಜೀವನದ ಒಂದು ಸದುದ್ದೇಶಗಳು ಈಗ ಈಡೇರಲಿಕ್ಕೆ ಶುಕ್ರನು ಸಹಾಯ ಮಾಡ್ತಾರೆ. ನಿಮ್ಮ ರಾಶಿಯಾಧಿಪತಿ ಶುಕ್ರನೇ ಆಗಿರೋ ಕಾರಣ ಆತನ ಒಂದು ವಿಶೇಷವಾದ ಒಲವು ನಿಮಗೆ 14ರವರೆಗೂ ತೃತೀಯ ಸ್ಥಾನಾಗಿಯೂ 15ರಲ್ಲಿ ಆತನ ಪರಿವರ್ತನೆ ಆಗುತ್ತೆ. ಆಗಲೂ ಸಹ ನಿಮಗೆ ಸಿಂಹಕ್ಕೆ ಆತನು ಬಂದಾಗ ಇನ್ನಷ್ಟು ಉತ್ತಮ ಫಲಗಳು ನಿಮಗೆ ಕೊಡಲಿದ್ದಾನೆ ಶುಕ್ರನು. ಇವೆಲ್ಲವೂ ಶುಕ್ರ ಗ್ರಹದ ವಿಚಾರ. ಇನ್ನು ಶನಿ ಮಹಾರಾಜರು ನಿಮಗೆ ಮೊದಲೇ ಗೊತ್ತಿರುವಂತೆ ವರ್ಷ ಪೂರ್ತಿ ನಿಮಗೆ ಪೂರಕವಾಗಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಅವರಿಗೆ ವಕ್ರಗತಿ ಇದ್ದರೂ ಸಹಿತ ಅವರಿಂದ ನಿಮಗೆ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳಿಲ್ಲ, ಉತ್ತಮ ಪರಿಣಾಮಗಳು. ಕೆಲವೊಮ್ಮೆ ಅದರ ವೇಗ ಕಡಿಮೆ ಆಗಿರ್ಬೋದು ಹೊರತು ಅವರು ನಮಗೆ ಆಶೀರ್ವಾದ ಮಾಡ್ತಾ ಇರ್ತಾರೆ. ಶನಿ ಮಹಾರಾಜರು ನಿಮಗೆ ಯಶಸ್ಸು, ಕೀರ್ತಿ, ಲಾಭ, ಜಯ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಅಥವಾ ಇನ್ನಿತರ ಯಾವುದೇ ಮೂಲಗಳಲ್ಲಿ ಆಗುವಂಥ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥ ಅವಕಾಶಗಳು ಮಹಾರಾಜರಿಂದ ಆಗುತ್ತೆ. ಇನ್ನು ರಾಹುಕೇತುಗಳ ವಿಚಾರ ನೋಡಿದಾಗಲೂ ಅಷ್ಟೇ ನಿಮಗೆ ರಾಹು ನಿಮಗೆ ತಿಂಗಳ ಪೂರ್ತಿಯಾಗಿ ಉತ್ತಮವಾದ ಬೆಂಬಲದಲ್ಲಿರುವಂಥ ದಶಮದಲ್ಲಿ ಕರ್ಮಸ್ಥಾನದಲ್ಲಿರುವ ಕಾರಣ ಅಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುವಂಥ ಯಾವುದೇ ರೀತಿ ನಿಮ್ಮ ಒಂದು ಉದ್ಯಮ ವ್ಯಾಪಾರದಲ್ಲಿ ಸಹ ನಿಮಗೆ ಹೆಚ್ಚಿನ ಲಾಭಗಳು ಬರುತ್ತದೆ. ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಅನಿರೀಕ್ಷಿತ ಅಥವಾ ಆಕಸ್ಮಿಕ ಧನ ಲಾಭ ಸಹ ಆಗುವಂಥ ಯೋಗ ರಾಹುವಿನಿಂದ ಬರುತ್ತೆ. ಕೇತು ನಿಮಗೆ ಸ್ವಲ್ಪ ಅಷ್ಟೇನು ಪೂರಕವಾಗಿರುವುದಿಲ್ಲ.
ಆ ಕೇತುವಿನ ಚಲನೆ ನಿಮಗೆ ಚತುರ್ಥದಲ್ಲಿ ಬರುವ ಕಾರಣ ಕೆಲವೊಮ್ಮೆ ನಿಮಗೆ ಆಕಸ್ಮಿಕ ಖರ್ಚುಗಳು, ಕೆಲವೊಮ್ಮೆ ಮನಸ್ಸಲ್ಲಿ ಒತ್ತಡ ಹೆಚ್ಚಳಾಗುವಂಥದ್ದು, ಮನಸ್ಸಲ್ಲಿ ಚಿಂತೆ ಮೂಡುವಂಥದ್ದು, ಆತಂಕ ಭಯ ಮೂಡುವಂಥದ್ದು, ಇನ್ನು ಕೆಲವರಿಗೆ ಅವಮಾನಕರ ಘಟನೆ, ಮಾನಹಾನಿಕರ ಘಟನೆಗಳು ಕೆಲವೊಮ್ಮೆ ಆಗುವಂಥದ್ದು. ಇನ್ನು ಜೊತೆಗೆ ಇನ್ನು ಕೆಲವೊಬ್ಬರು ಈ ಕೀಳು ದರ್ಜೆಯ ಜನರು ಅಂದರೆ ಕೆಳಮಟ್ಟದ ಯೋಚನೆ ಉಳ್ಳವರು ಅಂತ ನಾವು ಹೇಳ್ತೀವಿ. ಅಂಥ ಒಂದು ನಿಮಗೆ ಏನಾದ್ರು ಅವರಿಂದ ನಿಮಗೆ ಏನಾದ್ರು ಒಂದು ಆ ಸಾರ್ವಜನಿಕ ಸ್ಥಳದಲ್ಲಿ ಅವಮಾನ ಆಗುವ ಅಥವಾ ಅವರ ಜೊತೆಗೆ ನಿಮಗೆ ಕಲಹ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಆದಷ್ಟು ಅಂಥ ಒಂದು ಕಲಹದ ವಾತಾವರಣ, ವಾಗ್ವಾದವನ್ನು ಅಥವಾ ಅವರ ಜೊತೆಗೆ ಯಾವುದೇ ರೀತಿಯ ಒಂದು ಜಗಳವನ್ನು ಕಾಯುವಂಥದ್ದನ್ನು ಸ್ವಲ್ಪ ಆದಷ್ಟು ಅವಾಯ್ಡ್ ಮಾಡಬೇಕಾಗತ್ತೆ. ಹಾಗಾಗಿ ಇವೆಲ್ಲವೂ ಈ ಕೇತುವಿನಿಂದ ಅಡ್ಡ ಪರಿಣಾಮಗಳು ಬರ್ಬೋದು. ಮಾತು ನಡವಳಿಕೆ ಬಗ್ಗೆ ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ಸೂರ್ಯನಿಂದ ಕೇತುವಿನವರೆಗೆ 8 ಗ್ರಹಗಳು ನಿಮಗೆ ಸೆಪ್ಟೆಂಬರ್ನಲ್ಲಿ ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದನ್ನು ಗಮನಿಸಿದಾಗಿದೆ. ಈಗ ಕ್ಷಿಪ್ರಾಚಾರಿ ಅಥವಾ ಈ ಬೇಗವಾಗಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡುವಂಥ ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಸಹಾಯ ಇದೆ ಅನ್ನೋ ನೋಡೋಣ. ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಸೆಪ್ಟೆಂಬರ್ನಲ್ಲಿ ಬರುವಂಥ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ನೋಡೋಣ. ಆರಂಭದಲ್ಲಿ ಸೆಪ್ಟೆಂಬರ್ 1 ನಿಮಗೆ ಚಂದ್ರನ ಬೆಂಬಲ ಇರುವಂಥ ಉತ್ತಮ ದಿನ. ಸಪ್ತಮದ ಚಂದ್ರನು ನಿಮಗೆ ಸುಖ, ಶಾಂತಿಯನ್ನು, ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಬಳಿಕ 2, 3, 4, 5ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಇಲ್ಲಿ ಗಮನಿಸಿಕೊಳ್ಳಿ, ಚಂದ್ರನ ಬೆಂಬಲ ಇಲ್ಲ ಅಂದ ಮಾತ್ರಕ್ಕೆ ನೀವು ಚಿಂತೆ ಪಡೋದಿಲ್ಲ. ಅಲ್ಲಿ ಇತರ ಗ್ರಹಗಳಿಂದ ನಿಮಗೆ ಸಿಗುವಂಥ ಒಳ್ಳೆಯ ಬೆಂಬಲ, ಉದಾಹರಣೆಗೆ ಅಲ್ಲಿ ಬುಧನ ಬೆಂಬಲ ಇರ್ಬೋದು, ಗುರುವಿನ ಬೆಂಬಲ ಇರ್ಬೋದು, ಶುಕ್ರನದಿರ್ಬೋದು, ಶನಿ ಮಹಾರಾಜ ಇರ್ಬೋದು, ಅವೆಲ್ಲ ನಿಮಗೆ ಸಿಕ್ಕೇ ಸಿಗುತ್ತೆ. ಅದರಲ್ಲಿ ಚಂದ್ರನನ್ನೇ ನಾವು ಕೇಂದ್ರೀಕರಣವಾಗಿ ನೋಡಿದಾಗ ಅಲ್ಲಿ 2, 3, 4, 5ರಲ್ಲಿ ನಿಮಗೆ ಚಂದ್ರನ ಬೆಂಬಲದ ಕೊರತೆ ಇರುತ್ತೆ ಹೊರತು ಅಲ್ಲಿ ಕೆಲವೊಮ್ಮೆ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳಾಗುವಂಥದ್ದು, ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಅಥವಾ ಸುಸ್ತು ಹೆಚ್ಚಾಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳಾಗುವಂಥದ್ದು, ಜೊತೆಗೆ ಮನಸ್ಸಲ್ಲಿ ಆತಂಕ, ಭಯ, ಚಿಂತೆ ಮಾಡುವಂಥದ್ದು ಸಾಧ್ಯತೆ ಇರುತ್ತೆ 2 ರಿಂದ 5ರವರೆಗೆ ಈ 4 ದಿನಗಳಲ್ಲಿ. ಆ ಬಳಿಕ 6, 7, 8, 9, 10 ನಿರಂತರವಾಗಿ 5 ದಿನಗಳು, 6 ರಿಂದ 10ರವರೆಗೆ 5 ದಿನಗಳು ನಿಮಗೆ ಲಾಭಸ್ಥಾನ, ಕರ್ಮಸ್ಥಾನದ ಒಂದು ಚಂದ್ರನು ಯಶಸ್ಸನ್ನು, ಲಾಭವನ್ನು ಕೊಡ್ತಾನೆ. ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭಫಲ, ಯುವಕರಿಗೆ ಶುಭಫಲ, ಉದ್ಯೋಗ ಸಿಗುವಂಥ ಅವಕಾಶ ಅಥವಾ ಬಡ್ತಿ ಪ್ರಮೋಷನ್ ಸಿಗುವಂಥ ಅವಕಾಶ, ಕೆಲವೊಬ್ಬರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ನಿಮಗೆ 6 ರಿಂದ 10ರವರೆಗೆ ಚಂದ್ರನ ವಿಶೇಷವಾದ ಅನುಗ್ರಹದಿಂದ ಸಿಗಲಿದೆ. ಆರೋಗ್ಯವು ಉತ್ತಮ ಇರುತ್ತೆ, ಮನಸ್ಥಿತಿ ಉತ್ತಮ ಇರುತ್ತೆ, ಧನಸ್ಥಿತಿ ಸಹ ಉತ್ತಮವಾಗಿ ಇರುತ್ತೆ. ಬಳಿಕ 11, 12 ಮಿಶ್ರ ಫಲಗಳ ಸೂಚನೆ. 11, 12ರಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಬರ್ತವೆ, ಆಕಸ್ಮಿಕ ನಷ್ಟಗಳಾಗುವಂಥದ್ದು ಅಥವಾ ಇತರರಿಂದ ನಿಮಗೆ ಮೋಸ ಆಗುವಂಥದ್ದು, ಮನೆಯಲ್ಲಿಯೂ ಅಥವಾ ವೃತ್ತಿ ಯಾವುದಲ್ಲೂ ಅಶಾಂತಿ ಅಥವಾ ಕಲಹದ ವಾತಾವರಣ ಬರುವಂಥದ್ದು, ಇನ್ನು ಕೆಲವು ದುಃಖದ ವಾರ್ತೆ ಅಥವಾ ಏನಾರೊಂದು ಅಶುಭ ವಾರ್ತೆಗಳನ್ನು ಕೇಳುವಂಥ ಸಾಧ್ಯತೆ 11, 12ರಲ್ಲಿ ಬರ್ಬೋದು. 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮರಾಶಿಯಲ್ಲಿ ಬರ್ತಾನೆ ಚಂದ್ರ. ಆ ಜನ್ಮದಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು, ಶಾಂತಿಯನ್ನು ಕೊಡ್ತಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಸಿದ್ಧಿ ಆಗಲಿವೆ. 15, 16 ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಆರ್ಥಿಕವಾಗಿ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸಿನ ಆಕಸ್ಮಿಕ ನಷ್ಟ ಆಗ್ಬೋದು. ಮಾಡುವಂಥ ಕೆಲಸ ಕಾರ್ಯಗಳಿಗೆ ವಿಘ್ನಗಳು, ಅಡೆತಡೆಗಳು ಬರ್ಬೋದಾಗಿದೆ 15, 16ರಲ್ಲಿ. 17, 18 ಮತ್ತೊಮ್ಮೆ ನಿಮಗೆ ಉತ್ತಮವಾದ ಫಲಿತಾಂಶ. ತೃತೀಯದಲ್ಲಿರುವಂಥ ಚಂದ್ರನು ಲಾಭ, ಜಯ, ಸುಖವನ್ನು ಕೊಡ್ತಾನೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳಾಗಲಿವೆ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ವಿದ್ಯಾರ್ಥಿಗಳಿಗೂ ಶುಭ ಫಲ ಇದೆ 17, 18ರಲ್ಲಿ. ಮುಂದೆ 5 ದಿನಗಳು 19 ರಿಂದ 23, 19, 20, 21, 22, 23 ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ನಿಮಗೆ ಕೊರತೆ ಇರುತ್ತೆ. ಅಂದರೆ ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ. ಆದರೆ ಚಂದ್ರನ ಬೆಂಬಲದ ಕೊರತೆಯ ಕಾರಣ ಏನೇನಾಗ್ಬೋದು ಅಂದರೆ ಬಂಧುಗಳಲ್ಲಿ ಮಾತಿನ ಚಕಮಕಿ, ಮಿತ್ರರಲ್ಲಿ ಮಾತಿನ ಚಕಮಕಿ, ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮಗೆ ಏನಾದರೂ ಮನಸ್ತಾಪಗಳು ಆಗುವಂಥದ್ದು, ಜೊತೆಗೆ ನಿಮಗಿಂತ ಕಿರಿಯರಲ್ಲಿ ಏನಾದರೂ ಮನಸ್ತಾಪಗಳು ಅಂದರೆ ನಿಮ್ಮ ಮಕ್ಕಳು ಅಥವಾ ನಿಮ್ಮ ಸಹೋದ್ಯೋಗಿಗಳು, ಜೂನಿಯರ್ಗಳು ಯಾರಿರ್ಬೋದು, ನಿಮಗಿಂತ ಕಿರಿಯರಲ್ಲಿ ಅಭಿಪ್ರಾಯ ಭೇದಗಳು, ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು ಅಥವಾ ನಿಮ್ಮನ್ನು ಅವಮಾನಿಸುವಂಥ ಘಟನೆ ಆಗುವಂಥದ್ದು. ಹಾಗಾಗಿ ಈ 4 ಅಥವಾ 5 ದಿನಗಳು ನಿಮಗೆ ಸ್ವಲ್ಪ ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಆತಂಕದ ಚಿಂತೆಗಳು ಹೆಚ್ಚಳಾಗುವಂಥ ಘಟನೆ, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ವಿಘ್ನ ಅಥವಾ ವಿಳಂಬಗಳು ಆಗ್ಬೋದು ಈ 19 ರಿಂದ 23 ಅವಧಿ. 24, 25, 26, 27, 28 ನಿರಂತರವಾಗಿ 5 ದಿನ ಮತ್ತೊಮ್ಮೆ ನಿಮಗೆ ಉತ್ತಮ ಫಲ. ಅಲ್ಲಿ ನಿಮ್ಮ ರಾಶಿಯಿಂದ ಷಷ್ಠ ಮತ್ತು ಸಪ್ತಮದ ಚಂದ್ರ 24 ರಿಂದ 28ರವರೆಗೆ ಅದ್ಭುತವಾದ ಉತ್ತಮ ಫಲ. ವ್ಯಾಪಾರ ಉದ್ಯಮದಲ್ಲಿ ಮುನ್ನಡೆ, ಅಂದುಕೊಂಡ ಕೆಲಸ ಕಾರ್ಯಗಳಾಗುತ್ತದೆ, ಪ್ರಯಾಣ ಮಾಡುವಂಥ ಅವಕಾಶ. ಇನ್ನು ಕೆಲವರಿಗೆ ಲಕ್ಸುರಿ ಐಟಮ್ ಅಂದರೆ ವಿಶೇಷವಾದ ಏನಾದರೂ ವಿಶೇಷವಾದ ಧನ ಕನಕಗಳನ್ನು, ವಸ್ತ್ರಾಭರಣಗಳನ್ನು ಅಥವಾ ಮುಂತಾದ ವೈಭವದ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ. ವ್ಯಾಪಾರ ಉದ್ಯಮದಲ್ಲಿ ಉತ್ತಮ ಲಾಭ ಬರುವಂಥದ್ದು, ದೂರ ಪ್ರಯಾಣ ಮಾಡುತ್ತವೆ, ಯಾತ್ರೆ, ಪ್ರವಾಸ ಹೋಗುವಂಥ ಅವಕಾಶ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇರುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ಆಗುತ್ತೆ. ಈ ರೀತಿ ಅನೇಕ ಉದ್ದೇಶಗಳು ಈಡೇರುವಂತಹ ಘಟನೆಗಳು 24 ರಿಂದ 28ರ ನಡುವೆ ಆಗುತ್ತೆ. ಕೊನೆಯ 2 ದಿನಗಳು 29, 30 ನಿಮಗೆ ವಿರುದ್ಧವಾದ ಪರಿಣಾಮ ಬರ್ಬೋದು. ಅಲ್ಲಿ ಮಾತಿನ ಕಲಹ, ಅನಾರೋಗ್ಯ ಸಮಸ್ಯೆ, ಏನಾದರೂ ಕೆಲಸ ಕಾರ್ಯಗಳು ಅದರಲ್ಲಿ ನಷ್ಟಗಳಾಗುವಂಥದ್ದು, ಯಾವುದೇ ಒಂದು ವಿಚಾರದಲ್ಲಿ ನಿಮಗೆ ಇನ್ನಿತರರಿಂದ ನಿಮ್ಮ ಮೇಲೆ ಆಪಾದನೆಗಳು ಬರುವಂಥದ್ದು, ಅವಮಾನಕರ ಘಟನೆ ಆಗ್ಬೋದಾಗಿದೆ. ಹಾಗಾಗಿ ಕೊನೆಯ 2 ದಿನ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇವೆಲ್ಲವೂ ಈ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಸೆಪ್ಟೆಂಬರ್ನಲ್ಲಿ ಯಾವ್ಯಾವ ದಿನಗಳಲ್ಲಿ ಚಂದ್ರನು ಪೂರಕವಾಗಿದ್ದಾನೆ, ಯಾವ ದಿನಗಳಲ್ಲಿ ಸ್ವಲ್ಪ ವಿರೋಧ ಇದ್ದಾನೆ ಅನ್ನೋದನ್ನು ಗಮನಿಸ್ತಾ ಇತ್ತು. ಸುಮಾರು 14 ದಿನಾಂಕಗಳು ನಿಮಗೆ ಚಂದ್ರನ ಆಶೀರ್ವಾದ ಸಿಗುವಂಥ ಡೇಟ್ಗಳು ಬಂದಿವೆ. ಇವೆಲ್ಲನ ಗಮನಿಸಿದಾಗ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ನಿಮಗೆ ಸೆಪ್ಟೆಂಬರ್ನಲ್ಲಿ ಸಾಬೀತಾಗಿರುತ್ತೆ. 6 ಅಥವಾ 7 ಗ್ರಹಗಳು ನಿಮಗೆ ಆಶೀರ್ವಾದ ಮಾಡ್ತಿರೋದ್ರಿಂದ ಅಪೂರ್ವವಾದ ಘಟನೆ ಬಂದಿದೆ.
ಇನ್ನು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ, ಶುಭ ಬಣ್ಣಗಳು ಅಥವಾ ಸಂಖ್ಯೆಗಳು ನೋಡಿದಾಗ ಎಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸಿ ಗುರುವಿನ ಆಶೀರ್ವಾದ ಸಂಕೇತವಾಗಿ. ಇನ್ನು ಗ್ರಹ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ಅದು ರಾಹುವಿನ ಸಂಕೇತ. ಹಾಗೆ ಗ್ರಹ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಅದೇ ರೀತಿ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ಇದು ಶುಕ್ರನ ಸಂಕೇತ. ಹಾಗೆ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಅದೇ ರೀತಿ ಈ ಶನಿ ಮಹಾರಾಜರು ಈಗ ಸದ್ಯ ದಿಶೆಯಲ್ಲಿ ವಕ್ರಗತಿಯಲ್ಲಿ ಇದ್ದರೂ ಸಹ ನಿಮಗೆ ಲಾಭದಲ್ಲಿ ಇದ್ದಾರೆ. ಹಾಗಾಗಿ ಶನಿ ಮಹಾರಾಜರ ಸಂಕೇತವಾದ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ಸಹ ನೀವು ಬಳಸ್ಕೋಬೋದು. ಇನ್ನು ಈ ಮಂಗಳನ ಅನುಗ್ರಹ ನಿಮಗೆ ಆರಂಭ ಆಗುವುದು 13ರಿಂದ ಸೆಪ್ಟೆಂಬರ್ 13ರಿಂದ ಮಂಗಳನ ಅನುಗ್ರಹ ಆರಂಭ ಆಗುತ್ತೆ. ಹಾಗಾಗಿ ನೀವು ರೆಡ್ ಅಥವಾ ಕೆಂಪು ಬಣ್ಣ ಮತ್ತು ಸಂಖ್ಯೆ 9 ನಂಬರ್ 9 ನೀವು ಸೆಪ್ಟೆಂಬರ್ 13ರಿಂದ ಬಳಸ್ಕೊಳ್ಳೋದು. ಇನ್ನು ನಿಮಗೆ ಬುಧನ ಬೆಂಬಲ 14ರವರೆಗೆ ಇರುತ್ತೆ. ಸೆಪ್ಟೆಂಬರ್ ಆರಂಭದಿಂದ 14ರವರೆಗೆ ಅಷ್ಟೇ ಬುಧನ ಬೆಂಬಲ ಇರುತ್ತೆ. ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನೀವು 14ರವರೆಗೆ ಬಳಸಿಕೊಳ್ಳುವಂಥದ್ದು. ಆಗಲೇ ಚಂದ್ರನ ಬೆಂಬಲದ 14 ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳು ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ಇವೆಲ್ಲವೂ ಗಮನಿಸಿದಾಗ ನಿಮಗೆ ಹೆಚ್ಚಿನ ಗ್ರಹಗಳ ಶುಭ ಫಲಗಳು ಸೆಪ್ಟೆಂಬರ್ನಲ್ಲಿ ಸಿದ್ಧಿಯಾಗಲಿವೆ. ಇನ್ನು ಸಣ್ಣ ಪುಟ್ಟ ಗ್ರಹಗಳಿಂದ ಏರುಪೇರುಗಳು ಆಗ್ಬೋದು. ಉದಾಹರಣೆಗೆ ನಿಮಗೆ ಅಲ್ಲಿ ರವಿ ಪೂರಕವಾಗಿರುವುದಿಲ್ಲ. ಮಂಗಳನು ತಿಂಗಳ ಮಧ್ಯಭಾಗದ ಬಳಿಕ ಪೂರಕವಾಗಿ ಬರುವಂಥದ್ದು. ಬುಧನು ನಿಮಗೆ ಮಧ್ಯಭಾಗದ ಬಳಿಕ ಪೂರಕವಾಗಿರುವುದಿಲ್ಲ. ಕೇತು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಈ ಒಂದು 4 ಅಥವಾ 3 ಗ್ರಹಗಳಿಂದ ವೈರುಧ್ಯವನ್ನು ಎದುರಿಸುವಂಥ ಪ್ರಮೇಯ ಇರುತ್ತೆ. ಆ ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡಿ, ದೇವತೆ ಅಮ್ಮನವರ ಭಕ್ತಿ ಮಾಡಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು, ವಿಷ್ಣು ಅಥವಾ ನಾರಾಯಣನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡ್ಬೋದು, ನಿಮ್ಮ ಕುಲ ದೇವರು ಅಥವಾ ಕುಲ ದೇವಿಯರನ್ನು ಭಕ್ತಿ ಮಾಡ್ಬೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ ಓದ್ಬೋದು. ಈ ರೀತಿ ಈ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದಾನ ಮಾರ್ಗದ ಮೂಲಕ ಇರತಕ್ಕಂತಹ ಗ್ರಹದೋಷವನ್ನು ಕಳಿಸ್ಕೊಳ್ಬೋದು. ಈ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಅದ್ಭುತವಾದ ಅದೃಷ್ಟ ಒಲಿದು ಬರಲಿದೆ. ಇದನ್ನು ನೀವು ತಪ್ಪದೇ ಸದುಪಯೋಗ ಪಡಿಸಿಕೊಳ್ಳಿ. ಜೊತೆಗೆ ನಿಮ್ಮ ಯಾವುದಾದ್ರೂ ಗಂಭೀರವಾದ ಕೆಲವು ಕೆಲಸ ಕಾರ್ಯಗಳಿದ್ದರೆ, ದೀರ್ಘಕಾಲದ ಯಾವುದಾದ್ರೂ ನಿಮಗೆ ಗುರಿ ಅಥವಾ ಗೋಲ್ಗಳಿದ್ದರೆ ಅದನ್ನು ಈಗ ಪೂರ್ಣಗೊಳಿಸಲಿಕ್ಕೆ ನೀವು ಕಾರ್ಯಪ್ರವೃತ್ತರಾದರೆ ಖಂಡಿತ ಉತ್ತಮ ಫಲ ನಿಮ್ಮದೇ. ಕಾಲವು ನಿಮ್ಮ ಪರವಾಗಿ ಇರುವ ಕಾರಣ ಆ ಒಂದು ಗ್ರಹದ ಅನುಕೂಲಗಳು, ಅಲ್ಲಿ ವಿಶೇಷವಾದ ಶುಭ ಗ್ರಹಗಳ ಒಂದು ಅದ್ಭುತವಾದ ಒಂದು ಆಶೀರ್ವಾದ ಸಿಗುವಂಥ ರಾಶಿ ನಿಮ್ಮದಾಗಿರುತ್ತೆ. ಎಲ್ಲ ವೃಷಭ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಸೆಪ್ಟೆಂಬರ್ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮಿಥುನ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಉತ್ತಮ ಫಲಗಳ ನಿರೀಕ್ಷೆ ಖಂಡಿತ ಇದ್ದೇ ಇರುತ್ತೆ. ಈ ತಿಂಗಳ ವಾಕ್ಯದ ಅನುಸಾರ ನಿಮಗೆ ಬುಧಾದಿತ್ಯ ಶುಕ್ರರ ಒಂದು ರಕ್ಷಣೆ ಇದೆ. ಜೊತೆಗೆ ಅಲ್ಲಿ ಎಚ್ಚರಿಕೆಯಾಗಿ ಹಿತಶತ್ರುಗಳ ಒಂದು ಕಾಡಾಟದ ಎಚ್ಚರಿಕೆಯೂ ಇರುತ್ತೆ. ಹಾಗಾಗಿ ಬುಧಾದಿತ್ಯ ಶುಕ್ರರು ಕಾಪಾಡುವರು. ಹಿತಶತ್ರುಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಅನ್ನೋದು ವಾಕ್ಯ ಬಂದಿದೆ. ಇಲ್ಲಿ ವಿಶೇಷವಾಗಿ ನಿಮಗೆ ಅಲ್ಲಿ ರವಿಯ ವಿಶೇಷವಾದ ಅನುಗ್ರಹ ಆರಂಭದಲ್ಲಿ ಸಿಗುತ್ತೆ. 16ರವರೆಗೆ ಇರುವಂಥ ಸೂರ್ಯನ ಅನುಗ್ರಹ, ಆ ಬಳಿಕ ನಿಮಗೆ 15ರಿಂದ ಆರಂಭವಾಗುವಂಥ ಬುಧನ ಅನುಗ್ರಹ, ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾದ ಫಲವನ್ನು ಕೊಡುವಂಥವನು. ಅದೇ ರೀತಿ ಕೇತುವಿನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ 4 ಅಥವಾ 5 ಗ್ರಹಗಳು ನಿಮಗೆ ಒಂದೊಂದು ಹಂತದಲ್ಲಿ ಉತ್ತಮ ಫಲ ಕೊಡುವಂಥ ಒಂದು ಅವಕಾಶ ಇರುವ ಕಾರಣ ಹೆಚ್ಚಿನ ಏನು ಆತಂಕ ಪಡುವಂಥದ್ದೇನಿಲ್ಲ. ನಿಮ್ಮ ವೈಯಕ್ತಿಕ ವಿಚಾರ ಇರ್ಬೋದು, ಹಣಕಾಸಿನ ವಿಚಾರ ಇರ್ಬೋದು, ಉದ್ಯಮ, ವ್ಯಾಪಾರ, ವೃತ್ತಿ, ಉದ್ಯೋಗ ಇವೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ. ಇನ್ನು ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಅಲ್ಲಿ ಉತ್ತಮವಾದ ಒಂದು ಅವಕಾಶಗಳು ಸಹ ಖಂಡಿತ ಕಂಡುಬರುತ್ತೆ. ಹಾಗೆ ಸೆಪ್ಟೆಂಬರ್ನಲ್ಲಿ ನಿಮಗೆ ಸಂತೃಪ್ತಿಯ ದಿನಗಳು ಇರ್ತವೆ. ಮಧ್ಯೆ ಮಧ್ಯೆ ಕೆಲವೊಂದು ಗ್ರಹಗಳ ವೈಪರೀತ್ಯ ಬಂದಾಗ, ಕೆಲವೊಮ್ಮೆ ಚಂದ್ರನ ಬೆಂಬಲ ಕೊರತೆ ಇದ್ದಾಗ ಅಂತಹ ದಿನಗಳಲ್ಲಿ ಕೆಲವೊಂದು ದಿನಗಳಲ್ಲಿ ಸ್ವಲ್ಪ ಏರುಪೇರಿನ ಘಟನೆ, ಸಣ್ಣ ಪುಟ್ಟವಾದ ಕಲಹದ ವಾತಾವರಣ, ಹಿತಶತ್ರುಗಳು ಅಥವಾ ಗುಪ್ತ ಶತ್ರುಗಳ ಮೂಲಕ ನಿಮಗೆ ಏನಾದರೂ ತೊಂದರೆಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಕೆಲವೊಮ್ಮೆ ಆಗ್ಬೋದಾಗಿದೆ. ಈಗ ಒಂದೊಂದಾಗಿ ಸೂರ್ಯನಿಂದ ಆರಂಭಿಸಿ ಯಾವೆಲ್ಲ ಗ್ರಹಗಳು ನಿಮಗೆ ಸೆಪ್ಟೆಂಬರ್ನಲ್ಲಿ ಉತ್ತಮ ಫಲವನ್ನು ಕೊಡ್ತವೆ, ಯಾವ ಗ್ರಹಗಳಿಂದ ಸ್ವಲ್ಪ ನಿಮಗೆ ಅಡ್ಡ ಪರಿಣಾಮಗಳು ಅಥವಾ ಎಚ್ಚರಿಕೆ ಸಂದೇಶಗಳು ಬರ್ತವೆ ಅನ್ನೋ ಗಮನಿಸೋಣ. ಸೂರ್ಯನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಸೂರ್ಯನ ಅನುಗ್ರಹ ಭಾಳ ಉತ್ತಮವಾಗಿರುತ್ತೆ. 16ರವರೆಗೂ ಸಿಂಹರಾಶಿಯಲ್ಲಿರುವಂಥ ನಿಮಗೆ ಸೂರ್ಯನು ತೃತೀಯಸ್ಥನಾಗಿ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಸರ್ಕಾರ ಮೂಲ, ಕೋರ್ಟ್ ಕಚೇರಿ ಮೂಲದ ಕೆಲಸ ಕಾರ್ಯಗಳು ಜಯ ಆಗ್ಬೋದು. ಅಥವಾ ಬಹಳ ಕಾಲದಿಂದ ಪೆಂಡಿಂಗ್ ಇದ್ದ ಕೇಸುಗಳು ಈಗ ಅದು ಫಲಿತಾಂಶಗಳು ನಿಮ್ಮ ಪರವಾಗಿ ಜಡ್ಜಿಮೆಂಟ್ ಅಥವಾ ಅಂತಹ ಒಂದು ತೀರ್ಪುಗಳು ಬರುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೆ ಶುಭ ಫಲ, ಅಥವಾ ಯುವಕರು ಉದ್ಯಮಗಳು ಸಾಹಸಿಗಳು ಇದ್ದರೆ ಅವರವರ ಒಂದು ಏನಾದರೂ ಸ್ಟಾರ್ಟಪ್ಗಳನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗುವಂಥದ್ದು. ಸರ್ಕಾರದ ಮೂಲ ಸಿಗಬೇಕಾದ ಸೌಲಭ್ಯಗಳು, ದಾಖಲೆ ಪತ್ರ ಇತ್ಯಾದಿಗಳೆಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಇನ್ನು ಮನೆ ಕೊಳ್ಳುವಂಥದ್ದು, ಭೂಮಿ ಕೊಳ್ಳುವಂಥದ್ದು, ವಾಹನ ಕೊಳ್ಳುವಂಥ ಅವಕಾಶ ಸಹ ಕೆಲವೊಬ್ಬರಿಗೆ ಈ ಸೂರ್ಯನ ಅನುಗ್ರಹದಿಂದ ಒದಗಿ ಬರ್ಬೋದಾಗಿದೆ. ಹಾಗಾಗಿ ಸೂರ್ಯನ ಅನುಗ್ರಹ ಅದ್ಭುತವಾಗಿ ನಿಮಗೆ 16ರವರೆಗೂ ಇರುತ್ತೆ. ಆದರೆ 17ಕ್ಕೆ ಸೂರ್ಯನ ರಾಶಿ ಪರಿವರ್ತನೆ ಆಗುತ್ತೆ. ಅಲ್ಲಿ ಸೂರ್ಯನ ರಾಶಿ ಪರಿವರ್ತನೆ ಆದ್ದರಿಂದ ಕನ್ಯಾ ರಾಶಿಗೆ ಪ್ರವೇಶ ಆಗ್ತಿದ್ದಂತೆ ನಿಮಗೆ 17ರಿಂದ ಸ್ವಲ್ಪ ಸೂರ್ಯನಿಂದ ಅಡ್ಡ ಪರಿಣಾಮಗಳು ಬರ್ಬೋದು. ಬಂಧುಗಳಲ್ಲಿ ಕಲಹ, ಮಾತಿನ ಚಕಮಕಿ, ಕೆಲಸಗಳಲ್ಲಿ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಮತ್ತೆ ವಿಳಂಬ ಆಗುವಂಥದ್ದು. ಹಾಗಾಗಿ
ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಮುಂತಾದ ಕೆಲಸ ಕಾರ್ಯಗಳು 16ರ ಒಳಗೆ ಮುಗಿಸುವಂಥದ್ದು ಒಳ್ಳೆಯದು. 17ರಿಂದ ಇವೆಲ್ಲ ಸ್ವಲ್ಪ ನಿಧಾನಾಗಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ರವಿಯ ಫಲಿತಾಂಶ ನಿಮಗೆ ಆರಂಭದಿಂದ 16ರವರೆಗೂ ಉತ್ತಮ. ಆ ಬಳಿಕ ಮಂಗಳನ ವಿಚಾರ ನೋಡಿದಾಗ ಮಂಗಳನು ನಿಮಗೆ ಹೆಚ್ಚಿನ ಉತ್ತಮ ಫಲ ಕೊಡುವಂಥ ಸ್ಥಿತಿಯಲ್ಲಿರೋದಿಲ್ಲ. ನಿಮಗೆ ಮಂಗಳನ ಪರಿವರ್ತನೆ 12ಕ್ಕೆ ಮತ್ತು 13ಕ್ಕೆ ಆಗುತ್ತೆ. ಆದರೆ ಎರಡೂ ಹಂತಗಳಲ್ಲಿ ಸಹ ನಿಮಗೆ ಯಾವುದೇ ರೀತಿಯ ಮಂಗಳಿಂದ ವಿರುದ್ಧ ಪರಿಣಾಮಗಳಾಗುವುದು. ಕನ್ಯಾ ರಾಶಿಯಲ್ಲಿರುವಾಗಲೂ ಆತನು 13ಕ್ಕೆ ತುಲಾಕ್ಕೆ ಪ್ರವೇಶ ಮಾಡ್ತಾನೆ. ಆವಾಗಲೂ ಅಷ್ಟೇ ನಿಮಗೆ ಮಂಗಳಿಂದ ಕೆಲವೊಮ್ಮೆ ವಿರುದ್ಧ ಫಲಗಳು ಬರ್ಬೋದು. ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಖರ್ಚುಗಳು ಹೆಚ್ಚಳಾಗುವಂಥದ್ದು, ಆಕಸ್ಮಿಕ ನಷ್ಟಗಳು ಆಗುವಂಥದ್ದು. ಜೊತೆಗೆ ನಿಮಗಿಂತ ವಯಸ್ಸಿನ ಕಿರಿಯರಲ್ಲಿ ಕಲಹ ಬರ್ಬೋದು, ಸಹೋದರ ಸಹೋದರಲ್ಲಿ ಕಲಹ, ಅಥವಾ ಅಣ್ಣ ತಮ್ಮ, ಅಕ್ಕ ತಂಗಿ ಮುಂತಾದರಲ್ಲಿ ಕಲಹಗಳು ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಒಂದು ವಿರುದ್ಧ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಕೆಲವೊಂದು ಆಕಸ್ಮಿಕ ಖರ್ಚುಗಳು ಬರ್ಬೋದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ವೈಫಲ್ಯಗಳು ಬರುವಂಥದ್ದು. ಈ ರೀತಿ ಈ ಕೆಲವೊಂದು ಅಡ್ಡ ಪರಿಣಾಮಗಳು ಮಂಗಳನಿಂದ ನಮಗೆ ಕೆಲವೊಮ್ಮೆ ಬರ್ಬೋದಾಗಿದೆ. ಇನ್ನು ಬುಧನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಬುಧ ಮತ್ತು ಶುಕ್ರ ಮತ್ತು ಆದಿತ್ಯ, ಬುಧ ಶುಕ್ರ ಆದಿತ್ಯರ ಒಂದು ರಕ್ಷಣೆ ಅಂತ ಹೇಳಿದ್ದೇನೆ. ಹಾಗಾಗಿ ಬುಧನ ನಿಮಗೆ ಆರಂಭದಲ್ಲಿ ಸ್ವಲ್ಪ ವಿರುದ್ಧವಾಗಿರ್ತಾನೆ. ಹೆಚ್ಚಿನ ಉತ್ತಮ ಪರಿಣಾಮಗಳು ಆರಂಭದಲ್ಲಿ 14ರವರೆಗೂ ನಿಮಗೆ ಅಲ್ಲಿ ತೃತೀಯಸ್ಥನಾಗಿರುವ ಕಾರಣ ಅನೇಕ ರೀತಿಯ ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಇದೇ ಕಾಲದಲ್ಲಿ ಅಲ್ಲಿ ಮಂಗಳನು ವಿರುದ್ಧವಾಗಿರ್ತಾನೆ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಮಾತಿನ ಚಕಮಕಿ, ಅವಮಾನಕರ ಘಟನೆ, ಹಿರಿಯರಲ್ಲಿ ಕಿರಿಯರಲ್ಲಿ ವಿರೋಧ, ಜೊತೆಗೆ ಅಣ್ಣ ತಮ್ಮ ಅಥವಾ ಸಹೋದರ ಬಾಂಧವ್ಯದಲ್ಲಿ ಸ್ವಲ್ಪ ವಿರೋಧಗಳು ಬರುವಂಥದ್ದು, ಅಥವಾ ಅವರ ಯಾವುದೇ ಒಂದು ವಿಚಾರಕ್ಕೆ ನೀವು ಅವ್ರ ತಲೆ ಹಾಕಿ ಅದರಿಂದ ಅವರು ನಿಮಗೆ ಆತಂಕ ಸಿಟ್ಟುಕೊಳ್ಳುವಂಥದ್ದು, ಇನ್ನು ಅದೇ ರೀತಿ ಗುಪ್ತ ಶತ್ರುಗಳ ಕಾಟ ಇವೆಲ್ಲ ಹೆಚ್ಚಳ ಆಗ್ಬೋದು. ಹಾಗಾಗಿ ಆ ಮಂಗಳ ಮತ್ತು ಬುಧರ ವೈರುಧ್ಯವನ್ನು ಆರಂಭದಲ್ಲಿ ಎದುರಿಸಬೇಕಾಗುತ್ತೆ. ಆದರೆ ಆ ಬುಧನು ನಿಮಗೆ 15ನೇ ತಾರೀಕಿಗೆ ಆತನ ಪರಿವರ್ತನೆ ಆಗುತ್ತೆ. 15ಕ್ಕೆ ಬುಧನ ಪರಿವರ್ತನೆ ಕನ್ಯಾ ರಾಶಿಗೆ ಆತನ ಪ್ರವೇಶಿಸುವಾಗ ವಿಶೇಷವಾದ ನಿಮಗೆ ಲಾಭ ಜಯ ಆಗುತ್ತೆ. ಈ 15ರಿಂದ ತಿಂಗಳ ಕೊನೆವರೆಗೂ ಬುಧನಿಂದ ನಿಮಗೆ ಲಾಭ, ಯಶಸ್ಸು, ಕೀರ್ತಿ, ವ್ಯಾಪಾರದಲ್ಲಿ, ಉದ್ಯಮದಲ್ಲಿ ಪ್ರಗತಿ, ಕೆಲಸ ಕಾರ್ಯಗಳು ಸಲುಸುತ್ತರಾಗಿ ಆಗುವಂಥದ್ದು, ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಮ್ಮ ಪರವಾಗಿ ನಡೆಯುವಂಥದ್ದು. ಜೊತೆಗೆ ಸಾಂಸಾರಿಕವಾಗಿ ಪತಿ ಪತ್ನಿಯರ ಬಾಂಧವ್ಯ, ಸಹೋದರ ಸಹೋದರಿಯರ ಬಾಂಧವ್ಯ, ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿ ಬಾಂಧವ್ಯ ಎಲ್ಲ ಚೆನ್ನಾಗಿ ಇರುವಂಥದ್ದು, ದೂರದ ಪ್ರಯಾಣ ಮಾಡುವಂಥ ಅವಕಾಶ, ಶತ್ರುಗಳು ಮಿತ್ರರಾಗುವಂಥ ಅವಕಾಶ. ಈ ರೀತಿ ಅನೇಕ ಅನಿರೀಕ್ಷಿತ ಉತ್ತಮ ಫಲಿತಾಂಶಗಳು ನಿಮ್ಮ ರಾಶಾಧಿಪತಿ ಬುಧ, ಅಂದರೆ ಯಾವ್ಯಾವ ರಾಶಾಧಿಪತಿಗಳು ಇರ್ತಾರೋ ಅವರು ನಿಮಗೆ ಗೋಚಾರದಲ್ಲಿ, ಅಂದರೆ ಈಗ ಬರುವಂಥ ಚಲನೆಯಲ್ಲಿ ಶುಭವಾಗಿ ಬರ್ತಾರೋ ಆವಾಗ ನಿಮಗೆ ಹೆಚ್ಚಿನ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಮಿಥುನ ರಾಶಿಗೆ ಬುಧನ ಅಧಿಪತಿ ಆಗಿರೋದ್ರಿಂದ ಆ ಬುಧನ ಆಶೀರ್ವಾದ ನಿಮಗೆ 15ರಿಂದ ಈಗ ಸಿಗಲಿದೆ. ಅದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ಗುರುಗ್ರಹದ ವಿಚಾರ ಮೊದಲೇ ಗೊತ್ತಿರುವಂತೆ ನಿಮಗೆ ಜನ್ಮದಲ್ಲಿ ಗುರುಗ್ರಹ ಕಾರಣ ಗುರುವಿನ ಬಲ ನಿಮಗೆ ವರ್ಷ ಪೂರ್ತಿ ಇರುವುದಿಲ್ಲ. ಅದು ಈ ತಿಂಗಳಲ್ಲೂ ಹಾಗೆ ಗುರುವಿನಿಂದ ಬರುವಂಥ ಅಡ್ಡ ಪರಿಣಾಮಗಳನ್ನು ಕೆಲವೊಮ್ಮೆ ಎದುರಿಸಬಹುದಾಗಿದೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಅನಾರೋಗ್ಯಗಳು, ಮಾತಿನ ಚಕಮಕಿ, ಸರ್ಕಾರ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ವಿಳಂಬ ಆಗುವಂಥದ್ದು, ನಿಮ್ಮ ಮೇಲೆ ದೋಷಾರೋಪಗಳು ಬರುವಂಥದ್ದು, ಅವಮಾನಕರ ಘಟನೆ ಕೆಲವೊಮ್ಮೆ ಆಗ್ಬೋದು. ಜೊತೆಗೆ ಹೊಟ್ಟೆ ನೋವು, ಅಜೀರ್ಣ ಅಥವಾ ಹೊಟ್ಟೆಗೆ ಸಂಬಂಧಪಟ್ಟ ಏನಾದರೂ ಅಲ್ಸರು, ಅಸಿಡಿಟಿ ಮುಂತಾದೆಲ್ಲ ಕಾಣಿಸ್ಕೊಳ್ಬೋದು. ಈ ರೀತಿ ಕೆಲವೊಂದು ಅಡ್ಡ ಪರಿಣಾಮಗಳು ನಿಮಗೆ ಗುರುವಿನಿಂದ ಸೆಪ್ಟೆಂಬರ್ನಲ್ಲಿ ಬರ್ಬೋದಾಗಿದೆ. ಅದರ ಒಂದು ಸೂಕ್ತವಾದ ಮಾಹಿತಿಯನ್ನು ಗಮನಿಸ್ಕೊಳ್ಬೇಕು. ಇನ್ನು ಶುಕ್ರನ ವಿಚಾರ ಮೊದಲೇ ಹೇಳಿದಂತೆ ಶುಕ್ರ ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗಿದ್ದಾನೆ. ಮೊದಲು ಧನಸ್ಥಾನದಲ್ಲಿಯೂ ಆಮೇಲೆ ನಿಮಗೆ ತೃತೀಯಸ್ಥನಾಗಿಯೂ ಇರುವ ಕಾರಣ ಉತ್ತಮ ವಿಶೇಷವಾದ ಲಾಭ ಆದಾಯ ಇದೆ. ಹಣಕಾಸಿನ ಕೊರತೆ ಇರುವುದಿಲ್ಲ. ಸಾಲಗಳನ್ನು ತೀರಿಸುವಂಥ ಅವಕಾಶ, ಜೊತೆಗೆ ಯಾವುದೇ ರೀತಿಯ ಉದ್ಯಮ ವ್ಯಾಪಾರ ಮಾಡುವಂಥ ಅವಕಾಶಗಳು, ಜೊತೆಗೆ ಹಿಂದೆ ಮಾಡಿದ ಹೂಡಿಕೆಗೆ ಈಗ ಉತ್ತಮ ಪ್ರತಿಫಲ ಬರುವಂಥದ್ದು, ದೂರದ ಬಂಧುಗಳಿಂದ ನಿಮಗೆ ಏನಾದರೂ ಆರ್ಥಿಕವಾದ ಪ್ರಯೋಜನಗಳು ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಿತಾಂಶಗಳು ಶುಕ್ರ ನಿಮಗೆ ತಿಂಗಳ ಪೂರ್ತಿ ಕೊಡ್ತಾನೆ. ಅಲ್ಲಿ ಪತಿ ಪತ್ನಿ ಬಾಂಧವ್ಯ, ಸಹೋದರ ಸಹೋದರ ಬಾಂಧವ್ಯ ಎಲ್ಲನ ಉತ್ತಮ ಮಾಡಲಿಕ್ಕೆ ಶುಕ್ರನ ಸಹಕಾರ ಇದೆ. ಇನ್ನು ಶನಿ ಮಹಾರಾಜರ ನಿಮಗೆ ಪೂರಕವಾಗಿರುವುದಿಲ್ಲ. ಸದ್ಯದಲ್ಲಿ ಅವರು ವಕ್ರಗತಿಯವರು ಕಾರಣ ಅವರಿಂದ ನಿಮಗೆ ಹೆಚ್ಚಿನ ಉತ್ತಮ ಫಲವೂ ಇಲ್ಲ ಅಥವಾ ಅಡ್ಡ ಪರಿಣಾಮವೂ ಇಲ್ಲ. ಅಂದರೆ ನ್ಯೂಟ್ರಲ್ ಅಂತ ಹೇಳ್ಬೋದು. ಆ ರೀತಿ ಹೆಚ್ಚಿನೇನು ನೀವು ಅಡ್ಡ ಪರಿಣಾಮವನ್ನು ಈಗ ಭಯ ಪಡುವಂಥದ್ದಿಲ್ಲ. ರಾಹು ಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ವಿರುದ್ಧವಾಗಿರ್ತಾನೆ. ತಿಂಗಳ ಪೂರ್ತಿಯಲ್ಲಿ ನವಮಸ್ಥನಾಗಿರುವಂಥ ರಾಹುವಿನಿಂದ ಕೆಲವೊಮ್ಮೆ ದಾಯಾದಿ ಕಲಹ, ಕಣ್ಣು ಕಿವಿ ಮೂಗು ಗಟ್ಟಲಿಗೆ ಸಂಬಂಧಪಟ್ಟ ಏನಾದರೂ ತೊಂದರೆಗಳು, ಮತ್ತು ಏನಾದರೂ ಅಲರ್ಜಿ ಮುಂತಾದ ಸಮಸ್ಯೆಗಳು, ಜೊತೆಗೆ ನಾನಾ ರೀತಿಯ ಖರ್ಚು ವೆಚ್ಚಗಳು ಬರೋದು, ಅನಿರೀಕ್ಷಿತ ಖರ್ಚುಗಳೆಲ್ಲ ಬರ್ಬೋದು ರಾಹುವಿನ ವೈರುಧ್ಯದಿಂದ. ಇನ್ನು ಕೇತು ನಿಮಗೆ ಉತ್ತಮವಾದ ಸ್ಥಿತಿಯಲ್ಲಿದ್ದಾನೆ. ಕೇತುವಿನ ವಿಶೇಷವಾದ ತೃತೀಯದ ಬೆಂಬಲದಿಂದ ನಿಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು, ವಿದೇಶ ಮೂಲದ ಉದ್ಯೋಗ, ವಿದೇಶದ ಸಂಚಾರ ಮಾಡುವಂಥ ಅವಕಾಶ, ವಿದೇಶ ಪ್ರವಾಸದ ಅವಕಾಶ, ಅಥವಾ ಅನಿರೀಕ್ಷಿತವಾಗಿ ಕೆಲವೊಬ್ಬರಿಗೆ ವಿದೇಶದ ಒಂದು ಸಂಸ್ಥೆಯಿಂದ ಯಾವುದಾದ್ರು ಉತ್ತಮ ಒಂದು ಹುದ್ದೆ ಎಲ್ಲ ಬರುವಂಥದ್ದು. ಈ ರೀತಿ ಅನೇಕ ರೀತಿಯ ಪರಿಣಾಮಗಳು ಆಗ್ಬೋದು. ಜೊತೆಗೆ ನಿಮಗೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಉದ್ಯೋಗ ಸಿಗಲಿಕ್ಕೆ ಸಹ ಕೇತು ಸಹಾಯ ಮಾಡ್ತಾನೆ. ಹಾಗಾಗಿ ಇವೆಲ್ಲನ ಗಮನಿಸಿದಾಗ ಅಲ್ಲಿ ನಿಮಗೆ ಈ ತಿಂಗಳಲ್ಲಿ ರವಿ, ಬುಧ, ಶುಕ್ರ, ಈ ಕೇತು ಎಂಬಂತಹ ಈ 4 ಗ್ರಹಗಳು ಆಶೀರ್ವಾದ ಮಾಡ್ತಾ ಇರ್ತವೆ. 5ನೇದಾಗಿ ಚಂದ್ರನ ಬೆಂಬಲ ಸಹ ನಿಮಗೆ ಸಿಗಲಿದೆ. ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ ಅನ್ನೋದನ್ನು ಆಯಾ ಡೇಟ್ಗಳಿಗೆ ಅನುಗುಣವಾಗಿ ಗಮನಿಸೋಣ. ಆರಂಭದಲ್ಲಿ ನಿಮಗೆ ಚಂದ್ರನ ಬೆಂಬಲ ಉತ್ತಮವಾಗಿರುತ್ತೆ. 1, 2, 3ರಲ್ಲಿ 1, 2, 3ರಲ್ಲಿ ನಿಮಗೆ 6 ಮತ್ತು 7ರ ಸ್ಥಾನ ಚಂದ್ರನಾಗಿರೋ ಕಾರಣ ಅಲ್ಲಿ ವಿಶೇಷವಾದ ಜಯ, ಸುಖ, ಲಾಭ, ಶಾಂತಿ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ ಇದೆ. ಅಂದುಕೊಂಡ ಕೆಲಸ ಕಾರ್ಯ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಆಗುವಂಥ ಘಟನೆಗಳು ನಿಮಗೆ 1, 2, 3ರಲ್ಲಿ ಆಗುತ್ತೆ.
4, 5, 6, 7 ಎಂಬಂತಹ ಈ 4 ದಿನಗಳು ವಿರುದ್ಧವಾದ ಫಲಗಳನ್ನು ಕೊಡುವಂಥದ್ದು. ಚಂದ್ರನ ಬೆಂಬಲ ನಿಮಗೆ ಇರುವುದಿಲ್ಲ. ಮಾತಿನ ಚಕಮಕಿ, ಕಲಹಗಳು ಆಗುವಂಥದ್ದು, ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ ಅಂತ ಬರುವಂಥದ್ದು. ಜೊತೆಗೆ ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಆಗುವಂಥದ್ದು, ವಿಳಂಬಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ 4, 5, 6, 7 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ. ಏನು ಬಳಿಕ 8, 9, 10, 11, 12 8ರಿಂದ 12ರವರೆಗೆ 5 ದಿನಗಳು ನಿಮಗೆ ವಿಶೇಷವಾದ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡಬಹುದಾಗಿದೆ. ಅಲ್ಲಿ ನಿಮಗೆ ಲಾಭ, ಜಯ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರ ಉದ್ಯಮ ಪ್ರಗತಿ, ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗುವಂಥದ್ದು, ಹೊಸದರ ಆರಂಭಕ್ಕೆ ಸ್ಟಾರ್ಟಪ್ಗೆ ಅವಕಾಶಗಳು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ನೀವು 8ರಿಂದ 12ರ ಅವಧಿಯಲ್ಲಿ ಚಂದ್ರನ ಅನುಕೂಲದಿಂದ ನಿರೀಕ್ಷೆ ಮಾಡುವಂಥದ್ದು. 13, 14 ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳು, ವೈರತ್ವಗಳು ಅಥವಾ ಶತ್ರುತ್ವಗಳು ಆಗುವಂಥದ್ದು, ಮಾತಿನ ಕಲಹ, ಹಾಗೆ ಹಣ ಮತ್ತು ಮಾತಿನ ಬಗ್ಗೆ ಎಚ್ಚರಬೇಕು. 15, 16 ಆರೋಗ್ಯ ವಿಚಾರ ಎಲ್ಲ ಉತ್ತಮ ಇರುತ್ತೆ. 15, 16ರಲ್ಲಿ ಚಂದ್ರನ ವಿಶೇಷವಾದ ಬೆಂಬಲ. ಅಲ್ಲಿ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು ಆರೋಗ್ಯವನ್ನು, ಲಾಭವನ್ನು, ಸುಖವನ್ನು, ಜೀವನ ಕೊಡ್ತಾನೆ. ಮಾಡುವ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಉದ್ಯಮದಲ್ಲಿ ಹೆಚ್ಚಿನ ಒಂದು ಹಣಕಾಸಿನ ಲಾಭಗಳು ನಿಮಗೆ ಬರ್ಬೋದಾಗಿದೆ. 17, 18 ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಕಷ್ಟ ನಷ್ಟಗಳ ಸಾಧ್ಯತೆ, ಆಕಸ್ಮಿಕವಾಗಿ ಹಣ ಖರ್ಚಾಗುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರ್ಬೋದು. ಜೊತೆಗೆ ಇತರರ ಜೊತೆಗೆ ಕಲಹ, ವಾಗ್ವಾದ ಸಹ ಹೆಚ್ಚಳ ಆಗುತ್ತೆ 17, 18ರಲ್ಲಿ. 19, 20 ಉತ್ತಮವಾದ ದಿನ. ಯಶಸ್ಸು, ಲಾಭ ಇದೆ. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ಮಾಡುವಂಥ ಉದ್ಯಮದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ತರುವಂಥ ಅವಕಾಶ, ಮಿತ್ರರು, ಬಂಧುಗಳಿಂದ ಸಹಾಯ ಎಲ್ಲ ಸಿಗುತ್ತೆ 19, 20ರಲ್ಲಿ. 21, 22, 23 ಮತ್ತು 24, 25 ನಿರಂತರವಾಗಿ 5 ದಿನಗಳು. 21ರಿಂದ 25 ದಿನಗಳು ಮಿಶ್ರ ಫಲಗಳ ಸೂಚನೆ. ಆ 5 ದಿನಗಳಲ್ಲಿ ಮಾತಿನ ಕಲಹ, ಹಣಕಾಸಿನ ನಷ್ಟ, ಆರ್ಥಿಕವಾದ ಕೊರತೆಗಳು ಬರುವಂಥದ್ದು, ಸಾಲ ಮಾಡುವಂಥ ಪ್ರಮೇಯ ಬರುವಂಥದ್ದು, ಮಿತ್ರರಿಂದ, ಬಂಧುಗಳಿಂದ ವಿರೋಧ ಅಥವಾ ನಿಮ್ಮ ಮನೆಯ ಸದಸ್ಯರ ಜೊತೆಗೆ ವಾಗ್ವಾದ, ಕಲಹ ಆಗುವಂಥದ್ದು, ಈ ರೀತಿ ಅನಿರೀಕ್ಷಿತವಾದ ಕೆಲವು ಅಡ್ಡ ಪರಿಣಾಮಗಳು ನಿಮಗೆ 23ರಿಂದ 25ರ ಅವಧಿಯಲ್ಲಿ ಆಗುವುದಾಗಿದೆ. ಅದನ್ನು ಗಮನದಲ್ಲಿಟ್ಟುಕೊಳ್ಳುವಂಥದ್ದು. ಆ ಬಳಿಕ ನಿಮಗೆ ತಿಂಗಳ ಕೊನೆಯ 4 ದಿನಗಳು 26ರಿಂದ 30ರವರೆಗೂ 26, 27, 28, 29, 30 ಎಂಬಂಥ 5 ದಿನಗಳು ಸಹ ನಿಮಗೆ ಉತ್ತಮವಾದ ಚಂದ್ರನ ಅನುಕೂಲ ಇರುತ್ತೆ. ವಿಶೇಷವಾಗಿ ಲಾಭ, ಜಯ, ಸುಖ, ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸ ಕಾರ್ಯಗಳಾಗುವಂಥದ್ದು, ಸರ್ಕಾರದ ಕೋರ್ಟ್ ಕಚೇರಿ ಸಂಬಂಧ ದಾಖಲೆಗಳು ನಿಮಗೆ ಕೈವಶ ಆಗುವಂಥದ್ದು, ಈ ರೀತಿ ಹಲವಾರು ನಿಮ್ಮ ದೀರ್ಘಕಾಲದ ನಿರೀಕ್ಷೆಗಳು ಇಂದು ಈಡೇರುವಂಥ ಘಟನೆ, ಕನಸು ನನಸಾಗುವಂಥ ಘಟನೆ ನಿಮಗೆ 26ರಿಂದ 30ರ ಅವಧಿಯಲ್ಲಿ ಚಂದ್ರನ ಅನುಕೂಲದಿಂದ ನಡೆಯುತ್ತೆ. ಇವೆಲ್ಲವೂ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿ ಇದೆ ಅಂತ ಗಮನಿಸಿದಾಯಿತು. ಸುಮಾರು 16 ದಿನಾಂಕಗಳು ನಿಮಗೆ ಚಂದ್ರನ ವಿಶೇಷದ ಬೆಂಬಲಗಳು ಸಿಗ್ತಾ ಇರ್ತವೆ. ಈ ಚಂದ್ರನ ಬೆಂಬಲ ಇಲ್ಲದೆ ಇರುವಂಥ ದಿನಗಳು ನೀವು ತುಂಬ ಚಿಂತೆ ಪಡುವಂತಿಲ್ಲ. ಅಲ್ಲಿ ಆಗುವಂಥ ಸಣ್ಣ ಪುಟ್ಟ ಏರುಪೇರುಗಳು ನಿಮಗೆ ಅದು ತಾತ್ಕಾಲಿಕವಾಗಿ ಇರುತ್ತೆ. ಆದರೆ ಆ 1-2 ದಿನದ ಮಟ್ಟಿಗೆ ಅಷ್ಟೇ ಇರುತ್ತೆ. ಅದನ್ನು ಚೆನ್ನಾಗಿ ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು, ಶುಭ ದಿನಗಳನ್ನು ಬಳಸಿಕೊಳ್ಳುವಂಥದ್ದು. ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ಕೇತುನ ಸಂಕೇತ ಆಗಿರುತ್ತೆ. ಅದನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳೆ ಬಣ್ಣ ಶುಕ್ರನ ಸಂಕೇತ. ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಹಾಗೆ ಕೇತು ಮತ್ತು ಶುಕ್ರ ನಿಮಗೆ ತಿಂಗಳ ಪೂರ್ತಿ ಅನುಕೂಲವಾಗಿರ್ತಾರೆ. ಇನ್ನು ಸೂರ್ಯನ ಬೆಂಬಲ ನಿಮಗೆ ಬರುವಂಥದ್ದು 1ರಿಂದ 16ರವರೆಗೆ. ಸೆಪ್ಟೆಂಬರ್ 1ರಿಂದ 16ರವರೆಗೆ ನಿಮಗೆ ಸೂರ್ಯನ ಬೆಂಬಲ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 ನೀವು 16ರವರೆಗೆ ಬಳಸ್ಕೊಳ್ಳುವಂಥದ್ದು. ಇನ್ನು ಬುಧನ ಬೆಂಬಲ ನಿಮಗೆ ಆರಂಭ 15ರಿಂದ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಅದನ್ನು ಬುಧನ ಸಂಕೇತ, ಅದನ್ನು ನೀವು 15ರಿಂದ ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ 16 ದಿನಾಂಕಗಳನ್ನು ಪ್ರತ್ಯೇಕವಾಗಿ ಆಗಲೇ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ವಿಶೇಷವಾಗಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಬಳಸಿಕೊಳ್ಳುವಂಥದ್ದು. ಇವೆಲ್ಲವೂ ಸೆಪ್ಟೆಂಬರ್ ತಿಂಗಳ ಒಂದು ಮಿಥುನ ರಾಶಿಯ ಭವಿಷ್ಯದ ಸಂಕ್ಷಿಪ್ತವಾದ ಅವಲೋಕನ ನೋಡಿದ್ದಾಗಿದೆ. ಇಲ್ಲಿ ನಿಮಗೆ ಇರತಕ್ಕಂಥ ಅಲ್ಲಿ 4 ಅಥವಾ 5 ಗ್ರಹಗಳ ಉತ್ತಮ ಫಲ ಇದೆ ಅಂತೆ. ಇನ್ನು ಕೆಲವೊಂದು ಹಂತದಲ್ಲಿ ನಿಮಗೆ 4 ಅಥವಾ 5 ಗ್ರಹಗಳು ವಿರುದ್ಧವಾಗಿ ಸಹ ಇರ್ತವೆ. ಉದಾಹರಣೆಗೆ ನಿಮಗೆ ಅಲ್ಲಿ ರವಿ, ಮಂಗಳ, ಬುಧ, ಗುರು, ಶನಿ, ರಾಹುಗಳು ವಿರುದ್ಧವಾಗಿರುವಂಥ ಘಟನೆಗಳು ಈ ತಿಂಗಳಲ್ಲಿ ಇವೆ. ಆ ದೋಷ ಪರಿಹಾರಾರ್ಥವಾಗಿ ಏನು ಮಾಡೋದಂದರೆ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗ, ದಾನ ಮಾರ್ಗ. ಹಾಗಾಗಿ ನೀವು ವಿಶೇಷವಾಗಿ ಗಣೇಶನ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡ್ಬೋದು, ಈಶ್ವರ ಅಥವಾ ಶಿವನ ಭಕ್ತಿ, ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿ ಕುಲಗುರುಗಳ ಭಕ್ತಿಯನ್ನು ಮಾಡುವಂಥದ್ದು, ಜೊತೆಗೆ ವಿಷ್ಣು ಅಥವಾ ನಾರಾಯಣನ ಸಂಬಂಧಪಟ್ಟ ಭಕ್ತಿ, ಮಹಾಲಕ್ಷ್ಮಿ ನಾರಾಯಣರ ಒಂದು ಹೃದಯ ಅಂತ ಬರ್ತದನ್ನು ಪಠನೆ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ, ಹನುಮಾನ್ ಚಾಲಿಸದ ಪಠನೆ. ಇಂತಹ ಒಂದು ಸರಳವಾದ ಉಪಾಯಗಳಿಂದ ನಿಮಗೆ ಇರತಕ್ಕಂಥ ಗ್ರಹಗಳ ದೋಷವನ್ನು ಕಳೆದುಕೊಳ್ಳಬಹುದು. ಆಸಕ್ತಿಯುಳ್ಳವರು ದಾನ ಧರ್ಮಗಳನ್ನು ಸಹ ಮಾಡಬಹುದಾಗಿದೆ. ಹಾಗಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥ ಹಲವಾರು ಅವಕಾಶ ಇದೆ. ಸೂರ್ಯನ ಆಶೀರ್ವಾದ, ಬುಧನ ಆಶೀರ್ವಾದ, ಶುಕ್ರನ ಬೆಂಬಲ, ಬುಧನ ಬೆಂಬಲ, ಕೇತುನ ಬೆಂಬಲ ಸಿಗುವಂಥ ಅಪೂರ್ವವಾದ ಒಂದು ಅವಕಾಶ ಇದೆ. ಅವೆಲ್ಲ ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಸೆಪ್ಟೆಂಬರ್ ತಿಂಗಳ ಕಟಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕಟಕ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಅಲ್ಲಿ ನೆಮ್ಮದಿಯ ನಿಟ್ಟುಸಿರು ಎಂಬಂಥ ಒಂದು ವಾಕ್ಯ ಬಂದಿದೆ. ಚತುರ್ಗ್ರಹಗಳಿಂದ ನಿಮಗೆ ಜೀವನ ಹಸಿರು ಎಂಬಂಥ ವಾಕ್ಯ. ನೆಮ್ಮದಿಯ ನಿಟ್ಟುಸಿರು, ಚತುರ್ಗ್ರಹಗಳಿಂದ ಜೀವನ ಹಸಿರು ಎಂಬಂಥ ವಾಕ್ಯ. ಯಾಕಂದರೆ ದೀರ್ಘಕಾಲದಿಂದ ನಿಮಗೆ ಹೆಚ್ಚಿನ ಗ್ರಹಗಳ ಬೆಂಬಲ ಇದ್ದೇ ಇರಲಿಲ್ಲ. ಯಾವಾಗ ನಿಮಗೆ ಕಳೆದ ಒಂದು ಮೇ ತಿಂಗಳಲ್ಲಿ ಗುರುಬಲದ ಒಂದು ಮುಕ್ತಾಯ ಆಯಿತು, ಆ ಬಳಿಕ ಮೇನಿಂದ ಆರಂಭಿಸಿ ನಿಮಗೆ ಇಲ್ಲಿವರೆಗೂ ಹೆಚ್ಚಿನ ಗ್ರಹಗಳು ಯಾವುದು ನಿಮ್ಮ ಪರವಾಗಿ ಇರಲಿಲ್ಲ.
ಅನೇಕ ಗ್ರಹಗಳ ವೈರುಧ್ಯವನ್ನು, ಅನೇಕ ರೀತಿಯ ಏರುಪೇರನ್ನು ನೀವು ನೋಡುತ್ತಾ ಬಂದಿದ್ದೀರಾ. ಈಗ ಸೆಪ್ಟೆಂಬರ್ನಲ್ಲಿ ನಿಮಗೆ ಶುಭ ಸೂಚನೆ, ಶುಭ ವಾರ್ತೆಗಳು ಇರ್ತವೆ. ಅಲ್ಲಿ ಆರಂಭದಲ್ಲೇ ನಿಮಗೆ ಮಂಗಳನ ಆಶೀರ್ವಾದ ಇರುವಂಥದ್ದು, ಶುಕ್ರನು ಸಹ ಪೂರಕವಾಗಿರುವಂಥದ್ದು. ಜೊತೆಗೆ ಅಲ್ಲಿ ವಿಶೇಷವಾಗಿ ಬುಧನ ಕೃಪೆ ಸಹ ನಿಮಗೆ ಈ ತಿಂಗಳ ಆರಂಭದಲ್ಲೇ ಬಹಳ ಉತ್ತಮವಾಗಿ ಬರುವಂಥದ್ದು. ಹಾಗಾಗಿ 3 ಅಥವಾ 4 ಗ್ರಹಗಳಿಂದ ನಿಮಗೆ ಉತ್ತಮ ಫಲಗಳು ಈ ತಿಂಗಳಲ್ಲಿ ಸಿಗುವಂಥ ಅವಕಾಶಗಳು ಬರಲಿವೆ. ಹಾಗಾಗಿ ಅನೇಕ ರೀತಿಯ ಪರಿವರ್ತನಾಶೀಲವಾದ ಉತ್ತಮ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿ. ದೀರ್ಘಕಾಲದಿಂದ ಅನೇಕ ರೀತಿಯ ಏರುಪೇರುಗಳನ್ನು, ಅನಾರೋಗ್ಯ ಸಮಸ್ಯೆಗಳನ್ನು, ಶತ್ರು ಬಾಧೆ ಅಥವಾ ನಷ್ಟ ಕಷ್ಟಗಳನ್ನು ಅನುಭವಿಸುವಂತಹ ಕಟಕ ರಾಶಿಗೆ ಈಗ ಸೆಪ್ಟೆಂಬರ್ನಲ್ಲಿ ಅಲ್ಲಿ ವಿಶೇಷವಾಗಿ 17ಕ್ಕೆ ವಿಶೇಷವಾದ ಒಂದು ಘಟನೆ ಆಗುತ್ತೆ. ಅಲ್ಲಿ ಸೂರ್ಯನ ಪರಿವರ್ತನೆ, ಆ ಸೂರ್ಯನ ಪರಿವರ್ತನೆ ನಿಮಗೆ ಬಹಳ ಲಾಭದಾಯಕವೂ ಯಶದಾಯಕವೂ ಆಗಿರುತ್ತೆ. ಹಾಗಾಗಿ ಗ್ರಹರಾಜ ಅಥವಾ ಆತ್ಮಸ್ವರೂಪನಂಥ ಸೂರ್ಯನ ಒಂದು ಆಶೀರ್ವಾದ ಈ ತಿಂಗಳಲ್ಲಿ ನಿಮಗೆ ಸಿಗಲಿದೆ. ಹಾಗಾಗಿ ಸೂರ್ಯನಿಂದ ಆರಂಭಿಸಿ ಯಾವ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿ ಒಂದೊಂದಾಗಿ ಗಮನಿಸಿದಾಗ ಸೂರ್ಯನ ಆರಂಭದಲ್ಲಿ ನಿಮಗೆ 16ರವರೆಗೂ ಸೂರ್ಯನ ಒಂದು ವಿಶೇಷವಾದ ಏನೋ ಒಲವು ಇರುವುದಿಲ್ಲ. ಆ ಕಾಲದಲ್ಲಿ ನಿಮಗೆ ಕೆಲವೊಮ್ಮೆ 16ರವರೆಗೂ ಸಣ್ಣ ಪುಟ್ಟ ಏರುಪೇರುಗಳು, ಆರ್ಥಿಕವಾದ ನಷ್ಟ, ಕಣ್ಣು ಕಿವಿಗೆ ಸಂಬಂಧಪಟ್ಟ ಏನಾದರೂ ಒಂದು ನೋವು ಅಥವಾ ಅಲರ್ಜಿಗಳು ಕಾಣಿಸುವಂಥದ್ದು, ಜೊತೆಗೆ ಕುಟುಂಬದಲ್ಲಿ ಕಲಹಗಳು ಬರ್ಬೋದು. ಗಂಡ ಹೆಂಡತಿ ಮಧ್ಯೆ, ಸೋದರರ ಮಧ್ಯೆ ಕೌಟುಂಬಿಕ ಕಲಹ ಅಂತ ಹೇಳ್ತಾರೆ. ಅವೆಲ್ಲವೂ ಕಲಹಗಳ ಕಾರಣ ಎಲ್ಲ ಆಗುತ್ತೆ. ಆರಂಭದಲ್ಲಿ ರವಿ ನಿಮಗೆ ವಿರುದ್ಧವಾಗಿರ್ತಾನೆ. ಆದರೆ ಯಾವಾಗ 17ನೇ ತಾರೀಕಿಗೆ ಅಲ್ಲಿ ರವಿಯ ಪರಿವರ್ತನೆ ಕನ್ಯಾ ರಾಶಿಗೆ ಆಗುತ್ತೋ, ಕನ್ಯಾದಲ್ಲಿ ಬಂದಂಥ ರವಿಯಿಂದಾಗಿ ನಿಮಗೆ ವಿಶೇಷವಾದ ಲಾಭ ಜಯ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡ ಕೆಲಸ ಕಾರ್ಯಗಳಾಗುವಂಥದ್ದು, ಸರ್ಕಾರ ಕೋರ್ಟ್ ಕಚೇರಿ ಕೆಲಸಗಳಾಗುವಂಥದ್ದು, ಮನೆ ಭೂಮಿ ಅಥವಾ ಹಿಂದೆ ಸ್ಥಿರ ವಿಚಾರಗಳು ಈಗ ಬೇಗನೆ ಕೈಗೂಡುವಂಥದ್ದು, ಯಾವುದೇ ರೀತಿಯ ಪ್ರಯತ್ನಗಳ ಸಫಲತೆ ಇದೆ. ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುತ್ತೆ. ಉದ್ಯೋಗಿಗಳಿಗೆ, ವಿದ್ಯಾರ್ಥಿಗಳಿಗೆ ಶುಭ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಉದ್ಯೋಗ ರಹಿತರಿಗೆ ಉದ್ಯೋಗ ಸಿಗುವಂಥದ್ದು, ಅಥವಾ ವಿದ್ಯಾರ್ಥಿಗಳು ಯಾವುದೇ ರೀತಿಯ ಸೀಟು ಅಪೇಕ್ಷೆ ಪಟ್ಟಂತಹ ಒಂದು ಸಂಸ್ಥೆಯಲ್ಲಿ, ಶಿಕ್ಷಣ ಸಂಸ್ಥೆಯಲ್ಲಿ ಸೀಟುಗಳು ಅಲಾಟ್ ಆಗುವಂಥದ್ದು ಮುಂತಾದ ಶುಭ ಸೂಚನೆಗಳು 17ರಿಂದ ಕಟಕ ರಾಶಿಯವರಿಗೆ ಆರಂಭ ಆಗುತ್ತೆ. ಜೊತೆಗೆ ಆರೋಗ್ಯ ಸಹ ಸುಧಾರಣೆ ಆಗಿರುತ್ತೆ ರವಿಯ ಒಂದು ಅನುಗ್ರಹದಿಂದ. ಇನ್ನು ರವಿಯ ಬಳಿಕ ಮಂಗಳನ ವಿಚಾರ, ಮಂಗಳನು ನಿಮಗೆ ಪೂರಕವಾಗಿರ್ತಾನೆ. ಆರಂಭದಲ್ಲಿ 12ನೇ ತಾರೀಕುವರೆಗೂ ಅಪರೂಪಕ್ಕೆ ಸಿಗುವಂಥ ಮಂಗಳನ ಒಂದು ಆಶೀರ್ವಾದ ನಿಮಗೆ ಇರಲಿದೆ. ಹಾಗಾಗಿ ನಿಮಗೆ ಅಲ್ಲಿ ವಿಶೇಷವಾಗಿ ಆತನಿಂದ ಜಯ, ಯಶ, ಲಾಭ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ, ಭೂಮಿ ಮನೆ ಕೊಳ್ಳುವಂಥ ಅವಕಾಶಗಳು ಒದಗಿ ಬರುವಂಥದ್ದು, ಅಥವಾ ಏನಾದರೂ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥದ್ದು, ದಾಯಾದಿ ಕಲಹ ಅಥವಾ ಕೌಟುಂಬಿಕ ಕಲಹಗಳೆಲ್ಲ ಪರಿಹಾರ ಆಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಆಶೀರ್ವಾದಗಳು ಮಂಗಳನು ನಿಮಗೆ ಕೊಡಲಿದ್ದಾನೆ. ಇದನ್ನು ಅಪರೂಪಕ್ಕೆ ಬರುವಂಥ ಅವಕಾಶ, ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಆ ಬಳಿಕ ಬುಧನ ವಿಚಾರ, ಬುಧನು ಸಹ ನಿಮಗೆ ಆರಂಭದಲ್ಲಿ ಪೂರಕವಾಗಿರ್ತಾನೆ. 14ರವರೆಗೂ ಬುಧನು ಇರುವಂಥ ಸಿಂಹರಾಶಿಯಲ್ಲಿ ನಿಮಗೆ ವಿಶೇಷವಾದ ಜಯ, ಲಾಭ, ಸುಖ ಬರಲಿದೆ. ವ್ಯಾಪಾರ ಉದ್ಯಮ ಪ್ರಗತಿ ಆಗಲಿದೆ. ಆಕಸ್ಮಿಕ ಧನಲಾಭ, ಜೊತೆಗೆ ಮಾಡುವಂಥ ವೃತ್ತಿ ಉದ್ಯಮದಲ್ಲಿ ಏನಾದರೂ ಹೆಚ್ಚಿನ ಒಂದು ಅಭಿವೃದ್ಧಿಯನ್ನು ಅಥವಾ ಅದನ್ನು ಎಕ್ಸ್ಪಾನ್ಷನ್ ಅಭಿವೃದ್ಧಿ ಮಾಡುವಂಥ ಅವಕಾಶಗಳು ಬರಲಿವೆ. ಇನ್ನು ಇದರಲ್ಲದೆ ಈ ಯಾರೋ ಯುವಕರು, ಸಾಧಕರು ಅಥವಾ ವಿದ್ಯಾರ್ಥಿಗಳು ಉದ್ಯೋಗ ಅಪೇಕ್ಷೆ ಪಡುವಂಥವ್ರು, ಉದ್ಯೋಗ ಹುಡುಕುವಂಥ ಅವರಿಗೆ ಶುಭ ಸೂಚನೆಗಳು ಅಥವಾ ಶುಭ ವಾರ್ತೆಗಳು ಈ ತಿಂಗಳಲ್ಲಿ ಬರಲಿವೆ. ಅಂತ ಕೆಲವರಿಗೆ ಆಫರ್ ಲೆಟರ್ ಬರ್ಬೋದು, ಕೆಲವರಿಗೆ ಸಿಲೆಕ್ಷನ್ ಲೆಟರ್ ಬರ್ಬೋದು, ಇನ್ನು ಇಂಟರ್ನ್ಶಿಪ್ ಮುಂತಾದವರಿಗೆ ಪ್ರಯತ್ನ ಮಾಡೋ ಅಂಥ ಅವಕಾಶಗಳು ಬರ್ಬೋದು. ಈ ರೀತಿ ಹಲವಾರು ಅವಕಾಶಗಳು ಈ ಬುಧನ ಅನುಗ್ರಹದಿಂದ ನಿಮಗೆ 14ನೇ ತಾರೀಕಿನವರೆಗೂ ಅತ್ಯದ್ಭುತವಾಗಿ ಚೆನ್ನಾಗಿ ಆರಂಭ ಆಗುತ್ತೆ. ಇನ್ನು ಗುರುವಿನ ವಿಶೇಷ ನಿಮಗೆ ಒಲವೇನೂ ಇರೋದಿಲ್ಲ. ಗುರು ನಿಮಗೆ ವರ್ಷ ಪೂರ್ತಿ ವಿರುದ್ಧವಾಗಿರುವ ಕಾರಣ ಗುರುವಿಂದ ನಿಮಗೆ ಕೆಲವೊಮ್ಮೆ ಅಡ್ಡ ಪರಿಣಾಮಗಳೇ ಬರ್ಬೋದಾಗಿದೆ. ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಲ್ಲಿ ಖಿನ್ನತೆ, ಏಕಾಂಗಿತನ, ಒಂಟಿತನ ಬರುವಂಥದ್ದು, ಮಾತಿನಲ್ಲಿ ಸ್ವಲ್ಪ ನಿಮಗೆ ಒರಟುತನ ಬರುವಂಥದ್ದು, ಸಿಟ್ಟು, ಆತಂಕ, ಭಯ ಎಲ್ಲ ಹೆಚ್ಚಳಾಗುವಂಥದ್ದು, ಇತರರನ್ನು ನೀವು ನಿಂದೆ ಮಾಡೋದು, ದ್ವೇಷ ಮಾಡುವಂಥ ಘಟನೆಗಳಾಗುವಂಥದ್ದು. ಜೊತೆಗೆ ಆರೋಗ್ಯದಲ್ಲಿ ಸಹ ಕೆಲವೊಮ್ಮೆ ಸೂಕ್ಷ್ಮ ಪರಿವರ್ತನೆ ಇರುತ್ತೆ. ಶೀತ, ನೆಗಡಿ, ಜ್ವರಗಳೆಲ್ಲ ಪದೇ ಪದೇ ಬರುವಂಥದ್ದೆಲ್ಲ ಸಾಧ್ಯತೆ ಇರುತ್ತೆ. ಆ ಬಗ್ಗೆ ನಿಮಗೆ ಗುರುವಿನ ವೈರುಧ್ಯ, ಆ ಬಗ್ಗೆ ನೀವು ಎಚ್ಚರವಾಗಿರಬೇಕು. ಶುಕ್ರವಾರ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಸ್ಥಿತಿಯಲ್ಲಿರ್ತಾನೆ. ಆರಂಭದಲ್ಲಿ ನಿಮ್ಮ ಜನ್ಮರಾಶಿಯಲ್ಲೂ 15ಕ್ಕೆ ನಿಮ್ಮಿಂದ ಧನಸ್ಥಾನದ 2ನೇ ರಾಶಿಗೂ ಬರಲಿದ್ದಾನೆ. ಹಾಗಾಗಿ 2 ಸ್ಥಾನಗಳು ನಿಮಗೆ ಉತ್ತಮ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿ. ಆರ್ಥಿಕವಾಗಿ ಯಾವುದೇ ಸಂಕಷ್ಟಗಳಿಲ್ಲ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಆಕಸ್ಮಿಕ ಧನಲಾಭ ಬಹಳಷ್ಟು ಉತ್ತಮವಾಗಿರುತ್ತೆ. ಅದರಲ್ಲೂ 15ರ ಬಳಿಕ ಇನ್ನಷ್ಟು ನಿಮಗೆ ಬಲಯುತವಾದ ಶುಕ್ರನ ಬೆಂಬಲ ಬರುವ ಕಾರಣ ಹಲವಾರು ವಿಚಾರಗಳು ನಿಮಗೆ ಹಣಕಾಸಿನ ಸ್ಥಿರತೆ ಅಂದರೆ ಸ್ಟೆಬಿಲಿಟಿ ಭಾಳ ಚೆನ್ನಾಗಿರುತ್ತೆ. ಇನ್ನು ಶನಿ ಮಹಾರಾಜರು ಗಮನಿಸಿದಾಗ ಅವರಿಗೆ ವಕ್ರಗತಿಯಲ್ಲಿ ಇರ್ತಾರೆ. ಅವರು ನಿಮಗೆ ಈಗ ವಿರುದ್ಧವಾಗಿ ಸ್ಥಾನದಲ್ಲಿದ್ದರೂ ಸಹ ಈ ತಿಂಗಳಲ್ಲಿ ಅವರಿಂದ ನಿಮಗೆ ಹೆಚ್ಚಿನ ಅಡ್ಡ ಪರಿಣಾಮಗಳು ಶನಿ ಮಹಾರಾಜರಿಂದ ಇರೋದಿಲ್ಲ. ಇನ್ನು ರಾಹು ಕೇತುಗಳು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿರ್ತಾರೆ. ಅಲ್ಲಿ ರಾಹು ಅಷ್ಟಮದಲ್ಲಿಯೂ ಕೇತು ಧನದಲ್ಲಿ ಇರುವ ಕಾರಣ ನಿಮಗೆ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಎಚ್ಚರಿಕೆ ಹೆಚ್ಚಬೇಕು. ಅನಿರೀಕ್ಷಿತವಾಗಿ ನಿಮ್ಮದೇ ಸ್ವಯಂಕೃತ ಅಪರದಿಂದ ಆರೋಗ್ಯದಲ್ಲಿ ಏರ್ಪರಾಗುವಂಥದ್ದು, ನೀರಿನಿಂದ, ಆಹಾರ ದೋಷದಿಂದ ಅಥವಾ ಇನ್ನಿತರ ಮೂಲಗಳಿಂದ ಆರೋಗ್ಯದಲ್ಲಿ ಏರ್ಪರಾಗುವಂಥದ್ದು. ಅದೇ ರೀತಿ ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಇರುವಂಥದ್ದು, ಇವೆಲ್ಲ ಸಾಧ್ಯತೆ ರಾಹು ಕೇತುಗಳ ಒಂದು ಪರಿಣಾಮದಿಂದ ಇರುತ್ತೆ. ಜೊತೆಗೆ ಮಾತಿನ ಚಕಮಕಿ, ಕಲಹ, ವೈರುಧ್ಯಗಳು ಆಗ್ಬೋದು. ಸೋದರರಲ್ಲಿ, ಮಿತ್ರರಲ್ಲಿ, ಬಂಧುಗಳು ಆಗ್ಬೋದು. ಹಾಗಾಗಿ ಆ ಬಗ್ಗೆನೂ ಎಚ್ಚರವನ್ನು ಗಮನಿಸಬೇಕಾಗತ್ತೆ.
ಹಾಗಾಗಿ ಇಲ್ಲಿ ನವಗ್ರಹಗಳಲ್ಲಿ 8 ಗ್ರಹಗಳು ಅಂದರೆ ರವಿಯಿಂದ ಆರಂಭಿಸಿ ಕೇತುನವರೆಗೆ ನಿಮಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಪರಿಣಾಮ ಸೆಪ್ಟೆಂಬರಲ್ಲಿ ಬೀರುತ್ತೆ ನೋಡಿದಾಗಿದೆ. ಈಗ ಅಲ್ಲಿ 9ನೇದಾಗಿ ಚಂದ್ರನ ವಿಚಾರ. ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ನಿಮಗೆ ಯಾವ ದಿನಗಳಲ್ಲಿ ಸಹಾಯಕವಾಗಿದ್ದಾನೆ, ಯಾವ ದಿನಗಳು ಸ್ವಲ್ಪ ವಿರುದ್ಧವಾಗಿದ್ದಾನೆ ಅನ್ನೋದನ್ನು ಗಮನಿಸೋಣ. ಆರಂಭದ ನಿಮಗೆ ಸೆಪ್ಟೆಂಬರ್ 1 ಚಂದ್ರನ ಬೆಂಬಲ ಇರುವುದಿಲ್ಲ. ಅಲ್ಲಿ ಮಾತಿನ ಚಕಮಕಿ, ಕಲಹ, ಅವಮಾನಕರ ಘಟನೆ ಆಗುವಂಥ ಸಾಧ್ಯತೆ ಬರುತ್ತೆ. 2, 3, 4, 5 ನಿರಂತರವಾಗಿ 4 ದಿನಗಳು 2ರಿಂದ 5ರವರೆಗೆ 4 ದಿನಗಳಲ್ಲಿ ನಿಮಗೆ ಲಾಭ, ಜಯ, ಸುಖ ಇದೆ. ಅಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಇರುವಂಥದ್ದು. ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಫಲ, ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ, ಸಕ್ಸಸ್ ರೇಟ್ ಉತ್ತಮ ಇರುತ್ತೆ. ಆ ಬಳಿಕ 6, 7, 8, 9, 10 6ರಿಂದ 10ರವರೆಗೆ ನಿಮಗೆ ಚಂದ್ರನ ಬೆಂಬಲ ನಿಮಗೆ ಕೊರತೆ ಇರುತ್ತೆ. ಆ 5 ದಿನಗಳಲ್ಲಿ ನಿಮಗೆ ವಿರೋಧವಾದ ಪರಿಣಾಮಗಳಾಗುವಂಥದ್ದು, ಶತ್ರುಗಳ ಕಾಟ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು, ಯಾವುದೇ ನಿಮ್ಮ ಒಂದು ವಾಗ್ವಾದಗಳು ಸಾಧ್ಯತೆ ಇರುತ್ತೆ. ಜೊತೆಗೆ ದೂರ ಪ್ರಯಾಣದಲ್ಲಿ ಏನಾದರೂ ಕಲಹಗಳು ಆಗುವಂಥದ್ದು, ವಿಘ್ನಗಳು ಬರುವಂಥದ್ದು, ಇನ್ನು ಕೆಲವರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರುವಂಥದ್ದು ಅಥವಾ ಆಸ್ಪತ್ರೆ ಖರ್ಚುಗಳೆಲ್ಲ ಬರುವಂಥದ್ದು ಈ 4ರಿಂದ 8ರವರೆಗೆ ಬರುತ್ತೆ. ಇನ್ನು 9, 10 ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ. 9, 10ರಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆ ಇದೆ, ಆದರೆ ಆರ್ಥಿಕವಾದ ಖರ್ಚುಗಳು ಸ್ವಲ್ಪ ಜಾಸ್ತಿ ಬರುತ್ತೆ. ಇನ್ನು 11, 12 ನಿಮ್ಮ ಪಾಲಿಗೆ ಉತ್ತಮ ದಿನ, 13, 14 ನಿಮ್ಮ ಪಾಲಿಗೆ ಉತ್ತಮ ದಿನ. ಹಾಗಾಗಿ 11, 12, 13, 14ರಲ್ಲಿ ವಿಶೇಷವಾಗಿ ಕರ್ಮ ಮತ್ತು ಲಾಭ ಸ್ಥಾನದ ಚಂದ್ರನಿಂದಾಗಿ ಲಾಭ, ಸುಖ, ಜಯ ಇದೆ. ವ್ಯಾಪಾರ ಉದ್ಯಮ ಪ್ರಗತಿ, ಸರ್ಕಾರ, ಕೋರ್ಟು ಕಚೇರಿ ಕೆಲಸಗಳ ಸಲೀಸಾಗಿ ಆಗುತ್ತೆ. ಜೊತೆಗೆ ದೀರ್ಘಕಾಲದ ಕನಸು ನನಸಾಗುವಂಥ ಅವಕಾಶ 11, 12, 13, 14ರಲ್ಲಿ ಬರಲಿದೆ. 15, 16 ಮಿಶ್ರ ಫಲಗಳ ಸೂಚನೆ, ಮಾತಿನ ಚಕಮಕಿ, ವೈರುದ್ಧವಾದ ಘಟನೆಗಳಾಗುವಂಥದ್ದು, ವಸ್ತ್ರಾಭರಣ ಅಥವಾ ಇನ್ನಿತರ ಯಾವುದೇ ಅಮೂಲ್ಯವಾದ ವಸ್ತುಗಳು ಎಲ್ಲ ಕಳೆದು ಹೋಗುವಂಥದ್ದು. ಜೊತೆಗೆ ಯಾವುದೇ ರೀತಿ ನಿಮಗೆ ಹಿತಶತ್ರುಗಳ, ಗುಪ್ತ ಶತ್ರುಗಳ ಕಾಟ, ಯಾವುದೇ ರೀತಿಯ ಬೇಸರವಾದ ದುಃಖದ ವಾರ್ತೆಗಳು ಸಹ ನಿಮಗೆ ಕಿವಿಗೆ ಬೀಳುವಂಥ ದಿನ ಆಗಿರುತ್ತೆ. 15 ಅಷ್ಟೇನು ಉತ್ತಮವಾಗಿ ಇರೋದಿಲ್ಲ. ಇನ್ನು 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ನಿಮ್ಮ ಜನ್ಮ ರಾಶಿಗೆ ಬರುವಂತಹ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. 17, 18ರಲ್ಲಿ ನೀವು ಅಂದುಕೊಂಡಂತೆ ಬೇಗವಾಗಿ ಕ್ಷಿಪ್ರವಾಗಿ ಕೆಲಸ ಕಾರ್ಯಗಳು ಆಗಲಿವೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಆ ಬಳಿಕ 19ರಿಂದ 20ರವರೆಗೂ 19, 20, 21 3 ದಿನಗಳಲ್ಲಿ ಸ್ವಲ್ಪ ವಿರುದ್ಧ ಪರಿಣಾಮಗಳು, ಕಷ್ಟ ನಷ್ಟಗಳ ಸೂಚನೆ, ವ್ಯಾಪಾರ ಉದ್ಯಮದಲ್ಲಿ ಕೊರತೆ, ಜೊತೆಗೆ ಯಾವುದೇ ಕೆಲಸ ಕಾರ್ಯಗಳಲ್ಲಿ ನಿಮಗೆ ವಿಘ್ನ, ಅಡೆತಡೆಗಳು 19, 20, 21ರಲ್ಲಿ ಬರ್ಬೋದು. 22, 23 ಮತ್ತೊಮ್ಮೆ ಉತ್ತಮವಾದ ಫಲಿತಾಂಶ. 22, 23ರಲ್ಲಿ ಎಲ್ಲ ಯಶ ಕಾರ್ಯ ಸಿದ್ಧಿಯಾಗುತ್ತೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯಮದಲ್ಲಿ ಉತ್ತಮವಾದ ಲಾಭ, ಆದಾಯ ಬರುತ್ತೆ. 24ರಿಂದ 28 ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. 24ರಿಂದ 28 ಈ 5 ದಿನಗಳಲ್ಲಿ ನಿಮಗೆ ಅನೇಕ ರೀತಿಯ ನಷ್ಟ, ಕಷ್ಟಗಳಾಗುವಂಥದ್ದು, ಮಾನಸಿಕವಾಗಿ ಏನು ಒತ್ತಡಗಳು ಹೆಚ್ಚಳಾಗುವಂಥದ್ದು, ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಯಾವುದೇ ಪ್ರಯತ್ನ ಮಾಡೋದ್ರಲ್ಲಿ ವಿಫಲತೆಗಳು ಆಗುವಂಥದ್ದು, ಸರ್ಕಾರದಿಂದ ನೋಟಿಸ್ ಅಥವಾ ದಂಡನೆಗಳು ಬರುವಂಥದ್ದು, ಈ ರೀತಿ ಎಲ್ಲ ಮನಸ್ಸಿಗೆ ಆತಂಕ ಅಥವಾ ಬೇಜಾರಾಗುವಂಥ ಘಟನೆಗಳು 24ರಿಂದ 28ರ ಅವಧಿಯಲ್ಲಿ ಬರುತ್ತೆ. ಕೊನೆಯ 2 ದಿನಗಳು 29, 30 ಸೆಪ್ಟೆಂಬರ್ 29, 30 ನಿಮಗೆ ಅತ್ಯಂತ ಶುಭವು ಲಾಭದಾಯಕವಾಗಿರುತ್ತೆ. ವ್ಯಾಪಾರ ಉದ್ಯಮ ಪ್ರಗತಿ, ಅಂದುಕೊಂಡಂತೆ ಕೆಲಸ ಕಾರ್ಯ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಉದ್ಯೋಗದ ರೈತರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರ ಮಾಡೋರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಅದೇ ರೀತಿ ನಿಮ್ಮ ಬಂಧು ಅಥವಾ ಮಿತ್ರರಿಂದ ಸಹಾಯಗಳು ಸಿಗುವಂಥ ಅವಕಾಶ 29, 30ರಲ್ಲಿ ಬರಲಿದೆ. ಇವೆಲ್ಲವೂ ಚಂದ್ರನ ಬೆಂಬಲ ನಿಮಗೆ ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಚಂದ್ರ ನಿಮಗೆ ವಿರುದ್ಧವಾಗಿರುತ್ತೆ ಅನ್ನೋದನ್ನು ಗಮನಿಸ್ತಾ ಇತ್ತು. ಸುಮಾರು 16 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಒಂದು ವಿಶೇಷವಾದ ಒಲವು ಸಿಗಲಿದೆ, ಅದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗಾಗಿ ಚಂದ್ರನ ಬೆಂಬಲ ಇಲ್ಲದೇ ಇದ್ದ ದಿನ ನಮಗೆ ತುಂಬ ಕಷ್ಟ ಬರುತ್ತಾ, ನಷ್ಟ ಬರುತ್ತಾ ಹಾಗೇನೂ ನೀವು ಭಾವಿಸಬೇಕಾಗಿಲ್ಲ. ಅಲ್ಲಿ ಇತರ ಗ್ರಹಗಳ ಬೆಂಬಲ ನಿಮಗೆ ಇದ್ದೇ ಇರುತ್ತೆ, ಅವೇನು ನಷ್ಟ ಆಗೋದಿಲ್ಲ. ಹಾಗಾಗಿ ಇವೆಲ್ಲವನ್ನ ಕೆಲವು ಸಾಂಕೇತಿಕವಾಗಿ ಹೇಳಲಾಗಿದೆ. ಇನ್ನು ನೀವು ಗಮನಿಸುವಂತಹ ವಿಚಾರದಲ್ಲಿ ಈ ತಿಂಗಳಲ್ಲಿ ನಿಮಗೆ ಯಾವ್ಯಾವ ಗ್ರಹಗಳ ಒಂದು ಅನುಗ್ರಹ ಇರೋ ಅದಕ್ಕೆ ಅನುಸರಿಸಿದ ಬಣ್ಣ ಮತ್ತು ಸಂಖ್ಯೆಗಳನ್ನು ಗಮನಿಸಿದಾಗ ವೈಟ್ ಅಥವಾ ಬಿಳಿಯ ಬಣ್ಣ ಮತ್ತು ಸಂಖ್ಯೆ 6ಅನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ತಿಂಗಳ ಪೂರ್ತಿ ನಿಮಗೆ ಅಲ್ಲಿ ಶುಕ್ರನ ಕೃಪೆ ಇರುವ ಕಾರಣ ನೀವು ಸಂಖ್ಯೆ 6 ಮತ್ತು ವೈಟ್ ಬಣ್ಣವನ್ನು ಬಳಸುವಂಥದ್ದು. ಇನ್ನು ರವಿಯ ಕೃಪೆ ನಿಮಗೆ 17ರ ಬಳಿಕ ಆರಂಭ ಆಗುವಂಥದ್ದು. ಹಾಗಾಗಿ ನೀವು 17ರಿಂದ ವರಜತ್ವ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 17ರಿಂದ ಬಳಸಿಕೊಳ್ಳುವಂಥದ್ದು. ಇನ್ನು ಬುಧನ ಅನುಗ್ರಹ ನಿಮಗೆ 14ರಿಂದ ಆರಂಭ ಆಗುತ್ತೆ, 14ರವರೆಗೆ ಇರುತ್ತೆ. ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಸೆಪ್ಟೆಂಬರ್ 1ರಿಂದ 14ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ರೆಡ್ ಅಥವಾ ಕೆಂಪು ಬಣ್ಣವನ್ನು 12ರವರೆಗೆ ಬಳಸಿಕೊಳ್ಳಿ. ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ಈ ಸೆಪ್ಟೆಂಬರ್ 6ರಿಂದ 12ರವರೆಗೆ ಬಳಸಿಕೊಳ್ಳುವಂಥದ್ದು. ಮಂಗಳನ ಅನುಗ್ರಹ ನಿಮಗೆ 12ರವರೆಗೆ ಅಷ್ಟೇ ಇರುತ್ತೆ. ಹಾಗಾಗಿ ವೈಟ್ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥದ್ದು, ಆರೆಂಜನ್ನು 17ರಿಂದ ಬಳಸಿಕೊಳ್ಳುವಂಥದ್ದು, ಗ್ರೀನನ್ನು 14ರವರೆಗೆ ಬಳಸಿಕೊಳ್ಳುವಂಥದ್ದು, ರೆಡ್ಡನ್ನು 12ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವ ನಿಮಗೆ ದಿನಗಳಲ್ಲಿ ಪ್ರತ್ಯೇಕವಾಗಿ ಹೇಳಿದ್ದೀನಿ. ಆ ದಿನಗಳಲ್ಲಿ ಸ್ನೋ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಆ ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸಿಕೊಳ್ಳುವಂಥದ್ದು. ಇವೆಲ್ಲವೂ ನಿಮಗೆ ತಿಂಗಳಲ್ಲಿ ಬರತಕ್ಕಂಥ ಒಂದು ಗ್ರಹಗಳ ಬೆಂಬಲದ ವಿಚಾರ ನಡೆಯಿತು. ಇನ್ನು ನಿಮಗೆ ಗ್ರಹಗಳ ಕೊರತೆ ಇರುವಂಥ ಯಾವ ನಿರ್ವಹಣೆ ಮಾಡಬೇಕಂದ್ರೆ
ಅಲ್ಲಿ ವಿಶೇಷವಾಗಿ ನಿಮಗೆ ರವಿ, ಕುಜ, ಬುಧ, ಗುರು, ಶನಿ, ರಾಹು, ಕೇತುಗಳು ಈ ತಿಂಗಳಲ್ಲಿ ವಿರುದ್ಧವಾಗಿರ್ತಾರೆ. ಅಂಥ ದೋಷ ಪರಿಹಾರಾರ್ಥವಾಗಿ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡೋದು, ನರಸಿಂಹ ಸ್ವಾಮಿ ಭಕ್ತಿ ಮಾಡ್ಬೋದು, ಅಥವಾ ನಾರಾಯಣ ಅಥವಾ ವಿಷ್ಣು ರಂಗನಾಥನ ಭಕ್ತಿ ಮಾಡುವಂಥದ್ದು, ಗುರು ದತ್ತಾತ್ರೇಯ ಯಾವುದೇ ಗುರು ಸ್ವರೂಪವನ್ನು ಪೂಜೆ ಮಾಡುವಂಥದ್ದು, ಅದೇ ರೀತಿ ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ ಮಾಡ್ಬೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿಹಾರ ಸ್ತೋತ್ರ ಮುಂತಾದನ್ನು ಪಠನೆ ಮಾಡುವಂಥದ್ದು, ಆಸಕ್ತಿ ಉಳ್ಳಂಥವರು ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಈ ಸರಳವಾದ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದಿಂದ ನೀವು ಉತ್ತಮವಾದ ದೋಷಗಳ ಫಲಿತಾಂಶವನ್ನು ಪಡೆದುಕೊಳ್ಬೋದು. ಸೆಪ್ಟೆಂಬರ್ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಿಯಾಗಲಿ. ಸೆಪ್ಟೆಂಬರ್ ತಿಂಗಳ ಸಿಂಹರಾಶಿಯ ಭವಿಷ್ಯವನ್ನೀಗ ಅವಲೋಕಿಸೋಣ. ಸಿಂಹರಾಶಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಧನ, ಆದಾಯ, ವೃತ್ತಿ ಎಲ್ಲ ಉತ್ತಮ, ನೆಮ್ಮದಿ, ಆರೋಗ್ಯ ಇವೆಲ್ಲ ಮಧ್ಯಮ ಎಂಬ ಒಂದು ವಾಕ್ಯ ಬಂದಿದೆ. ಅದರಲ್ಲಿ ಹಣಕಾಸು, ನಿಮ್ಮ ಆದಾಯಕ್ಕೆ, ವೃತ್ತಿ, ಉದ್ಯೋಗಕ್ಕೆ ಯಾವುದೇ ಕೊರತೆಗಳಿಲ್ಲ, ಎಲ್ಲವೂ ಚೆನ್ನಾಗಿ ಉತ್ತಮವಾಗಿ ನಡೆಯುತ್ತೆ. ಆದರೆ ಆರೋಗ್ಯದ ವಿಚಾರ ಜೊತೆಗೆ ಬಾಂಧವ್ಯ, ಮನಸ್ಥಿತಿಯ ವಿಚಾರ ಎಲ್ಲ ಸ್ವಲ್ಪ ಕಾಳಜಿ ಬೇಕಾಗತ್ತೆ ಅನ್ನೋದು ಅಲ್ಲಿ ಕಂಡು ಬರುತ್ತೆ. ಗ್ರಹಗಳ ಒಂದು ಚಾರ ಅಥವಾ ಗೋಚಾರ ಫಲ ಅಂತ ಹೇಳ್ತಾರೆ. ಅಲ್ಲಿ ನವಗ್ರಹಗಳ ಆಧಾರವಾಗಿಟ್ಕೊಂಡು ಯಾವ್ಯಾವ ರಾಶಿಗಳಿಗೆ ಆ ಗ್ರಹಗಳಿಂದ ಇರತಕ್ಕಂತಹ ಒಂದು ಅಥವಾ ರಾಶಿಗೆ ಇರತಕ್ಕಂತಹ ಒಂದು ವ್ಯತ್ಯಾಸದ ಒಂದು ಅನುಪಾತಕ್ಕೆ ಅನುಗುಣವಾಗಿ ಈ ಫಲಗಳು ನಿರ್ದೇಶ ಆಗುತ್ತದೆ. ಅದನ್ನೇ ಆಡು ಭಾಷೆಯಲ್ಲಿ ಗ್ರಹಚಾರ ಅಥವಾ ಗ್ರಹಚಾರ ಅಂತ ಸಹ ನಾವು ಆಡು ಭಾಷೆಯಲ್ಲಿ ಕರೀತೇವೆ. ಇಲ್ಲಿ ಈಗಿನ ಗ್ರಹ ಸ್ಥಿತಿಗಳು ನಿಮಗೆ ಕೆಲವೊಂದು ಗ್ರಹಗಳು ಪೂರಕವಾಗಿಯೂ ಕೆಲವೊಂದು ಗ್ರಹಗಳು ವಿರುದ್ಧವಾಗಿಯೂ ಇರುವಂತಹ ಸನ್ನಿವೇಶ ಇದೆ. ಅಲ್ಲಿ ಒಂದೊಂದಾಗಿ ಸೂರ್ಯನಿಂದ ಆರಂಭಿಸಿ ಈ ಉಳಿದ ಎಲ್ಲ ಗ್ರಹಗಳ ಒಂದು ವಿಚಾರವನ್ನು ಒಂದೊಂದಾಗಿ ಗಮನಿಸಿದರೆ ನಿಮಗೆ ಸೂರ್ಯನ ವಿಚಾರ ಈ ತಿಂಗಳಲ್ಲಿ ಸೆಪ್ಟೆಂಬರ್ನಲ್ಲಿ ಅಷ್ಟೇನೂ ಪೂರಕವಾಗಿ ಇರೋದಿಲ್ಲ. ಸೆಪ್ಟೆಂಬರ್ನಲ್ಲಿ ಅಲ್ಲಿ ರವಿಯ ವಿಚಾರದಲ್ಲಿ ಸಿಂಹರಾಶಿಯಲ್ಲಿ ಅಂದರೆ ಜನ್ಮರಾಶಿ ಅಂತ ಹೇಳ್ತಾರೆ. ಅಲ್ಲಿ ಆರಂಭದ 16ರವರೆಗೂ ನಿಮ್ಮ ಜನ್ಮರಾಶಿಯಲ್ಲಿಯೂ, ಆ ಬಳಿಕ 17ರಿಂದ ಅಲ್ಲಿ ಕನ್ಯಾ ರಾಶಿಗೂ ಸೂರ್ಯ ಪ್ರವೇಶಿಸ್ತಾನೆ. ಹಾಗಾಗಿ ಜನ್ಮರಾಶಿ ಮತ್ತು ನಿಮ್ಮ ರಾಶಿಯಿಂದ 2ನೇ ರಾಶಿ ಅದು ಧನಸ್ಥಾನ ಅಂತ ಹೇಳ್ತಾರೆ. ಎರಡೂ ಸ್ಥಾನಗಳು ಅಲ್ಲಿ ಸೂರ್ಯನ ಉತ್ತಮ ಫಲವನ್ನು ಕೊಡೋದಿಲ್ಲ, ವಿರುದ್ಧ ಫಲಗಳು ಬರ್ತವೆ. ಹಾಗಾಗಿ ಅಲ್ಲಿ ನಿಮ್ಮ ರಾಶಿಯಾಧಿಪತಿ ಸೂರ್ಯನಾಗಿದ್ದಾನೆ, ಆದರೆ ಆತನಿಂದ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ವಿರುದ್ಧವಾದ ಫಲಗಳು ಅನುಭವಕ್ಕೆ ಬರುತ್ತೆ. ಆರಂಭದಲ್ಲಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣ್ಬೋದು. ಈಗಾಗಲೇ ಇದ್ದಂಥ ಅನಾರೋಗ್ಯ ಸಮಸ್ಯೆ ಮತ್ತೆ ಮರುಕಳಿಸುವಂಥದ್ದು, ಕೆಲವರಿಗೆ ಶ್ವಾಸಕೋಶ ಸಂಬಂಧಿ ಅಥವಾ ಹೃದಯದ ಸಂಬಂಧಿತ ಸಮಸ್ಯೆಗಳು ಕೆಲವರಿಗೆ ಕಾಣಿಸ್ಬೋದು. ಅಥವಾ ಈ ಹಿಂದೆ ಇದ್ದಂಥ ನಿಮಗೆ ಡಯಾಬಿಟಿಸೋ, BP-ನೋ, ಶುಗರೋ, ಅಸ್ತಮನೋ, ಅಲರ್ಜಿನೋ ಇಂಥದ್ದು ಯಾವುದೇ ಸಮಸ್ಯೆಗಳಿದ್ರೆ ಆ ಹಳೆಯ ಒಂದು ನಿಮ್ಮ ಒಂದು ರೋಗಗಳು ಅದು ಮತ್ತೆ ಮರುಕಳಿಸ್ಬೋದು ಅಥವಾ ಅಸ್ವಸ್ಥತೆ ಉಂಟಾಗುವಂಥ ಸಾಧ್ಯತೆ ಇರುತ್ತೆ. ಅದೇ ರೀತಿ ಈ ಸೂರ್ಯನ ಪರಿಣಾಮ ನಿಮಗೆ ವಿರುದ್ಧವಾಗಿರೋ ಕಾರಣ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳು ವಿಳಂಬ ಆಗ್ಬೋದು ಅಥವಾ ಪರಸ್ಪರ ಮತ್ತು ಅಲೆದಾಡುವಂಥ ಪರಿಸ್ಥಿತಿ ಮಾಡಿದ್ರು ಅಲ್ಲಿ ನಿಮಗೆ ದಾಖಲೆ ಪತ್ರಗಳು ಕೈಗೆ ಸಿಗದೇ ಇರುವಂಥದ್ದು ಇವೆಲ್ಲ ಆಗುತ್ತೆ. ಜೊತೆಗೆ ಈ ವೃತ್ತಿ ಉದ್ಯೋಗದಲ್ಲಿ ಸಾಗಿ ಕೆಲವೊಮ್ಮೆ ನಿಧಾನಗತಿ, ಕೆಲವೊಮ್ಮೆ ಈ ಮೇಲಾಧಿಕಾರಿಗಳ ಕಿರುಕುಳ ಇವೆಲ್ಲವೂ ಉದ್ಯೋಗಿಗಳಿಗೆ ಅನುಭವಕ್ಕೆ ಬರ್ಬೋದು. ಹಾಗಾಗಿ ಆರೋಗ್ಯ ವಿಚಾರ, ಬಾಂಧವ್ಯ ವಿಚಾರ ಜೊತೆಗೆ ನಿಮ್ಮ ಮನಸ್ಥಿತಿಯ ವಿಚಾರದ ಮೇಲೆ ರವಿಯಿಂದ ಅಡ್ಡ ಪರಿಣಾಮ ಇದೆ. ಹಾಗೆಯೇ 17ರ ಬಳಿಕ ಅಲ್ಲಿ ಧನಸ್ಥಾನಕ್ಕೆ ಬಂದಾಗ ಹಣಕಾಸಿನ ವಿಚಾರ ಸ್ವಲ್ಪ ಎಚ್ಚರ ವಹಿಸಬೇಕು. 17ಕ್ಕೆ ಅಲ್ಲಿ ನಿಮ್ಮ ಧನಸ್ಥಾನಕ್ಕೆ ಬಂದಾಗ ಅಲ್ಲಿ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಹಣದ ವಿಚಾರವಾಗಿ ಏನಾದರೂ ಸಮಸ್ಯೆಗಳು ಹೇಳುವಂಥದ್ದು, ಅಥವಾ ನೀವು ಪಾವತಿ ಮಾಡಿದ ಹಣದಲ್ಲಿ ಏನಾದರೂ ನಿಮಗೆ ಮೋಸ ವಂಚನೆ ಆಗುವಂಥದ್ದು, ಅಥವಾ ಯಾವುದೇ ರೀತಿಯ ಹೂಡಿಕೆ ಮಾಡಲಿಕ್ಕೆ ಹೋಗಿ ಅಲ್ಲಿ ಹಣವನ್ನು ಕಳೆದುಕೊಳ್ಳುವಂಥದ್ದು ಮುಂತಾದ ಘಟನೆಗಳು ಆಗ್ಬೋದು. ಅಲ್ಲದೆ ಕೆಲವೊಬ್ಬರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಕೆಲವು ಅಸ್ವಸ್ಥತೆಗಳು ಅಥವಾ ಅಲರ್ಜಿ ಇತ್ಯಾದಿಗಳು ಕಂಡು ಬರ್ಬೋದು. ಹಾಗಾಗಿ ಇಲ್ಲಿ ಸೂರ್ಯನ ಬಲ ನಿಮಗೆ ಈ ಸೆಪ್ಟೆಂಬರ್ನಲ್ಲಿ ಇರೋದಿಲ್ಲ, ಅದನ್ನು ಗಮನದಲ್ಲಿಟ್ಕೋಬೇಕು. ಆ ಬಳಿಕ ನಾವು ಗಮನಿಸುವಂಥ ಮಂಗಳ ಗ್ರಹವು ನಿಮಗೆ ಆರಂಭದಲ್ಲಿ ಹೆಚ್ಚಿನ ಉತ್ತಮ ಫಲವನ್ನು ಕೊಡೋದಿಲ್ಲ. ಆದರೆ 13ನೇ ತಾರೀಕಿಗೆ ಆವಾಗ ಅಲ್ಲಿ ಮಂಗಳನ ಪರಿವರ್ತನೆ ಆಗುತ್ತೆ. ಸೆಪ್ಟೆಂಬರ್ 13ರಿಂದ ಅಲ್ಲಿ ನಿಮಗೆ ವಿಶೇಷವಾಗಿ ಆತನು ತುಲಾ ರಾಶಿಗೆ ಪ್ರವೇಶಿಸುವಾಗ ನಿಮಗೆ ಮಂಗಳದಿಂದ ಉತ್ತಮ ಫಲ ಇದೆ. ಆರಂಭದಲ್ಲಿ 12ನೇ ತಾರೀಕುವರೆಗೂ ಕೆಲವೊಮ್ಮೆ ಕಲಹದ ವಾತಾವರಣ, ಪರಸ್ಪರ ಜಗಳಗಳಾಗುವಂಥದ್ದು. ಆಗಲೇ ಹೇಳಿದೆ ನಿಮಗೆ ಆರೋಗ್ಯ ನೆಮ್ಮದಿ ಮಧ್ಯಮ ಅಂತ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಬಂದಿದೆ. ಅಲ್ಲಿ ಯಾವ ರೀತಿ ಸೂರ್ಯನಿಂದ ನಿಮಗೆ ಆರೋಗ್ಯ ಮತ್ತು ಮನಸ್ಸಿನ ಮೇಲೆ ಸ್ವಲ್ಪ ಅಡ್ಡ ಪರಿಣಾಮ ಬರುತ್ತೆ, ಇಲ್ಲಿ ಸಹ ಮಂಗಳನಿಂದ ಸಹ ನಿಮಗೆ ಆರಂಭದಲ್ಲಿ ಅಡ್ಡ ಪರಿಣಾಮ ಬರುತ್ತೆ. 12ನೇ ತಾರೀಕು 16ರವರೆಗೂ ಅಲ್ಲಿ ಸೂರ್ಯನ ಅಡ್ಡ ಪರಿಣಾಮ ಜಾಸ್ತಿ ಇದ್ದರೆ 12ನೇ ತಾರೀಕುವರೆಗೂ ಅಲ್ಲಿ ಮಂಗಳನ ಅಡ್ಡ ಪರಿಣಾಮಗಳು ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ ಬರುವಂಥದ್ದು, ವಿವಾದಗಳು, ಕಲಹಗಳು ಆಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ಘಟನೆ, ಪರಸ್ಪರವಾದ ಈ ಚರ್ಚೆಗಳು, ವಾಗ್ವಾದಗಳು, ಕಲಹಗಳು ಸಹೋದರರ ಮಧ್ಯೆ, ಸಂಬಂಧಿಗಳ ಮಧ್ಯೆ, ದಾಯಾದಿಗಳ ಮಧ್ಯೆ ಬರ್ಬೋದು. ಆಸ್ತಿ, ಭೂಮಿ, ಹಣ ವಿಚಾರವಾಗಿ ಕಲಹಗಳು ಆಗುವಂಥ ಸಾಧ್ಯತೆ 12ನೇ ತಾರೀಕುವರೆಗಿರುತ್ತೆ. ಆದರೆ ಯಾವಾಗ ಅಲ್ಲಿ ಮಂಗಳನ ಪರಿವರ್ತನೆ ತುಲಾರಾಶಿಗೆ ಆಗುತ್ತೋ
ಆವಾಗ ನಿಮಗೆ ಮಂಗಳನು ಸಹ ಉತ್ತಮ ಫಲವನ್ನು ಕೊಡ್ತಾನೆ. ತೃತೀಯಸ್ಥನಾಗಿ ಬರುವಂಥ ಮಂಗಳನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ಜೊತೆಗೆ ಭೂಮಿ ಸಂಬಂಧಿತ ಕೆಲಸ, ಗ್ರಹ ಸಂಬಂಧಿತ ಕೆಲಸ, ಸರ್ಕಾರಿ ದಾಖಲೆ ಸಂಬಂಧಿತ ಕೆಲಸ ಕಾರ್ಯಗಳು ಆವಾಗ ಮಂಗಳನಿಂದಾಗಿ ಸ್ವಲ್ಪ ನಿಮಗೆ ಉತ್ತಮವಾದ ಫಲ ಕೊಡುತ್ತೆ. ಕೆಲವರಿಗೆ ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು, ಇನ್ನು ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುವಂಥದ್ದು, ಕೈಗಾರಿಕೆ, ಹೈನುಗಾರಿಕೆ, ತೋಟಗಾರಿಕೆ, ಕೃಷಿ ಇವುಗಳಲ್ಲಿ ಹೆಚ್ಚಿನ ಫಲಿತಾಂಶ ಬರುವಂತಹ ಸಾಧ್ಯತೆ ಮಂಗಳನು ನಿಮಗೆ ಆಶೀರ್ವಾದ ಮಾಡ್ತಾನೆ ಈ ಸೆಪ್ಟೆಂಬರ್ 13ರಿಂದ. ಆ ಬಳಿಕ ಮಂಗಳನ ವಿಚಾರದ ಬಳಿಕ ನಾವು ಬುಧನ ವಿಚಾರ ಗಮನಿಸಿದರೆ, ಬುಧನ ಒಂದು ನಿಮಗೆ ಆಯ್ಕೆ ಆರಂಭದಲ್ಲಿ ಅಷ್ಟೇನೂ ಪೂರಕವಾಗಿರೋದಿಲ್ಲ. ಹಾಗಾಗಿ 14ರವರೆಗೂ ಬುಧನ ನಿಮಗೆ ವೈರುಧ್ಯ ಫಲ ನಿಮ್ಮ ರಾಶಿಯಲ್ಲಿ ಇರ್ತಾನೆ. ಅಲ್ಲಿ ಜನ್ಮದಲ್ಲೇ ಇದ್ದಾಗ ಬುಧನಾಗಲಿ, ಮಂಗಳನಾಗಲಿ ಅಥವಾ ಗುರು ಆಗಲಿ ಅಲ್ಲಿ ಜನ್ಮದಲ್ಲಿ ಬಂದಾಗ ವಿರುದ್ಧ ಫಲವನ್ನು ಕೊಡ್ತಾರೆ. ಶನಿ ಮಹಾರಾಜರು ಹಾಗೆ ಅಥವಾ ರಾಹುಕೇತುಗಳು ಹಾಗೆಯೇ ಅವರು ಜನ್ಮದಲ್ಲೇ ರಾಶಿಯಲ್ಲಿದ್ದಾಗ ವಿರುದ್ಧ ಫಲ ಅಥವಾ ಅನಿಶ್ಚಿತವಾದ ಫಲವನ್ನು ಕೊಡ್ತಾರೆ. ಹಾಗಾಗಿ ಅಲ್ಲಿ ಬುಧನು ಆರಂಭದಲ್ಲಿ 14ರವರೆಗೂ ನಿಮ್ಮ ಜನ್ಮದಲ್ಲಿ ಇರುವ ಕಾರಣ ಅಲ್ಲಿನೂ ಹಾಗೆ ಆರೋಗ್ಯದ ಬಗ್ಗೆ ಸಹ ಕಾಳಜಿ ಬೇಕು, ಮನಸ್ಸಿಗೆ ಚಿಂತೆ, ಜೊತೆಗೆ ತನು ಮನ ಧನದ ಒಂದು ಎಚ್ಚರಿಕೆ ಬೇಕಾಗುತ್ತೆ. ಹಾಗಾಗಿ ಈ ನೀವು ಜ್ಞಾಪಕದಲ್ಲಿಟ್ಕೊಳ್ಳಿ, ಸೆಪ್ಟೆಂಬರ್ ತಿಂಗಳ ಆದಿ ಭಾಗ ನಿಮಗೆ ಅಷ್ಟೊಂದು ಪೂರಕವಾಗಿಲ್ಲ. ಅಂದರೆ ಅಲ್ಲಿ 12ರವರೆಗೂ ಮಂಗಳನು ವಿರುದ್ಧವಾಗಿರ್ತಾನೆ, 14ರವರೆಗೂ ಬುಧನು ವಿರುದ್ಧವಾಗಿರ್ತಾನೆ, 16ರವರೆಗೂ ಅಲ್ಲಿ ನಿಮ್ಮ ಜನ್ಮದಲ್ಲೇ ಇರುವಂತಹ ಒಂದು ತ್ರಿಗ್ರಹ ಯೋಗದಲ್ಲಿ ಬರುವಂಥ ಒಂದು ಸೂರ್ಯನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗಾಗಿ ಅಲ್ಲಿ ನಿಮಗೆ ಅನೇಕ ರೀತಿಯ ಸವಾಲುಗಳು, ಆರ್ಥಿಕ ಸಂಕಷ್ಟಗಳು, ಆರೋಗ್ಯದ ಮೇಲೆ ಸವಾಲುಗಳು ಬರ್ಬೋದು. ಹಾಗಾಗಿ ಆರೋಗ್ಯ, ಹಣಕಾಸು, ಮನಸ್ಥಿತಿಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. 15ರಿಂದ ನಿಮಗೆ ಬುಧನ ಅನುಗ್ರಹ ಆಗುತ್ತೆ. ಯಾವಾಗ ಆತನು ಕನ್ಯಾ ರಾಶಿಗೆ ಪ್ರವೇಶಿಸ್ತಾನೋ ನಿಮ್ಮ ರಾಶಿಯಿಂದ ಧನಸ್ಥಾನಸ್ಥನಾಗಿರುವಂಥ ಬುಧನು ನಿಮಗೆ ವಿಶೇಷ ಲಾಭವನ್ನು, ಆರೋಗ್ಯವನ್ನು, ಸುಖವನ್ನು ಕೊಡ್ತಾನೆ. ಅಂದುಕೊಂಡ ಕೆಲಸಗಳು ಕ್ಷಿಪ್ರವಾಗಿ ಆಗುತ್ತವೆ. ಇನ್ನು ಗುರುವಿನ ವಿಚಾರ ಗಮನಿಸಿದ, ಗುರುಗ್ರಹದ ವಿಚಾರ ನಿಮಗೆ ಗುರುಬಲ ಉತ್ತಮವಾಗಿರುತ್ತೆ. ಅದು ಈ ತಿಂಗಳಲ್ಲೂ ಚೆನ್ನಾಗಿ ಇರುತ್ತೆ. ಗುರುವಿನ ಒಂದು ಉತ್ತಮವಾದ ನಡವಳಿಕೆಯಿಂದ ನಿಮಗೆ ವ್ಯಾಪಾರ, ಉದ್ಯಮ ಅಥವಾ ಶೈಕ್ಷಣಿಕ ವಿಚಾರ ಇರ್ಬೋದು. ವಿಶೇಷವಾಗಿ ಯುವಕರು, ವಿದ್ಯಾರ್ಥಿಗಳು, ಶಿಕ್ಷಣ ಪಡೆಯುವಂಥವರಿಗೆ ವಿಶೇಷವಾದ ಉತ್ತಮವಾದ ಸೌಲಭ್ಯಗಳು ಸಿಗ್ಬೋದು, ಅವಕಾಶಗಳು ಸಿಗ್ಬೋದು, ಅಪೇಕ್ಷೆ ಪಟ್ಟಂಥ ನಿಮಗೆ ಸೀಟುಗಳು ಸಿಗ್ಬೋದು. ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ರೇಟ್ ಬಹಳ ಚೆನ್ನಾಗಿ ಬರ್ಬೋದು. ಈ ರೀತಿ ವಿದ್ಯಾರ್ಥಿ ಯುವ ವೃಂದರಿಗೆ, ಉದ್ಯೋಗ ಹುಡುಕುವವರಿಗೆ ಬಹಳ ಗುರುವಿನಿಂದ ಈ ತಿಂಗಳಲ್ಲಿ ಉತ್ತಮ ಅವಕಾಶ ಇದೆ. ಖಂಡಿತ ಉತ್ತಮ ಫಲಗಳು ಸಿಗ್ತವೆ. ಜೊತೆಗೆ ಯಾವಾಗ ಈ 12 ಅಥವಾ 13, 14ರ ಬಳಿಕ ಮಂಗಳ, ಬುಧರು ನಿಮಗೆ ಉತ್ತಮ ಫಲಕ್ಕೆ ಬರ್ತಾರೋ ಆವಾಗ ಇನ್ನಷ್ಟು ಈ ಯುವ ವರ್ಗಕ್ಕೆ ತುಂಬ ಅವಕಾಶಗಳು ಬರ್ಬೋದು. ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಇದ್ದಂಥ ಉದ್ಯೋಗದಲ್ಲಿ ಮತ್ತೊಮ್ಮೆ ಇನ್ಕ್ರಿಮೆಂಟ್ ಸಿಗುವಂಥದ್ದು, ಅಥವಾ ಹೊಸ ಉದ್ಯೋಗವನ್ನು ಸರ್ಚ್ ಮಾಡೋರಿಗೆ ಈಗ ತಕ್ಷಣವಾಗಿ ಈ ಸೆಪ್ಟೆಂಬರ್ 2ನೇ ವಾರದ ಬಳಿಕ ಒಂದು ಆಫರ್ ಲೆಟರ್ಗಳು ಬರೋದು. ಈ ರೀತಿ ಪವಾಡ ಸದೃಶವಾದ ಅನೇಕ ಬದಲಾವಣೆಗಳು ಯುವ ಜನಾಂಗಕ್ಕೆ ಈ ಸಿಂಹರಾಶಿಯವರಿಗೆ ಆಗಲಿದೆ. ಇವೆಲ್ಲವೂ ಗುರುವಿನಿಂದ ನಿಮಗೆ ಉತ್ತಮ ಪರಿಣಾಮ, ಆರೋಗ್ಯ, ಹಣಕಾಸು ಮತ್ತು ನೆಮ್ಮದಿಯ ವಿಚಾರವಾಗಿ ಗುರು ನಿಮಗೆ ತಿಂಗಳ ಪೂರ್ತಿ ಸಹಾಯ ಮಾಡಲಿದ್ದಾನೆ. ಆ ಬಳಿಕ ಬರುವಂಥದ್ದು ಶುಕ್ರಗ್ರಹದ ವಿಚಾರ ಗಮನಿಸಿದಾಗ ತಿಂಗಳಲ್ಲಿ ನಿಮಗೆ ಶುಕ್ರಗ್ರಹದಿಂದ ಹೆಚ್ಚೇನೂ ಕೆಡುಕುಗಳಿಲ್ಲ, ಸ್ವಲ್ಪ ಸಹಾಯಕವಾಗುವಂಥ ಅಂಶಗಳಿವೆ. ಆದರೆ ಇಲ್ಲಿ ನೀವು ಬಂದಂಥ ಹಣವನ್ನು ಸ್ವಲ್ಪ ದುಂದು ವೆಚ್ಚ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಯಾಕಂದರೆ ಅಲ್ಲಿ ಶುಕ್ರನು ಆರಂಭದಲ್ಲಿ ನಿಮ್ಮ ರಾಶಿಯಿಂದ 12ನೇ ಸ್ಥಾನದಲ್ಲೂ, ಆ ಬಳಿಕ ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ. ಆರಂಭದಲ್ಲಿ ಕಟಕ ರಾಶಿಯಲ್ಲಿರ್ತಾನೆ, 15ರಿಂದ ಅಲ್ಲಿ ಸಿಂಹ ರಾಶಿಗೆ ಶುಕ್ರನ ಪ್ರವೇಶ ಆಗುತ್ತೆ, ನಿಮ್ಮ ಜನ್ಮ ರಾಶಿಗೆ ಬರ್ತಾನೆ. ಹಾಗಾಗಿ 2 ಸ್ಥಾನಗಳಲ್ಲಿ ನಿಮಗೆ ದುಂದು ವೆಚ್ಚ ಮಾಡೋ ಬುದ್ಧಿ, ಹಣ ದುರುಪಯೋಗ ಮಾಡುವಂಥ ಬುದ್ಧಿ, ಅಪವ್ಯಯ ಮಾಡುವಂಥ ಬುದ್ಧಿ ಎಲ್ಲ ಬರುತ್ತೆ. ಅದು ಯಾವುದೇ ರೀತಿಯ ಆಡಂಬರಕ್ಕಾಗಿ ಅಥವಾ ಯಾವುದೇ ರೀತಿಯ ಒಂದು ಶೋಕಿಗಾಗಿ ಖರ್ಚು ಮಾಡುವಂಥ ಇದೆಲ್ಲ ಬರುತ್ತೆ. ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿ. ಅದರ ಹೊರತು ಹಣಕಾಸು ನಿಮ್ಮ ಆದಾಯಕ್ಕೇನು ಕೊರತೆ ಇಲ್ಲ. ಹಣಕಾಸು, ಆದಾಯ, ವೃತ್ತಿ, ಉದ್ಯೋಗದಲ್ಲೆಲ್ಲ ಚೆನ್ನಾಗಿ ಹಣದ ಒಂದು ಟರ್ನ್ ಓವರ್ ಎಲ್ಲ ಚೆನ್ನಾಗಿ ಆಗ್ತಾ ಇರುತ್ತೆ. ಅಂದರೆ ಬಂದ ಹಣವನ್ನು ನೀವು ಸದುಪಯೋಗಗೊಳಿಸೋದಾಗಲಿ, ಜೊತೆಗೆ ದುರ್ವ್ಯಯ ಮಾಡದೆ, ಅಪವ್ಯಯ ಮಾಡದೆ ಸದ್ವ್ಯಯ ಮಾಡುವಂತಹ ಒಂದು ಬುದ್ಧಿಯನ್ನು ಮಾಡ್ಕೋಬೇಕು. ಶುಕ್ರನಿಂದ ನಿಮಗೆ ಉತ್ತಮ ಫಲ ಇರುತ್ತೆ. ಇನ್ನು ಶನಿ ಮಹಾರಾಜರು ಈಗ ವಕ್ರ ಸ್ಥಿತಿಯಲ್ಲಿದ್ದಾರೆ. ಆರಂಭದಲ್ಲಿ ಅವರು ನಿಮಗೆ ವಕ್ರ ಸ್ಥಿತಿಯಲ್ಲಿರುವ ಕಾರಣ ಈಗ ಈ ವಕ್ರದ ಒಂದು ಹೆಚ್ಚಿನ ಅಡ್ಡ ಪರಿಣಾಮಗಳು, ಅಷ್ಟಮದಲ್ಲಿರುವಂತಹ ಶನಿ ಆರೋಗ್ಯದ ಮೇಲೆ ಅಡ್ಡ ಪರಿಣಾಮ ಬೀರ್ತಾ ಇದ್ರು. ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅಡ್ಡ ಪರಿಣಾಮ ಬರೋದಿಲ್ಲ. ಸಾಂಕೇತಿಕವಾಗಿ ಕೆಲವು ಅಡ್ಡ ಪರಿಣಾಮಗಳು ಬರ್ಬೋದು ಅವರು ವಕ್ರಗತಿಯಲ್ಲಿರೋ ಕಾರಣ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹುಕೇತುಗಳು ನಿಮಗೆ ಪೂರಕವಾಗಿರೋದಿಲ್ಲ. ತಿಂಗಳ ಪೂರ್ತಿ ರಾಹುವಿನ ವೈರುಧ್ಯ, ಕೇತುವಿನ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ಅಲ್ಲಿ ನಿಮಗೆ ಕಲಹದ ವಾತಾವರಣ, ಪತಿ ಪತ್ನಿಯರ ಮಧ್ಯೆ, ಜೊತೆಗೆ ಸಹೋದರರ ಮಧ್ಯೆ ಅಥವಾ ನಿಮ್ಮ ಮಿತ್ರರ ಮಧ್ಯೆ ಕಲಹದ ವಾತಾವರಣ ರಾಹುವಿನ ಕಾರಣದಾಗ ಬರ್ಬೋದು. ಮಾತಿನ ಚಕಮಕಿಗಳಾಗುವಂಥದ್ದು, ಜೊತೆಗೆ ಈ ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳು ಬರುವಂಥದ್ದು. ಹಾಗಾಗಿ ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿ ಇರ್ತಾರೆ. ಇನ್ನು ಈ ರಾಹು ಕೇತುಗಳ ವಿಚಾರದ ಬಳಿಕ ಇನ್ನು ಮುಂದೆ ಗಮನಿಸುವಂಥದ್ದು ನಾವು ಚಂದ್ರನ ವಿಚಾರ. ಚಂದ್ರನಿಂದ ನಿಮಗೆ ಸಿಗುವಂತಹ ಫಲಗಳು ಹೇಗಿದೆ ಗಮನಿಸಿದಾಗ ಆಯಾ ಡೇಟ್ಗಳಿಗೆ ಅಥವಾ ದಿನಾಂಕಗಳಿಗೆ ಅನುಗುಣವಾಗಿ ಚಂದ್ರನು ನಿಮಗೆ ಕೆಲವೊಂದು ದಿನಗಳಲ್ಲಿ ಉತ್ತಮ ಫಲವನ್ನು, ಕೆಲವೊಂದು ದಿನಗಳಲ್ಲಿ ವಿರುದ್ಧ ಫಲವನ್ನು ಕೊಡುವಂಥ ಒಂದು ಸ್ಥಾನದಲ್ಲೇ ಇರ್ತಾನೆ. ಆರಂಭದ ಸೆಪ್ಟೆಂಬರ್ 1ನೇ ತಾರೀಕಿನಿಂದ 2, 3 ಆರಂಭದ 3 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. ಆ 3 ದಿನಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಸ್ವಲ್ಪ ಕಷ್ಟ ನಷ್ಟಗಳು, ಮಾತಿನ ಚಕಮಕಿ ಆಗುತ್ತೆ. 4, 5, 6, 7 4 ದಿನಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ. 4, 5, 6, 7ರಲ್ಲಿ ಚಂದ್ರನಿಂದ ಉತ್ತಮ ಫಲಗಳು ಸಿಗ್ತವೆ. ಯಶಸ್ಸು, ಲಾಭ, ಜಯ, ಕೀರ್ತಿಗಳಲ್ಲದೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗ್ತವೆ. ಬಳಿಕ 8, 9, 10,
11, 12 ನಿರಂತರವಾಗಿ 5 ದಿನಗಳು ನಿಮಗೆ ಚಂದ್ರನ ಬೆಂಬಲ ಮತ್ತೆ ಇರೋದಿಲ್ಲ. ಆ 5 ದಿನಗಳಲ್ಲಿ ಸ್ವಲ್ಪ ಖರ್ಚು ವೆಚ್ಚ ಹೆಚ್ಚಾಗುತ್ತೆ, ಮನಸ್ಥಿತಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ ಜರುಗುತ್ತೆ, ದೂರ ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು ಬರುವಂಥದ್ದು, ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು 8ರಿಂದ 12ರ ಮಧ್ಯೆ ಬರ್ಬೋದು. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. 13, 14, 15, 16 4 ದಿನಗಳು ಮತ್ತೆ ಚಂದ್ರನ ಬೆಂಬಲ ಬರುತ್ತೆ. 13ರಿಂದ 16ರವರೆಗೂ ಉತ್ತಮ ಫಲ ನಿರೀಕ್ಷೆ ಮಾಡ್ಬೋದು. ಕೆಲಸ ಕಾರ್ಯಗಳಲ್ಲಿ ಜಯ ಮುನ್ನಡೆ ಇದೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ಸಲೀಸಾಗಿ ಆಗಲಿವೆ. ಹಣದ ಹರಿವು ಬಹಳ ಚೆನ್ನಾಗಾಗುತ್ತೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳಾಗುತ್ತವೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಅನೇಕ ಉತ್ತಮ ಅವಕಾಶಗಳು ಈ 4 ದಿನದಲ್ಲಿ ಬರಲಿವೆ. 13ರಿಂದ 16ರಲ್ಲಿ. ಬೆಳಗ್ಗೆ 17, 18, 19, 20 ಸಹ ನಿಮಗೆ ಸಾಮಾನ್ಯ ಉತ್ತಮ ಫಲನೇ ಬಂದಿದೆ. ಅಲ್ಲಿ ಆರೋಗ್ಯದ ವಿಚಾರ ಸ್ವಲ್ಪ ಕಾಳಜಿಯನ್ನು ಗಮನಿಸಿದರೆ ಹೆಚ್ಚಿನ ಏನು ಅಡೆತಡೆಗಳಿಲ್ಲ. ಈ 17ರಿಂದ 21ರವರೆಗೂ ನಿಮಗೆ ಅನೇಕ ರೀತಿಯ ಉತ್ತಮ ಫಲಗಳಾಗುವಂಥದ್ದು, ಅನೇಕ ನಿಮ್ಮ ವ್ಯಾಪಾರ ಉದ್ಯಮದಲ್ಲಿ ಪ್ರಗತಿ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಜೊತೆಗೆ ಹಿಂದೆ ನಿಮಗೆ ಯಾವುದಾದ್ರು ಕಾಲದಿಂದ ನಿಂತು ಹೋಗಿದ್ದ ಕೆಲಸ ಕಾರ್ಯಗಳೀಗ ಪುನರಾರಂಭ ಆಗ್ಬೋದು 17ರಿಂದ 20ರ ಅವಧಿಯಲ್ಲಿ. 22, 23 ಸಾಮಾನ್ಯ ಫಲ ಅಂದುಕೊಂಡು ಬರುತ್ತೆ. 22, 23ರಲ್ಲಿ ಸ್ವಲ್ಪ ಕಷ್ಟ ನಷ್ಟದ ಸೂಚನೆ, ಏನೋ ವಿರುದ್ಧ ಫಲಗಳು ಆಗುವಂಥದ್ದು, ಜಗಳ ಕಲಹಗಳು ಆಗುವಂಥದ್ದು, ಮನೆಯಲ್ಲಿ ಸಹ ಒಂದು ನೆಮ್ಮದಿಯ ಕೊರತೆಗಳು ಬರ್ಬೋದಾಗಿದೆ ಈ 22, 23ರಲ್ಲಿ. 24, 25, 26 ನಿರಂತರವಾಗಿ 3 ದಿನ ಮತ್ತೊಮ್ಮೆ ನಿಮಗೆ ಉತ್ತಮ ಫಲ ಬರ್ತಾ ಇದೆ. 24, 25, 26ರಲ್ಲಿ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣದಲ್ಲಿ ಉತ್ತಮವಾದ ಫಲಗಳು ಸಿಗುವಂಥದ್ದು, ರಾಜಕೀಯ ಮೂಲ, ಸರ್ಕಾರಿ ಮೂಲ, ಕೋರ್ಟ್ ಕಚೇರಿ ಮೂಲ ಕೆಲಸ ಕಾರ್ಯಗಳು ಜಯ ಆಗುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗಲಿದೆ. ವಿದ್ಯಾರ್ಥಿಗಳಿಗೂ ಯುವಕರಿಗೂ ಶುಭ ಫಲ ಇದೆ. ಉದ್ಯೋಗ ಸಿಗುವಂಥ ಅವಕಾಶ ಬರುತ್ತೆ 24ರಿಂದ 26. ಆ ಬಳಿಕ 27, 28, 29, 30 ಕೊನೆಯ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಆ ಕೊನೆಯ 4 ದಿನಗಳಲ್ಲಿ ಬಂಧು ಮಿತ್ರರಲ್ಲಿ ಕಲ ಬರ್ಬೋದು, ಮಾತಿನ ಚಕಮಕಿ, ಮನೆಯಲ್ಲಿ ಸಹ ಅಸಮಾಧಾನದ ವಾತಾವರಣ, ದೂರ ಪ್ರಯಾಣದಲ್ಲಿ ಏನಾದ್ರು ವಿಘ್ನಗಳು ಬರುವಂಥದ್ದು, ಕಿರಿಯರ ಜೊತೆಗೆ ಕಲಹ ಅಥವಾ ಕಿರಿಯರು ನಿಮ್ಮನ್ನು ವಿರೋಧಿಸುವಂಥದ್ದು, ಯಾರಾದರೂ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸಗಳು ನಿಧಾನಗತಿ ಆಗುವಂಥದ್ದು, ಅಥವಾ ಅದನ್ನು ಮತ್ತೆ ಬಾರಿ ಹೋದರೂ ಸಹ ಕೆಲಸ ಕಾರ್ಯಗಳು ಇನ್ನಷ್ಟು ಮುಂದೂಡಲ್ಪಡೋದು, ಪೋಸ್ಟ್ಪೋನ್ಮೆಂಟ್ ಆಗುವಂಥದ್ದೆಲ್ಲ ಆಗುತ್ತೆ. ಹಾಗಾಗಿ ಈ ಕೊನೆಯ 4 ದಿನಗಳಲ್ಲಿ ನೀವು ಮಾತು, ನಡವಳಿಕೆ, ಬಾಂಧವ್ಯ, ಹಣಕಾಸು, ಆರೋಗ್ಯದ ಬಗ್ಗೆ ಎಚ್ಚರಬೇಕು 22ರಿಂದ 30ರ ಅವಧಿಯಲ್ಲಿ. ಇವೆಲ್ಲವೂ ಚಂದ್ರನ ಚಾಲನೆಗೆ ಅನುಗುಣ. ಈಗ ನವಗ್ರಹಗಳಲ್ಲಿ 8 ಗ್ರಹಗಳ ವಿಚಾರದಲ್ಲಿ ಅದೆಲ್ಲವೂ ಕ್ಷಿಪ್ರವಾಗಿ ಆಗುವುದಿಲ್ಲ. ಚಂದ್ರನು 2 ದಿನಕ್ಕೂ ಅಥವಾ 2.5 ದಿನಕ್ಕೊಮ್ಮೆ ರಾಶಿ ಪರಿವರ್ತನೆ ಮಾಡೋ ಕಾರಣ ಆಯಾ ಡೇಟ್ಗಳಿಗೆ, ಆ ದಿನಾಂಕಗಳಲ್ಲಿ ಯಾವ್ಯಾವ ದಿನಾಂಕಗಳು ನಿಮಗೆ ಉತ್ತಮ ಎಂದು ಆಯ್ಕೆ ಮಾಡಿರೋದು, ಅದನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು. ಹಾಗಾಗಿ ನಿಮಗೆ ಈ ಒಂದು ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಉತ್ತಮ ಫಲ ಇದೆ, ಕೆಲವೊಂದು ಗ್ರಹಗಳಿಂದ ಮಿಶ್ರ ಫಲ, ಕೆಲವೊಂದು ಗ್ರಹಗಳಿಂದ ಸ್ವಲ್ಪ ಸಂಕಷ್ಟ ಫಲ ಇದೆ. ಹಾಗಾಗಿ ಅಲ್ಲಿ ನಿಮ್ಗೆ 5 ತಿಂಗಳ ವಾಕ್ಯದ ಅನುಸಾರ ಧನ, ಉದ್ಯೋಗ, ವೃತ್ತಿಯೆಲ್ಲ ಉತ್ತಮ ಇದೆ. ಆರೋಗ್ಯ ನೆಮ್ಮದಿ ಸ್ವಲ್ಪ ಮಧ್ಯಮ ಎಂಬ ವಾಕ್ಯ ಬಂದಿದೆ. ಅದರಲ್ಲಿ ಆರೋಗ್ಯ ಮತ್ತು ಮನಸ್ಥಿತಿಯನ್ನು ಚೆನ್ನಾಗಿ ಕಾಪಾಡ್ಕೋಬೇಕು. ಇನ್ನು ಬಳಸುವಂಥ ಬಣ್ಣದ ವಿಚಾರಕ್ಕೆ ಬಂದಾಗ ನಾವು ತಿಂಗಳ ಪೂರ್ತಿ ಬಳಸುವಂಥ ಬಣ್ಣ ಅಂದರೆ ಯೆಲ್ಲೋ ಅಥವಾ ಹಳದಿ ಬಣ್ಣ ಮತ್ತು ಸಂಖ್ಯೆ 3 ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಅದು ಗುರುವಿನ ಅನುಗ್ರಹ ಇರೋ ಕಾರಣ. ಇನ್ನು ಶುಕ್ರನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಮಂಗಳನ ನಿಮಗೆ ಅನುಗ್ರಹ ಆರಂಭ ಆಗುವುದು 13ರಿಂದ. ಹಾಗೆ 13ರಿಂದ ನೀವು ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 13ರಿಂದ ಬಳಸ್ಕೊಳ್ಳಿ. ಅದೇ ರೀತಿ ಬುಧನ ಅನುಗ್ರಹ ಆರಂಭ ಆಗುವಂಥದ್ದು 15ರಿಂದ. ಹಾಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ನಂಬರ್ 5 ನೀವು 15ನೇ ತಾರೀಕಿಂದ ಬಳಸಿಕೊಳ್ಳಿ. ಹಾಗಾಗಿ ತಿಂಗಳ ಮಧ್ಯಭಾಗದ ಬಳಿಕ ನಿಮಗೆ ಅಲ್ಲಿ ಮಂಗಳ ಮತ್ತು ಬುಧರ ವಿಶೇಷವಾದ ಆಶೀರ್ವಾದ ಸಿಗಲಿದೆ. ಆದಿ ಭಾಗದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಖಂಡಿತ ಬೇಕಾಗುತ್ತೆ. ಇನ್ನು ನಿಮಗೆ ಆಗಲೇ ಚಂದ್ರನ ಅನುಗ್ರಹದಂಥ ಉತ್ತಮವಾದ ದಿನಗಳನ್ನು ಹೇಳಿದ್ದೀನಿ. ಆ ದಿನಗಳಲ್ಲಿ ನೀವು ಸ್ತೋತ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ಚಂದ್ರನ ಸಂಖ್ಯೆ ಅಥವಾ ನಂಬರ್ 2 ಅನ್ನು ಸಹ ಬಳಸ್ಕೋಬೋದು. ಇನ್ನು ನಿಮಗೆ ಗ್ರಹಗಳ ವೈರುಧ್ಯ ಕಾಡ್ತಾ ಇರುತ್ತೆ. ಶನಿ, ರಾಹು, ಕೇತು, ಕೆಲವೊಂದು ಹಂತದಲ್ಲಿ ಬುಧ, ಕೆಲವೊಂದು ಹಂತದಲ್ಲಿ ರವಿ, ಕುಜರು ಸಹ ನಿಮಗೆ ವಿರುದ್ಧವಾಗಿರ್ತಾರೆ. ಆ ದೋಷಗಳ ನಿವಾರಣಾರ್ಥವಾಗಿ ನೀವು ಶ್ರೀ ಗಣೇಶನ ಭಕ್ತಿ, ಈಶ್ವರ ಅಥವಾ ಶಿವನ ಭಕ್ತಿ, ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ, ಹನುಮಾನ್ ಅಥವಾ ಆಂಜನೇಯ ಸ್ವಾಮಿ ಭಕ್ತಿ, ಸುಬ್ರಹ್ಮಣ್ಯ ಅಥವಾ ಕುಮಾರಸ್ವಾಮಿ ಭಕ್ತಿಯನ್ನು ಮಾಡುವಂಥದ್ದು. ಅದೇ ರೀತಿ ಅಮ್ಮನವರು ಅಥವಾ ನಿಮ್ಮ ಕುಲದೇವಿ ಭಕ್ತಿ, ನವಗ್ರಹಗಳ ಆರಾಧನೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಅಥವಾ ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡೋದು ಮುಂತಾದ ಸರಳವಾದ ಭಕ್ತಿ ಮಾರ್ಗ, ದಾನ ಧರ್ಮದ ಮಾರ್ಗ ಉಪಾಯವನ್ನು ಅನುಸರಿಸಬಹುದು. ಎಲ್ಲ ಸಿಂಹರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಮಾಡಿಸಿದ್ದಾಗಲೇ ಸೆಪ್ಟೆಂಬರ್ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಕನ್ಯಾ ರಾಶಿಗೆ ಸೆಪ್ಟೆಂಬರ್ ತಿಂಗಳು ಸಮ್ಮಿಶ್ರ ಫಲಗಳ ಸೂಚಕವಾಗಿ ಬರ್ತಾ ಇದೆ. ಅಲ್ಲಿ ಈ ತಿಂಗಳ ವಾಕ್ಯದಂತೆ ಆದಾಯ ಧನಕ್ಕೆ ಕೊರತೆ ಇಲ್ಲ, ಶತ್ರು ಪೀಡೆ ಸವಾಲುಗಳು ಮುಗಿಯೋದಿಲ್ಲ ಅಂತ ಹೇಳಿ ಅವೆಲ್ಲ ಬರ್ತಿದೆ. ಹಾಗಾಗಿ ನಿಮ್ಮ ಒಂದು ಹಣಕಾಸು, ವೃತ್ತಿ, ಆದಾಯ ಇಲ್ಲೆಲ್ಲ ಚೆನ್ನಾಗಿ ನಡೀತಾ ಹೋಗುತ್ತೆ, ಅದಕ್ಕೇನು ಕೊರತೆ ಇಲ್ಲ. ಆದರೆ ನಿಮಗೆ ವೈಯಕ್ತಿಕ ಜೀವನದಲ್ಲಿ ಸ್ವಲ್ಪ ಏರುಪೇರುಗಳು, ನಾನಾ ರೀತಿಯ ಸವಾಲು ಸಂಕಷ್ಟಗಳು ಬರುವಂಥದ್ದು, ಶತ್ರುಗಳ ಕಾಟ ಬರುವಂಥದ್ದು, ವಿರೋಧಗಳು ಹೆಚ್ಚಳ ಆಗುವಂಥದ್ದು, ಜೊತೆಗೆ ಮಾನಸಿಕವಾಗಿ ಸ್ವಲ್ಪ ಹಿನ್ನಡೆ ಆಗುವಂಥ ಘಟನೆಗಳು ಜರುಗುತ್ತೆ. ಹಾಗಾಗಿ ಇಲ್ಲಿ ನಿಮಗೆ 5 ಅಥವಾ 6 ಗ್ರಹಗಳು ಒಂದು ಹಂತದಲ್ಲಿ ನಿಮ್ಮ ವಿರುದ್ಧವಾಗಿರ್ತವೆ. ಕೇವಲ 2 ಗ್ರಹಗಳು ಅಥವಾ 3 ಗ್ರಹಗಳಿಂದ ನಿಮಗೆ ಮಾತ್ರ ಬೆಂಬಲ ಸಿಗುತ್ತೆ. ನವಗ್ರಹಗಳಲ್ಲಿ ಕೇವಲ ನಿಮಗೆ ಶುಕ್ರ, ರಾಹು ಮತ್ತು ಮಧ್ಯೆ ಚಂದ್ರನ ಬೆಂಬಲ ಅಷ್ಟೇ ಸಿಗುತ್ತೆ. ಅದರ ಹೊರತು ಇತರ ಗ್ರಹಗಳು ನಿಮಗೆ ವಿರುದ್ಧವಾಗಿರುತ್ತವೆ. ಸೂರ್ಯನಾಗಲಿ, ಮಂಗಳನಾಗಲಿ, ಬುಧ, ಗುರು ಹಾಗೂ ರಾಹುಗಳಲ್ಲಿ ಕೇತು ನಿಮಗೆ ವಿರುದ್ಧವಾಗಿರುವಂಥದ್ದೆಲ್ಲ ಘಟನೆಗಳು ಜರುಗುತ್ತವೆ.
ಇವೆಲ್ಲ ಇರುವಾಗ ನೀವು ಈ ತಿಂಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ತನು ಮನ ಧನವನ್ನು ಸ್ವಲ್ಪ ಸಂಯಮವನ್ನು ಕಾಪಾಡ್ಕೋಬೇಕು. ಈ ಗ್ರಹಗಳ ಗೋಚಾರ ಫಲ ಅಂದರೆ ಕೆಲವೊಂದು ಏರಿಳಿತ ಇದ್ದಂಗೆ, ಕೆಲವೊಂದು ರಾಶಿಗಳಿಗೆ ಕೆಲವೊಂದು ತಿಂಗಳಲ್ಲಿ ಉತ್ತಮ ಫಲವು, ಕೆಲವೊಂದು ತಿಂಗಳಲ್ಲಿ ಮಧ್ಯಮ ಫಲವು, ಕೆಲವೊಂದು ಸ್ವಲ್ಪ ಪರೀಕ್ಷೆ ಅಥವಾ ಸಂಕಷ್ಟದಂತಹ ಫಲಗಳು. ಈಗ ನಿಮಗೆ ಪರೀಕ್ಷಾ ಕಾಲದಂತಹ ಫಲಿತಾಂಶಗಳು ಕನ್ಯಾ ರಾಶಿಯವರಿಗೆ ವ್ಯಕ್ತ ಆಗುತ್ತೆ. ಅಲ್ಲಿ ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಪರವಾಗಿವೆ ಅಥವಾ ಯಾವ ಗ್ರಹಗಳು ವಿರುದ್ಧವಾಗಿವೆ ಒಂದೊಂದಾಗಿ ಫಲವನ್ನು ಗಮನಿಸಿದಾಗ, ಸೂರ್ಯನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ಸೂರ್ಯನ ಸಿಂಹರಾಶಿಯಲ್ಲಿದ್ದಾಗ ನಿಮಗೆ ವ್ಯಯಸ್ಥಾನವು, ಆಮೇಲೆ 17ನೇ ತಾರೀಕಿಗೆ ಸೂರ್ಯನ ಪರಿವರ್ತನೆ ಯಾವುದನ್ನು ಜನ್ಮರಾಶಿಗೂ ಬರ್ತಾನೆ. ಈ ಎರಡೂ ಸ್ಥಾನಗಳು ನಿಮಗೆ ವಿರುದ್ಧವಾದ ಫಲಿತಾಂಶವನ್ನು ಕೊಡ್ತವೆ. ವ್ಯಯದಲ್ಲಿರುವಾಗ ಕಷ್ಟ ನಷ್ಟಗಳ ಸಾಧ್ಯತೆ, ಕಲಹಗಳು ಹೆಚ್ಚಳಾಗುವಂಥದ್ದು, ಮಾತಿನ ಚಕಮಕಿ ಹೆಚ್ಚಳಾಗುವಂಥದ್ದು, ತಂದೆ ತಾಯಿ ಕಲಹ, ಬಂಧುಗಳ ಜೊತೆ ಕಲಹ, ಅಥವಾ ಯಾವುದಾದ್ರೂ ಹಿರಿಯ ಮತ್ತು ಕಿರಿಯ ವ್ಯಕ್ತಿಗಳ ಜೊತೆಗೆ ಭಿನ್ನಾಭಿಪ್ರಾಯ, ಮೇಲಾಧಿಕಾರಿಗಳಿಂದ ಕಿರುಕುಳ ಮುಂತಾದ ಅನುಭವಕ್ಕೆ ಬರುತ್ತೆ. ಜೊತೆಗೆ ಪರಸ್ಪರವಾದ ಈ ಹಗೆತನಗಳು, ಶತ್ರುತ್ವಗಳು ಹೆಚ್ಚಳಾಗುತ್ತೆ. ಜೊತೆಗೆ ಯಾವುದಾದ್ರೂ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸಗಳಲ್ಲಿ ಹಿನ್ನಡೆ ಆಗ್ಬೋದು, ಅಥವಾ ಬಹಳಷ್ಟು ಅಲೆದಾಡಿದಿರೋ ಕೆಲಸ ಕಾರ್ಯಗಳು ಆಗದೇ ಇರುವಂಥದ್ದು ಮುಂತಾದ ಘಟನೆಗಳು ಆಗ್ತವೆ. ಹಾಗಾಗಿ ಸೂರ್ಯನ ಫಲಿತಾಂಶ ನಿಮಗೆ ಸೆಪ್ಟೆಂಬರ್ನಲ್ಲಿ ಉತ್ತಮವಾಗಿ ಇರೋದಿಲ್ಲ. ಯಾವಾಗ ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬರ್ತಾನೆ 17ಕ್ಕೆ ಕನ್ಯಾ ರಾಶಿಗೆ ಪ್ರವೇಶಿಸುವಂಥ ಸೂರ್ಯನಿಂದಾಗಿ ನಿಮಗೆ ಜನ್ಮದ ಸೂರ್ಯನಿಂದಾಗಿ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹಿಂದೆ ಇದ್ದಂಥ ಅನಾರೋಗ್ಯ ಮರುಕಳಿಸುತ್ತದೆ. ಯಾರಿಗೆ ಬಿ ಪಿ, ಶುಗರು, ಅಸ್ತಮನೋ, ಅಲರ್ಜಿನೋ ಅಥವಾ ಜಾಯಿಂಟ್ ಪೇನೋ, ಬ್ಯಾಕ್ ಪೇನಲ್ಲಿ ಇದ್ದದ್ದು ಅದು ಈಗ 17ರ ಬಳಿಕ ಸ್ವಲ್ಪ ಹೆಚ್ಚು ಅದರ ಬಾಧೆ ಕೊಡುವಂಥದ್ದು. ಜೊತೆಗೆ ಯಾವುದಾದ್ರೂ ಕಾರಣವಾಗಿ ನೀವು ಔಷಧಕ್ಕೆ, ಚಿಕಿತ್ಸೆಗೆ, ಆಸ್ಪತ್ರೆಗೆ ಖರ್ಚು ಮಾಡುವಂಥದ್ದು, ಅಲೆದಾಡುವಂಥ ಪರಿಸ್ಥಿತಿಗಳು ಬರುತ್ತೆ. ಜೊತೆಗೆ ಈ ವೃತ್ತಿ ಉದ್ಯೋಗದಲ್ಲಿ ಅಥವಾ ವ್ಯಾಪಾರದಲ್ಲಿ ಇರೋ ಸಾಗಿ ಸ್ವಲ್ಪ ಹಿನ್ನಡೆ, ಕಷ್ಟ ನಷ್ಟಗಳು ಹೆಚ್ಚು, ಖರ್ಚುಗಳು ಹೆಚ್ಚುಗಳಾಗೋದು, ಆದಾಯ ಕೊರತೆ ಆಗ್ಬೋದು. ಹಾಗಾಗಿ ಈ ರವಿಯ ಫಲಿತಾಂಶ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ನಲ್ಲಿ ಪೂರಕವಾಗಿ ಇರುವುದಿಲ್ಲ. ಇನ್ನು ಆ ಬಳಿಕ ಮಂಗಳ ಗ್ರಹದ ವಿಚಾರ ಗಮನಿಸಿದಾಗ, ಮಂಗಳ ಗ್ರಹವು ಹಾಗೆ ನಿಮಗೆ ಆರಂಭದಲ್ಲಿ ನಷ್ಟದಲ್ಲಿಯೂ, ಆಮೇಲೆ ನಿಮ್ಮದು ಜನ್ಮರಾಶಿಗೂ ಬರುವಂತಹ ಒಂದು ಆ ಮಂಗಳನ ಫಲಿತಾಂಶ ನಿಮಗೆ ವಿರುದ್ಧವಾಗಿರುತ್ತೆ. ಹಣಕಾಸಿನ ಹರಿವು ಚೆನ್ನಾಗಿರೋದಿಲ್ಲ. ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ಶತ್ರು ಪೀಡೆಗಳು ಹೆಚ್ಚಳಾಗುವಂಥದ್ದು, ಸಹೋದರರಲ್ಲಿ ಬಂಧುಗಳಲ್ಲಿ ವಿರೋಧಗಳು ಹೆಚ್ಚಳಾಗುತ್ತೆ. ಅದು ಭೂಮಿ ವಿಚಾರ, ಹಣಕಾಸಿನ ವಿಚಾರ, ಕೆಲವೊಮ್ಮೆ ವಿವಾದಗಳು ಮತ್ತೊಮ್ಮೆ ಉಲ್ಬಣ ಅಂದರೆ ಹೆಚ್ಚಳ ಆಗುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಸಫಲತೆ ರೇಟ್, ಸಕ್ಸಸ್ ರೇಟ್ ಕಡಿಮೆ ಇರುತ್ತೆ. ಜೊತೆಗೆ ಈಗ ನಿಮಗೆ ಮನಸ್ಸಲ್ಲಿ ಭಯ, ಆತಂಕ, ಕಡತೆ, ಚಿಂತೆಗಳು ಹೆಚ್ಚಳಾಗುತ್ತೆ. ಧೈರ್ಯವು ನಿಮಗೆ ಸಾಲದೇ ಇರುತ್ತೆ. ಹಾಗಾಗಿ ಇಲ್ಲಿ ಮಂಗಳನು ಸಹ ನಿಮ್ಮವನ್ನು ಮನಸ್ಸನ್ನು ದುರ್ಬಲಗೊಳಿಸುತ್ತಾನೆ. ಯಾಕಂದರೆ ಮಂಗಳನು ಯಾವಾಗ ಧೈರ್ಯ ತುಂಬುವ ಒಂದು ಗ್ರಹ ಆಗಿರ್ತಾನೆ. ಹಾಗಾಗಿ ಆ ಧೈರ್ಯ ತುಂಬುವ ಮಂಗಳನು ನಿಮಗೆ ಹಿನ್ಮುಖವಾಗಿ ಅವನಿಂದಾಗಿ ನಿಮಗೆ ಅಪಧೈರ್ಯ ಬರ್ಬೋದು, ಮನಸ್ಸಲ್ಲಿ ಅಂಜಿಕೆ ಅಥವಾ ಭಯಗಳು ಹೆಚ್ಚಳಾಗ್ಬೋದು. ಹಾಗಾಗಿ ಮಂಗಳವನ್ನು ಸಹ ನಿಮಗೆ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ ಸೆಪ್ಟೆಂಬರಲ್ಲಿ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಆರಂಭದಲ್ಲಿ ನಿಮಗೆ ಬುಧನ ಒಂದು ಪೂರಕವಾಗಿರುವುದಿಲ್ಲ. ಆರಂಭದಲ್ಲೂ ಹಾಗೆ ಬಳಿಕನೂ ಅಷ್ಟೇ 12 ಮತ್ತು 1ರ ಸ್ಥಾನ ಆಗಿರುತ್ತೆ. ಆರಂಭದಲ್ಲಿ 14ರವರೆಗೂ ಆತನ ಸಿಂಹರಾಶಿಯಲ್ಲೂ, ಆ ಬಳಿಕ ನಿಮ್ಮ ಜನ್ಮರಾಶಿಗೂ ಬರ್ತಾನೆ. ಎರಡೂ ಸ್ಥಾನಗಳು ಸಹ ನಿಮ್ಮ ರಾಶಿಯಾಧಿಪತಿ ಬುಧನೇ ಆಗಿದ್ದಾನೆ. ಆದರೆ ಈ ರಾಶಿಯಾಧಿಪತಿಯು ಈ ತಿಂಗಳಲ್ಲಿ ನಿಮ್ಮ ಸಹಾಯಕ್ಕೆ ಬರೋದಿಲ್ಲ. ಅವರು ನಿಮ್ಮ ರಾಶಿಗೆ ವಿರುದ್ಧವಾದ ಫಲಿತಾಂಶವನ್ನು ಕೊಡ್ಬೋದು. ಆರೋಗ್ಯದಲ್ಲೂ ಏರುಪೇರು, ಮನಸ್ಸಲ್ಲೂ ಏರುಪೇರು, ಮಾತಿನ ಚಕಮಕಿ, ಪರಸ್ಪರ ಕಲಹಗಳಾಗುವಂಥದ್ದು, ಕಿರಿಯರಲ್ಲಿ ವಿರೋಧಗೊಳಿಸುವ ಅಥವಾ ಕಿರಿಯ ವ್ಯಕ್ತಿಗಳು ನಿಮಗೆ ಅವಮಾನ ಆಗುವಂಥದ್ದು, ಜೊತೆಗೆ ಸಾಮಾಜಿಕ ಜಾಲತಾಣ, ಸೋಷಿಯಲ್ ಮೀಡಿಯಾ ಮುಂತಾದ ನಿಮಗೆ ಏನಾದರೂ ಹಿನ್ನಡೆಯ ಒಂದು ಘಟನೆಗಳಾಗುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಏನಾದರೂ ಕಾನೂನು ಕ್ರಮ ಇತ್ಯಾದಿ ಎಲ್ಲ ಬರುವಂಥ. ಹಾಗಾಗಿ ಎಲ್ಲವೂ ಸ್ವಲ್ಪ ಗೋಜಲಾಗುವಂಥ ಘಟನೆಗಳು ಬುಧನಿಂದ ಆಗುತ್ತೆ. ಹಾಗಾಗಿ ಬುಧನು ಸಹ ನಿಮಗೆ ಪೂರಕವಾಗಿರೋದಿಲ್ಲ. ಇನ್ನು ಗುರುವಿನ ವಿಚಾರ ಗಮನಿಸಿದಾಗ ಗುರುವಿನ ಸಹ ನಿಮಗೆ ಪೂರಕವಾಗಿರೋದಿಲ್ಲ. ಗೊತ್ತಿರುತ್ತೆ, ಗುರುಬಲ ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ. ಈ ತಿಂಗಳಲ್ಲಿ ಸಹ ನಿಮಗೆ ಗುರುಬಲದ ಏನೋ ಸಾಧ್ಯತೆ ಇರೋದಿಲ್ಲ. ಹಾಗಾಗಿ ಅಲ್ಲಿನೂ ಹಾಗೆ ನಿಮಗೆ ವಿರುದ್ಧವಾದ ಪರಿಣಾಮ, ವೃತ್ತಿಯಲ್ಲಿ ಹಿನ್ನಡೆ ಆಗುವಂಥದ್ದು, ನಷ್ಟ ಕಷ್ಟಗಳಾಗುವಂಥದ್ದು, ನಂಬಿದವರಿಂದ ಮೋಸ ಆಗುವಂಥದ್ದು, ಯಾವುದೇ ರೀತಿಯ ಹೂಡಿಕೆ ಅಥವಾ ಹಣಕಾಸಿಗೆ ಸಂಬಂಧಪಟ್ಟ ವಿವಾದಗಳು ಹೇಳುವಂಥದ್ದು, ಜೊತೆಗೆ ಯಾವುದೇ ರೀತಿಯ ಆನ್ಲೈನ್ ಆಫ್ಲೈನ್ ಮುಂತಾದ ವಂಚನೆಗೆ ನೀವು ಸಿಲುಕಿಕೊಳ್ಳುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾರ್ಯಾರು ತಮ್ಮ ಒಂದು ಉದ್ಯಮ, ವ್ಯಾಪಾರ, ವೃತ್ತಿಯಲ್ಲಿ ಇರ್ತಾರೆ, ಆ ಒಂದು ವೃತ್ತಿ ಉದ್ಯಮದಲ್ಲಿ ಈಗ ಸವಾಲಿನ ಸಮಸ್ಯೆಗಳು ಬರುವಂಥದ್ದು, ಸಂಕಷ್ಟದ ಸಮಸ್ಯೆ, ಸಾಲದ ಬಾಧೆ ಇತ್ಯಾದಿ ಎಲ್ಲ ಬರುವಂಥದ್ದೆಲ್ಲ ಇರುತ್ತೆ. ಹಾಗಾಗಿ ಈ ಒಂದು ಗುರು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ಪೂರಕವಾಗಿದೆ. ಆಗಲೇ ಹೇಳಿದೆ ನಿಮಗೆ ಶುಕ್ರ ಮತ್ತು ರಾಹು ತಿಂಗಳಿಡೀ ಸ್ವಲ್ಪ ಸಹಾಯಕ್ಕೆ ಬರ್ತಾರೆ, ಉಳಿದ ಯಾವುದು ಗ್ರಹಗಳು ಸಹಾಯಕ್ಕೆ ಬರೋದಿಲ್ಲ. ಹಾಗಾಗಿ ಶುಕ್ರನಿಂದ ನಿಮಗೆ ಲಾಭಸ್ಥಾನದಲ್ಲಿ, ಆರಂಭದಲ್ಲಿ ಲಾಭಸ್ಥಾನದಲ್ಲಿಯೂ, ಆ ಬಳಿಕ ವ್ಯವಸ್ಥಾನದಲ್ಲಿ ಇರ್ತಾನೆ. 14ರವರೆಗೆ ನಿಮಗೆ ಲಾಭಸ್ಥಾನದಲ್ಲಿ ಬರುವಂಥ ಶುಕ್ರನಿಂದಾಗಿ ಹಣಕಾಸಿಗಂತೂ ಕೊರತೆ ಇರೋದಿಲ್ಲ. ಆದಾಯ ನಿರಂತರವಾಗಿ ಬರುತ್ತೆ, ಹಣಕಾಸಿನವರು ಚೆನ್ನಾಗುತ್ತೆ, ವ್ಯಾಪಾರ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಜೊತೆಗೆ ಹಿಂದೆ ಮಾಡಿದ ಹೂಡಿಕೆಗೆ ಈಗ ಪ್ರತಿಫಲ ಬರುವಂಥದ್ದು, ಅನಿರೀಕ್ಷಿತ ಲಾಭ, ಆಕಸ್ಮಿಕ ಲಾಭಗಳು ಸಹ ಶುಕ್ರನಿಂದ ಆಗಬಹುದು. ಆದರೆ 15ರಿಂದ ನಿಮಗೆ ಖರ್ಚುಗಳು ಸಹ ಜಾಸ್ತಿ ಬರುತ್ತೆ. ಯಾವಾಗ 15ರಿಂದ ಅಲ್ಲಿ ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ, ಆತನು ಸಿಂಹ ರಾಶಿಗೆ ಪ್ರವೇಶಿಸ್ತಾನೆ. ಆವಾಗ ನಿಮಗೆ ಅನಿರೀಕ್ಷಿತ ಖರ್ಚುಗಳು ಬರುವಂಥದ್ದು, ದುಂದು ವೆಚ್ಚ ಮಾಡುವಂಥ ಬುದ್ಧಿ, ದುರುಪಯೋಗ ಮಾಡುವಂಥ ಬುದ್ಧಿಯಲ್ಲಿ ಬರುತ್ತೆ. ಹಾಗಾಗಿ ಅನಿರೀಕ್ಷಿತ ಖರ್ಚನ್ನು, ದುಂದು ವೆಚ್ಚವನ್ನು, ದುರುಪಯೋಗವನ್ನು ಅದನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಅದರ ಹೊರತು ನಿಮಗೆ ಹಣದ ಒಂದು ಆದಾಯಕ್ಕೆ ಏನೂ ಕೊರತೆ ಇರೋದಿಲ್ಲ. ಹಣದ ಒಳಹರಿವು ಭಾಳ ಉತ್ತಮವಾಗಿರುತ್ತೆ. ಆದರೆ ನೀವು ಖರ್ಚು ಮಾಡುವಂಥ ವಿಚಾರದ ಸ್ವಲ್ಪ ಯೋಚನೆ ಮಾಡಿ ಖರ್ಚು ಮಾಡಬೇಕಾಗತ್ತೆ. ಇನ್ನು ಶನಿಯ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ಶನಿ ಮಹಾರಾಜರು ಸಪ್ತಮದಲ್ಲಿರೋದನ್ನ ಶನಿ ಮಹಾರಾಜರು ಈ ವರ್ಷ ನಿಮಗೆ ಏನೋ ಪೂರಕವಾಗಿರೋದಿಲ್ಲ.
ಆದರೆ ಈಗ ಸದ್ಯದಲ್ಲಿ ಅವರಿಗೆ ವಕ್ರಗತಿ ಇರುವ ಕಾರಣ ಅವರಿಂದ ನಿಮಗೆ ಹೆಚ್ಚಿನ ತೊಂದರೆಗಳು ಅಥವಾ ಅಡ್ಡ ಪರಿಣಾಮಗಳು ಈ ತಿಂಗಳಲ್ಲಿ ಇರೋದಿಲ್ಲ. ಹಾಗಾಗಿ ಆ ಬಗ್ಗೆ ಸ್ವಲ್ಪ ಸಮಾಧಾನ ಪಡ್ಬೋದು. ಇನ್ನು ರಾಹುಕೇತುಗಳ ವಿಚಾರ ಗೊತ್ತಿರುವಂತೆ ರಾಹು ನಿಮಗೆ ಪೂರಕವಾಗಿರ್ತಾನೆ. ಶುಕ್ರ ಮತ್ತು ರಾಹು ನಿಮಗೆ ತಿಂಗಳಿಡೀ ಸಹಾಯಕವಾಗಿರ್ತಾರೆ. ಹಾಗಾಗಿ ರಾಹುವಿನಿಂದಾಗಿ ನಿಮಗೆ ಕೆಲವೊಮ್ಮೆ ಉತ್ತಮವಾದ ಫಲಿತಾಂಶ, ಹಣಕಾಸಿನ ಅರಿವಾಗುವಂಥದ್ದು, ಆದಾಯ ಬರುವಂಥದ್ದು, ನಾನಾ ರೀತಿಯಿಂದ ಹಣಕಾಸಿನ ಆದಾಯಗಳು ನಿಮಗೆ ಸಹಾಯಕ ಆಗುವಂಥದ್ದು, ಬಂಧು ಮಿತ್ರರ ಸಹಾಯ ಸಿಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಮುಂತಾದ ಉತ್ತಮ ಫಲಗಳು ರಾಹು ನಿಮಗೆ ಕೊಡಲಿದ್ದಾರೆ. ಹಾಗಾಗಿ ರಾಹುವಿನಿಂದ ಬರುವಂಥ ಉತ್ತಮ ಪರಿಣಾಮವನ್ನು ಗ್ರಹಿಸ್ಬೋದು. ಅದೇ ರೀತಿ ಕೆಲವರಿಗೆ ವಿದೇಶದ ಉದ್ಯೋಗ, ವಿದೇಶದ ಉದ್ಯೋಗಾವಕಾಶ, ವಿದೇಶದಲ್ಲಿ ಏನಾದರೂ ಹುದ್ದೆ ಅಥವಾ ವಿದೇಶದ ವಿದ್ಯೆಗಾಗಿ ಹೋಗುವಂಥ ಅವಕಾಶ ಇವೆಲ್ಲ ಸಿಗ್ಬೋದಾಗಿದೆ. ಹಾಗಾಗಿ ರಾಹು ನಿಮಗೆ ಬೆಂಬಲವಾಗಿ ಇರ್ತಾನೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ನಿಮ್ಮ ಜನ್ಮರಾಶಿಯಿಂದ ವ್ಯಯದಲ್ಲಿ ಅಥವಾ 12ನೇ ಮನೆ ಸಿಂಹರಾಶಿಯಲ್ಲಿರುವಂಥ ಕೇತುವಿಂದಾಗಿ ನಿಮಗೆ ಕೆಲವೊಮ್ಮೆ ಹಣಕಾಸಿನ ನಷ್ಟ, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ನಂಬಿಸಿ ಮೋಸ ಹೋಗುವಂಥದ್ದು ಅಥವಾ ಯಾವುದೇ ರೀತಿಯ ಆಮಿಷಕ್ಕೆ ಒಳಗಾಗಿ ನೀವು ಹಣವನ್ನು ಕಳೆದುಕೊಳ್ಳುವಂಥ ಮುಂತಾದ ಘಟನೆಗಳು ಆಗ್ಬೋದು. ಹಾಗಾಗಿ ಅಲ್ಲಿ ನೀವು ಆ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಇವೆಲ್ಲವೂ ಸೂರ್ಯನಿಂದ ಆರಂಭಿಸಿ ಕೇತುವಿನವರೆಗೆ 9 ಗ್ರಹಗಳು ನಿಮಗೆ ಸೆಪ್ಟೆಂಬರಲ್ಲಿ ಯಾವ ರೀತಿ ಸಹಾಯ ಮಾಡ್ತವೆ, ಯಾರು ಗ್ರಹಗಳು ವಿರುದ್ಧವಾಗಿ ಅನ್ನೋದರ ಒಂದು ನೋಟ ಗಮನಿಸ್ತಾ ಇತ್ತು. ಅಲ್ಲಿ ನಿಮಗೆ ಸಹಾಯಕ ಬರುತ್ತದೆ ಕೇವಲ ಶುಕ್ರ ಮತ್ತು ರಾಹು ಹೊರತು ಇತರ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಇನ್ನು 9ನೇದಾಗಿ ನಾವು ಚಂದ್ರನ ಚಲನೆಯನ್ನು ಗಮನಿಸೋಣ. ಚಂದ್ರನು ಕ್ಷಿಪ್ರವಾಗಿ ರಾಶಿ ಬದಲಿಸುವ ಕಾರಣ 2 ದಿನಕ್ಕೂ ಅದರ ಒಂದು ಫಲಿತಾಂಶ ಬೇರೆ ಬೇರೆನೇ ಇರುತ್ತೆ. ಯಾವ್ಯಾವ ಡೇಟ್ಗಳು ನಿಮಗೆ ಚಂದ್ರನು ಅನುಕೂಲವಾಗಿದ್ದಾನೆ, ಯಾವ ದಿನಗಳಲ್ಲಿ ಚಂದ್ರನು ವಿರುದ್ಧವಾಗಿರ್ತಾನೆ ಗಮನಿಸೋಣ. ಆರಂಭದ ನಿಮಗೆ ಸೆಪ್ಟೆಂಬರ್ 1ನೇ ತಾರೀಕು ಚಂದ್ರನ ವಿತ್ತೇಶದ ಬೆಂಬಲ ಇರುತ್ತೆ. ಯಶಸ್ಸು, ಕೀರ್ತಿ, ಜಯ, ಲಾಭ ಬರಲಿದೆ. ವ್ಯಾಪಾರ ಉದ್ಯೋಗದಲ್ಲಿ ಪ್ರಗತಿ ಬರಲಿದೆ ಆರಂಭದ 1ನೇ ತಾರೀಕಿನಂದು. ಆ ಬಳಿಕ 2, 3, 4, 5 ಈ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವುದಿಲ್ಲ. 4 ದಿನಗಳ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ವ್ಯಾಪಾರ ಉದ್ಯೋಗದಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಗಮನಿಸಬೇಕು. ಹಣಕಾಸಿನ ಕೊಡುಕೊಳ್ಳುವಿಕೆಯಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಬಂಧುಗಳಲ್ಲಿ, ಮಿತ್ರರಲ್ಲಿ ಸಹ ಮಾತಿನ ಚಕಮಕಿ ಬರ್ಬೋದು. ಜೊತೆಗೆ ನಿಮ್ಮದೇ ಮನೆಯ ಸದಸ್ಯರಲ್ಲಿ ಸಹ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಹಣಕಾಸು ಮತ್ತು ಮಾತಿನ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಯಾವುದೇ ಯಾರಿಗೂ ಆಶ್ವಾಸನೆ ಕೊಡೋದಾಗಲಿ, ಭರವಸೆ ಕೊಡೋದಾಗಲಿ ಮಾಡಲಿಕ್ಕೆ ಹೋದರೆ ನಿಮಗೆ ಆಶ್ವಾಸನೆಯನ್ನು ಈಗ ಈಡೇರಿಸಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು 2, 3, 4, 5ರಲ್ಲಿ. ಆ ಬಳಿಕ 6, 7, 8, 9, 10 ನಿರಂತರವಾಗಿ 5 ದಿನಗಳು 6ರಿಂದ 10ರವರೆಗೆ 5 ದಿನ ನಿಮಗೆ ಚಂದ್ರನ ಬೆಂಬಲ ಇರುತ್ತೆ. ಆ ಚಂದ್ರನ ಬೆಂಬಲ ಇರುವಂಥ 5 ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಆರೋಗ್ಯ, ಯಶ, ಕೀರ್ತಿ, ಲಾಭ ಇದೆ. ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯೋಗದಲ್ಲಿ ಚೆನ್ನಾಗಿ ಇರುತ್ತೆ. ಆ ಬಳಿಕ 10 ಬಳಿಕ ನಿಮಗೆ 11, 12, 13, 14 ನಿರಂತರವಾಗಿ 4 ದಿನ ಚಂದ್ರನ ಬೆಂಬಲ ಮತ್ತೆ ಇರೋದಿಲ್ಲ. 11ರಿಂದ 14ರಲ್ಲಿ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು, ಮಾತಿನ ಚಕಮಕಿ ಬರುವಂಥದ್ದು, ಹಿರಿಯ ಕಿರಿಯರಲ್ಲಿ ವಿರೋಧ, ತಂದೆ ತಾಯಿಯಲ್ಲಿ ಏನಾದರೂ ಭಿನ್ನಾಭಿಪ್ರಾಯ ಬರುವಂಥದ್ದು, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಆಸ್ಪತ್ರೆ ಖರ್ಚು, ರಿಪೇರಿ ಖರ್ಚು ಎಲ್ಲ ಬರುವಂಥದ್ದು. ಹಾಗಾಗಿ 11ರಿಂದ 14ರವರೆಗೆ ಸ್ವಲ್ಪ ಅಂಥ ಒಂದು ಎಚ್ಚರಿಕೆ. 15, 16, 17, 18 15ರಿಂದ 18ರವರೆಗೆ ಮತ್ತೊಮ್ಮೆ ನಿಮಗೆ 4 ದಿನ ಚಂದ್ರನ ಬೆಂಬಲ ಬರುತ್ತೆ. ಚಂದ್ರನ ಆಶೀರ್ವಾದ, ಕರ್ಮಸ್ಥಾನ, ಲಾಭಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಎಲ್ಲ ಕೊಡ್ತಾನೆ. ವ್ಯಾಪಾರಿಗಳಿಗೆ ಪ್ರಗತಿ ಇದೆ, ಉದ್ಯೋಗಿಗಳಿಗೆ ಪ್ರಗತಿ ಇದೆ. ವಿದ್ಯಾರ್ಥಿ, ಯುವಕರ ಸಾಧಕರಿಗೆ ಹೊಸ ಅವಕಾಶಗಳು ಬರ್ಬೋದು. ಕೆಲವರಿಗೆ ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಇನ್ನು ಹಿಂದೆ ಮಾಡಿದ ಪ್ರಯತ್ನಕ್ಕೆ ಈಗ ಅದರ ರಿಸಲ್ಟ್ಗಳು ನಿಮ್ಮ ಪರವಾಗಿ ಬರುವಂಥದ್ದು, ಅಥವಾ ಕೋರ್ಟ್ ಕಚೇರಿ ಕೇಸುಗಳೆಲ್ಲ ನಿಮ್ಮ ಪರವಾಗಿ ಈಗ ಜಯ ಆಗುವಂಥದ್ದು. ಹೀಗೆ ಉತ್ತಮ ಫಲಗಳನ್ನು 15ರಿಂದ 18ರವರೆಗೆ ನಿರೀಕ್ಷೆ ಮಾಡ್ಬೋದು. ಆ ಬಳಿಕ 19ರಿಂದ 21, 19, 20, 21 ಸ್ವಲ್ಪ ನಷ್ಟ ಕಷ್ಟಗಳ ಸೂಚನೆ. ವ್ಯಯಸ್ಥಾನದ ಚಂದ್ರನಿಂದಾಗಿ ಅನೇಕ ರೀತಿಯ ನಿಮಗೆ ನಷ್ಟಗಳಾಗುವ ಖರ್ಚುಗಳು ಬರುತ್ತದೆ. ಜೊತೆಗೆ ಆಕಸ್ಮಿಕವಾಗಿ ನಿಮಗೆ ಹಣವನ್ನು ಯಾವುದೇ ರೀತಿಯ ಸಾಲವನ್ನು ಮಾಡುವಂಥ ಪ್ರಮೇಯ ಎಲ್ಲ ಬರ್ಬೋದಾಗಿದೆ. ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ನಂಬಿದವರಿಂದ ನಿಮಗೆ ದ್ರೋಹ ಆಗುವಂಥ ಘಟನೆಗಳು ಈ 3 ದಿನಗಳಲ್ಲಿ ಆಗ್ಬೋದು. 22, 23 ನಿಮ್ಮ ಪಾಲಿಗೆ ಉತ್ತಮ ದಿನ. 22, 23ರಲ್ಲಿ ನಿಮಗೆ ಉತ್ತಮ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ಲಾಭ, ಆದಾಯ ಹೆಚ್ಚಳಾಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ 22, 23ರಲ್ಲಿ ಬಂದಿದೆ. 24, 25 ನಿಮಗೆ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. 24, 25ರಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಮನಸ್ಸಲ್ಲಿ ಸ್ವಲ್ಪ ನಿರಾಸಕ್ತಿ ಅಥವಾ ಸೋಮಾರಿತನ ಎಲ್ಲ ಕಾಡುವಂಥ ಸಮಸ್ಯೆ ಬರುತ್ತೆ. ಹಾಗಾಗಿ 24, 25ರಲ್ಲಿ ನೀವು ತನುಮನ ಧನದ ಒಂದು ಎಚ್ಚರಿಕೆಯಲ್ಲಿರಬೇಕು. ಆ ಬಳಿಕ 26, 27, 28 ನಿರಂತರವಾಗಿ 3 ದಿನ ನಿಮಗೆ ಪೂರಕವಾಗಿರುತ್ತೆ. 26, 27, 28ರಲ್ಲಿ ಹಣಕಾಸಿನ ಅರಿವು ಚೆನ್ನಾಗಿರುತ್ತೆ. ವ್ಯಾಪಾರ ಉದ್ಯೋಗದಲ್ಲೆಲ್ಲ ಚೆನ್ನಾಗಿ ಆಗುವಂಥದ್ದು, ಇಷ್ಟಪಟ್ಟಂಥ ಕೆಲಸ ಕಾರ್ಯಗಳು ಕೈಗೂಡುವಂಥದ್ದು, ಬಂಧು ಮಿತ್ರರ ಸಹಕಾರ ಸಿಗಲಿದೆ. ದೂರ ಪ್ರಯಾಣ ಹೋಗುವಂಥ ಅವಕಾಶ ಬರ್ಬೋದಾಗಿದೆ. ಇನ್ನು ಕೊನೆಯ 2 ದಿನ 29, 30 ಮಿಶ್ರ ಫಲಗಳ ಸೂಚನೆ. ಬಂಧುಗಳಲ್ಲಿ, ಮಿತ್ರರಲ್ಲಿ ಕಲಹವಾಗುವುದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆ, ಮಾತಿನ ಚಕಮಕಿ ಮನೆಯಲ್ಲೂ ಆಗ್ಬೋದು, ಅಥವಾ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಸ್ವಲ್ಪ ಹಿನ್ನಡೆ ಅನುಭವ ಆಗಬಹುದು. ಹಾಗಾಗಿ ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಸೆಪ್ಟೆಂಬರ್ 1ರಿಂದ 30ರವರೆಗೆ ಯಾವ ರೀತಿ ಉತ್ತಮ ಫಲದ ಒಂದು ಕೆಲವು ದಿನ ಬರುತ್ತೆ. ಕೆಲವೊಂದು ದಿನ 2 ದಿನ ಉತ್ತಮ ಫಲ, 4 ದಿನ ಉತ್ತಮ ಫಲ ಬರುತ್ತೆ, ಮತ್ತೆ 4 ದಿನ ಮಿಶ್ರ ಫಲ, ಹಿಂಗೆಲ್ಲ ಬರುತ್ತೆ. ಹಾಗಾಗಿ ಇವೆಲ್ಲ ಇರುವಾಗ ನೀವು ಚಂದ್ರನ ಚಲನೆಗೆ ಅನುಗುಣವಾಗಿ ನಿಮಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬಲ ಇದೆ ಆ ದಿನಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಯಾಕಂದರೆ ನಿಮಗೆ ಇಲ್ಲಿ ಇತರ ಗ್ರಹಗಳು ಯಾವುದೇ ನಿಮಗೆ ಪೂರಕವಾಗಿಲ್ಲ. ಕೇವಲ ಶುಭ ಗ್ರಹಗಳಲ್ಲಿ ನಿಮಗೆ ಕೇವಲ ಶುಕ್ರನಷ್ಟೇ ಬೆಂಬಲ ಕೊಡ್ತಾನೆ. ಇನ್ನು ಪಾಪ ಗ್ರಹಗಳು ಅಥವಾ ಅಶುಭ ಗ್ರಹಗಳಲ್ಲಿ ರಾಹು ಅಷ್ಟೇ ನಿಮಗೆ ಬೆಂಬಲ ಕೊಡ್ತಾನೆ. ಉಳಿದಂಥ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರ್ತವೆ. ಕೆಲವೊಂದು ಹಂತದಲ್ಲಿ ಮಾತ್ರ ಚಂದ್ರ ನಿಮಗೆ ಪೂರಕವಾಗಿರ್ತಾನೆ. ಅವೆಲ್ಲ
ಗಮನ ಇಟ್ಕೊಂಡು ಚಂದ್ರನ ಬೆಂಬಲ ಇರುವಂಥ ದಿನಗಳನ್ನು ಆಯ್ಕೆ ಮಾಡ್ಕೊಂಡು ಬಳಸಿಕೊಳ್ಳಿ. ಇನ್ನು ಈ ತಿಂಗಳನ್ನು ಬಳಸುವಂಥ ಬಣ್ಣಗಳು ಗಮನಿಸಿದರೆ ಅಲ್ಲಿ ರಾಹು ಮತ್ತು ಶುಕ್ರನ ಬೆಂಬಲ ಇರುವ ಕಾರಣ ಶುಕ್ರನ ಸಂಕೇತವಾದ ವೈಟ್ ಅಥವಾ ಬಿಳೆ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ಅನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ರಾಹುವಿನ ಬೆಂಬಲ ನಮಗೆ ತಿಂಗಳ ಪೂರ್ತಿ ಇರಲಿದೆ, ಹಾಗಾಗಿ ರಾಹುಗೆ ಸಂಬಂಧಪಟ್ಟ ಗ್ರೇ ಅಥವಾ ಬೂದು ಬಣ್ಣ ಮತ್ತು ಸಂಖ್ಯೆ 4 ನಂಬರ್ 4 ಅನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದಾಗಿದೆ. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ, ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ಅನ್ನು ಬಳಸ್ಕೊಳ್ಳುವಂಥದ್ದು. ಇನ್ನು ನಮಗೆ ಆಗಲೇ ಗೊತ್ತಿರುವಂತೆ 6-7 ಗ್ರಹಗಳ ವೈರುಧ್ಯವನ್ನು ನೀವು ಈ ಸೆಪ್ಟೆಂಬರ್ನಲ್ಲಿ ಎದುರಿಸಬೇಕಾಗತ್ತೆ. ಹಾಗಾಗಿ ಅನೇಕ ರೀತಿಯ ಸವಾಲುಗಳು, ಸಂಕಷ್ಟಗಳು ಅಥವಾ ಅನೇಕ ರೀತಿಯ ಏರುಪೇರುಗಳು ಸೆಪ್ಟೆಂಬರಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಇವೆಲ್ಲವನ್ನು ನಾವು ಭಯಪಡೋದಲ್ಲ, ನಮ್ಮ ಒಂದು ಆತ್ಮಬಲವನ್ನು ಅಲ್ಲಿ ಚೆನ್ನಾಗಿ ಇಟ್ಕೊಂಡು ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಧರ್ಮ ಮಾರ್ಗ, ಧ್ಯಾನ ಮಾರ್ಗದ ಮೂಲಕ ಈ ಒಂದು ಗ್ರಹಗಳ ದೋಷವನ್ನು ನಾವು ಕಡಿಮೆ ಮಾಡ್ಕೊಳ್ಬೋದಾಗಿದೆ. ವಿಶೇಷವಾಗಿ ನೀವು ಗಣೇಶನ ಭಕ್ತಿ ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ, ನಾರಾಯಣ ಅಥವಾ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು, ನರಸಿಂಹಸ್ವಾಮಿ, ಕಾಲಭೈರೇಶ್ವರ, ವೀರಭದ್ರೇಶ್ವರ, ಮುನೇಶ್ವರ ಮುಂತಾದ ಭಕ್ತಿ ಮಾಡುವಂಥದ್ದು, ಹನುಮಾನ್ ಭಕ್ತಿ ಮಾಡುವಂಥದ್ದು, ದೇವಿ ಅಥವಾ ಅಮ್ಮನವರ ಯಾವುದೇ ರೀತಿಯ ಸ್ವರೂಪವನ್ನು ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪೀಡ ಸ್ತೋತ್ರ, ನವಗ್ರಹಗಳ ಅಷ್ಟೋತ್ತರ ಇತ್ಯಾದಿ ಪಠನೆ ಮಾಡುವಂಥದ್ದು, ನವಗ್ರಹಗಳ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು, ಅಥವಾ ನಿಮ್ಮಿಂದಾಗುವ ಯಾವುದೇ ರೀತಿಯ ಸೇವಾ ಕಾರ್ಯಗಳನ್ನು ಅಥವಾ ಅನ್ನದಾನ ಅಥವಾ ಇನ್ನಿತರವಾದ ಆಶ್ರಮದಂಥ ಸೇವಾ ಸಂಸ್ಥೆಗಳಿಗೆ ನಿಮ್ಮಿಂದಾಗುವಂಥ ಸಹಾಯವನ್ನು ಮಾಡುವಂಥದ್ದು. ಈ ರೀತಿ ದಾನ ಧರ್ಮದ ಮಾರ್ಗ, ಭಕ್ತಿ ಮಾರ್ಗ, ಧ್ಯಾನದ ಮೂಲಕ ನೀವು ಬರತಕ್ಕಂಥ ಗ್ರಹಗಳ ದೋಷವನ್ನು ಕಡಿಮೆ ಮಾಡ್ಕೊಳ್ಬೋದು. ಆದರೂ ನೀವು ಸ್ವಲ್ಪ ಸೆಪ್ಟೆಂಬರಲ್ಲಿ ಭಯೆಲ್ಲ ಕಣ್ಣಾಗಿರಬೇಕು. ಯಾವುದೇ ರೀತಿಯ ರಿಸ್ಕ್ ತೆಗೆದುಕೊಳ್ಳುವಂಥ ವಿಚಾರ ಕೈ ಹಾಕೋದಾಗಲಿ, ಹೊಸ ಒಪ್ಪಂದ ಸಹಿ ಅಗ್ರಿಮೆಂಟನ್ನು ಮಾಡೋದಾಗಲಿ ಅಥವಾ ಇನ್ನಿತರ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಾಕೋದು ಅಷ್ಟು ಉತ್ತಮವಾಗಿ ಇರೋದಿಲ್ಲ ಸೆಪ್ಟೆಂಬರ್ನಲ್ಲಿ. ಈ ಕನ್ಯಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ನವಗ್ರಹಗಳ ಕೃಪೆಯಿಂದ, ಭಗವಂತನ ಕೃಪೆಯಿಂದ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಿದ್ಧಾಗಲಿ. ವಾಹಿನಿಯ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಷಾಂ ಸನ್ಮಂಗಳಾನಿ ಭವಂತು.